ಧಾರವಾಡ ಕಟ್ಟೆ ಧಾರವಾಡ 283ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಮನೋಹರ ಗ್ರಂಥಮಾಲಾ ಧಾರವಾಡದ ಸಂಪಾದಕ, ವ್ಯವಸ್ಥಾಪಕರು, ನಿವೃತ್ತ ಆಂಗ್ಲ ಪ್ರಾಧ್ಯಾಪಕ ಮತ್ತು ಬರಹಗಾರ ಡಾಕ್ಟರ್ ರಮಾಕಾಂತ್ ಜೋಶಿ ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ ನಮ್ಮನ್ನಗಲಿದ ಸುದ್ದಿ ಕೇಳಿ ತೀವ್ರ ದುಃಖವಾಗಿದೆ. ಅವರ ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಮತ್ತು ಪ್ರಕಾಶನ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅಪಾರ ಅಭಿಮಾನಿಗಳಿಗೆ ದುಃಖ ಭರಿಸುವ ಸಾಮರ್ಥ್ಯವನ್ನು ಆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಧಾರವಾಡ ಕಟ್ಟೆ ಸಾಂಕೇತಿಕ ಮೌನ ಆಚರಣೆಯನ್ನು ಮಾಡುತ್ತದೆ. ಓಂ ಶಾಂತಿ. ಧಾರವಾಡ ಕಟ್ಟೆ ಧಾರವಾಡ ಆನ್ಲೈನ್ ಹಾಗೂ ಆಫ್ಲೈನ್ ವೇದಿಕೆಯ ಮೂಲಕ ಮೌಲ್ಯಯುತ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಮ್ಮ ನಾಡಿನ ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರವಾದ ಅಪೂರ್ವವಾದ ವೇದಿಕೆಯಾಗಿದೆ. ಜಾಗತಿಕ ರಂಗಭೂಮಿ ಮತ್ತು ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆ, ಭಾರತೀಯ ಮತ್ತು ಕನ್ನಡ ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಶೇಕ್ಸ್ಪಿಯರ್, ಟೋಲ್ಸ್ಟಾಯ್, ಕುವೆಂಪು, ಬೇಂದ್ರೆ ಮುಂತಾದ ಮೇರು ಲೇಖಕರ ಕುರಿತಾದ ಉಪನ್ಯಾಸ ಮಾಲಿಕೆ, ಕವಿಗೋಷ್ಠಿ, ಕಾರ್ಯಾಗಾರಗಳು, ಹೀಗೆ ಅನೇಕ ಬಗೆಯ ನಿತ್ಯ ನೂತನ ಕಾರ್ಯಕ್ರಮಗಳು ಮತ್ತು ಪರುಷಕಟ್ಟೆ ಆನ್ಲೈನ್ ಜರ್ನಲ್ ಮೂಲಕ ನಾಡು, ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯ ಸೇವೆಗೆ ಕಟಿಬದ್ಧವಾಗಿದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು 283ನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೃಜನಶೀಲ ಉಪನ್ಯಾಸಕರು, ಸಂಶೋಧಕರು, ಸಾಹಿತಿಗಳು ಆಗಿರುವ ಶ್ರೀಮತಿ ಬಸಮ್ಮ ಬಾಗೋಜಿ ಅವರು ಪಿ.ಬಿ. ಶೆಲ್ಲಿಯ ಪಾಮಿಥಿಯಸ್ ಅನ್ಬೌಂಡ್ ನಲ್ಲಿ ಸ್ವಾತಂತ್ರ್ಯದ ದನಿಗಳು ಎಂಬ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವ ಶ್ರೀಮತಿ ಬಸಮ್ಮ ಬಾಗೋಜಿ, ಇಂಗ್ಲಿಷ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಮೇಡಮ್. ಅದೇ ರೀತಿ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ನಮ್ಮೊಂದಿಗೆ ಇರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈಗ ಉಪನ್ಯಾಸಕರ ಒಂದು ಕಿರು ಪರಿಚಯ. ಶ್ರೀಮತಿ ಬಸಮ್ಮ ಬಾಗೋಜಿ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕವಾಗಿ ಪ್ರಗತಿಪರ ಗ್ರಾಮವಾದ ಮೂಡಲಗಿಯವರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೂಡಲಗಿಯ ಸರ್ಕಾರಿ ಶಾಲೆಯಲ್ಲಿ ಪಡೆದುಕೊಂಡು ಎಂಇಎಸ್ ಮಹಾವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನು ಪ್ರಾಪ್ತಿಸಿದ್ದಾರೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಸ್ನಾತಕೋತ್ತರ ಪದವಿಯನ್ನು ಸಂಪಾದಿಸಿದ್ದಾರೆ. ಅಲ್ಲದೆ ಬಿಜಿಎಸ್ ಮಹಾವಿದ್ಯಾಲಯ ಚನ್ನರಾಯಪಟ್ಟಣದಿಂದ ಶಿಕ್ಷಣ ಶಾಸ್ತ್ರ ಸ್ನಾತಕ ಬಿಎಡ್ ಪದವಿಯನ್ನ ಪೂರ್ಣಗೊಳಿಸಿದ್ದಾರೆ. ಕ್ರೀಡಾ ಮತ್ತು ಸಹಪಠ್ಯೇತರ ಚಟುವಟಿಕೆಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿರುವ ಶ್ರೀಮತಿ ಬಸಮ್ಮ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಚಾಂಪಿಯನ್ ಎಂಬ ಗೌರವಕ್ಕೆ ಪಾತ್ರರಾಗಿದ್ದು, ಕಬಡ್ಡಿ ಕ್ರೀಡೆಯಲ್ಲಿ ವಿಶ್ವವಿದ್ಯಾಲಯ ಬ್ಲೂ ಪ್ರಶಸ್ತಿಯನ್ನು ಅರ್ಜಿಸಿಕೊಂಡಿದ್ದಾರೆ. ತಮಿಳುನಾಡಿನ ತಿರುವನಂತಪುರದಲ್ಲಿ
ಆಯೋಜಿತವಾದ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಸ್ಪರ್ಧೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿರುವ ಇವರು ಕ್ರೀಡಾ ಕ್ಷೇತ್ರದಲ್ಲಿಯೂ ವಿಶಿಷ್ಟ ಸಾಧನೆ ಗೈದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀಮತಿ ಬಸಮ್ಮ ಬಾಗೋಜಿ ಅವರು ಪ್ರಾರಂಭದಲ್ಲಿ 5 ವರ್ಷಗಳ ಕಾಲ BLED ಪದವಿ ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಪ್ರಸ್ತುತ ಅವರು ಜಮಖಂಡಿಯ ಸರ್ಕಾರಿ PU ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂಶೋಧನಾ ಕ್ಷೇತ್ರದಲ್ಲಿಯೂ ತಮ್ಮ ವಿಶಿಷ್ಟತೆಯನ್ನು ಪ್ರದರ್ಶಿಸಿರುವ ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 13 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ 50ಕ್ಕೂ ಅಧಿಕ ಕವಿತೆಗಳ ರಚನೆ ಮಾಡಿದ್ದಾರೆ. ಇವರ ಕಾವ್ಯ ಸಂಕಲನವು ಅತಿ ಶೀಘ್ರದಲ್ಲಿಯೇ ಪ್ರಕಟಣೆಗೊಳ್ಳಲಿದೆ ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ. ಇವರು ಅನೇಕ ಸಾಹಿತ್ಯೋತ್ಸವಗಳಲ್ಲಿ ತಮ್ಮ ಕಾವ್ಯಗಳನ್ನು ವಾಚನ ಮಾಡುವ ಮೂಲಕ ಸಾಹಿತ್ಯಾಸಕ್ತರು ಮತ್ತು ಕಾವ್ಯ ಪ್ರೇಮಿಗಳನ್ನು ಆಕರ್ಷಿಸಿದ್ದಾರೆ. ಸಾಹಿತ್ಯೋತ್ಸವದಲ್ಲಿ ಅವರು ನಿರ್ಣಾಯಕರಾಗಿಯೂ ಸಂಪನ್ಮೂಲ ವ್ಯಕ್ತಿಯಾಗಿಯೂ ವಿವಿಧ ಮಹಾವಿದ್ಯಾಲಯಗಳು, ಸಾಂಸ್ಕೃತಿಕ ಕೇಂದ್ರಗಳು ಹಾಗೂ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನಕ್ಕೆ ಪಾತ್ರರಾಗಿದ್ದಾರೆ. ಸಾಹಿತ್ಯಾಸಕ್ತರೇ 60 ನಿಮಿಷಗಳ ಕಾಲ ಉಪನ್ಯಾಸಕರ ನುಡಿಗಳು, ನಂತರದಲ್ಲಿ 10 ನಿಮಿಷ ಅಧ್ಯಕ್ಷರ ಕೆಲವು ಪೂರಕ ನುಡಿಗಳು, ಅದಾದ ನಂತರ ಚರ್ಚೆಗೆ ಅವಕಾಶವಿರುತ್ತದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಮತ್ತು ವಿಡಿಯೋ ಮ್ಯೂಟ್ ಮಾಡಿಕೊಂಡು ಸಹಕರಿಸಲು ಮನವಿ. ಉಪನ್ಯಾಸಕರು 60 ನಿಮಿಷಗಳ ಕಾಲ ಮಿತಿಯೊಳಗೆ ವಿಷಯ ಮಂಡನೆ ಮಾಡಲು ಸವಿನಯದ ಮನವಿ. ಈಗ ಧ್ವನಿ ಬಸಮ್ಮ ಬಾಗೋಜಿಯವರದು. ಮೇಡಮ್, ನಿಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ಮೇಡಮ್. ಸರಿ ಮೇಡಮ್. ಧ್ವನಿ ಕೇಳಿಸ್ತಾ ಇದೆಯಲ್ಲ ಸರ್? ಹಾ ಮೇಡಮ್. ಧಾರವಾಡ ಕಟ್ಟೆಯ ಅಭಿಮಾನಿ ಬಳಗ ಹಾಗೂ ಸಮಸ್ತ ಸಾಹಿತ್ಯಾಸಕ್ತರೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಸರ್ವಪ್ರಥಮವಾಗಿ ನಾನು ಧಾರವಾಡ ಕಟ್ಟೆಯ ಬ್ರಹ್ಮ ಸ್ವರೂಪಿಗಳು ಆಗಿರ್ತಕ್ಕಂಥ ರೂವಾರಿಗಳು ಆದಂತ ಗೌರವಾನ್ವಿತ ಡೋನೂರ್ ಸರ್ ಅವರಿಗೆ ವಿನಮ್ರವಾಗಿ ನಮಸ್ಕರಿಸುತ್ತೇನೆ. ಹಾಗೆಯೇ ಧಾರವಾಡ ಅಧಿಕಾರಿಗಳಾಗಿರತಕ್ಕಂತ ಶ್ರೀಮತಿ ವಿಜಯಲಕ್ಷ್ಮಿ ಧಾನ್ರೆಡ್ಡಿ ಮೇಡಮ್ ಅವರು, ಶಿವರಾಜ ಸನ್ಮನಿಯವರು ಹಾಗೂ ಬಾಳಿಕಾಯಿ ಸಹೋದರರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ, ಇಂದು ನನಗೆ ಡೋನೂರ್ ಸರ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಧಾರವಾಡ ಕಟ್ಟೆಗೆ 2ನೇ ಬಾರಿ ಆಹ್ವಾನಿಸಿ ನನಗೆ ಒಂದು ಸುವರ್ಣ ಅವಕಾಶವನ್ನ ಒದಗಿಸಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿಮಾನ ಪೂರ್ವಕವಾಗಿ ಧಾರವಾಡ ಕಟ್ಟೆಯವರೆಲ್ಲರಿಗೂ ವಂದಿಸುತ್ತೇನೆ. ಇಂದು ನನಗೆ ಧಾರವಾಡ ಕಟ್ಟೆ ಮೇಲೆ ಕುಳಿತು ಮಾತನಾಡುವುದಂದ್ರೆ ಬಹಳ ಹರ್ಷ ಅನಿಸ್ತಾ ಇದೆ. ಏಕೆಂದ್ರೆ ಇಲ್ಲಿ ಬಹಳ ವಿದ್ವತ್ತನ್ನ ಪಡೆದಂತಹ ಎಲ್ಲ ಉತ್ಕೃಷ್ಟ ಸ್ಕಾಲರ್ಸ್ ಇರ್ತಾ ಇದ್ದಾರೆ. ಇವ್ರ ಮಧ್ಯೆ 1 ಗಂಟೆ ಸಮಯವನ್ನ ಕಳೆಯೋದು ಅಂದ್ರೆ ನನಗೆ ತುಂಬಾ ಹರ್ಷ ಅನಿಸ್ತಾ ಇದೆ. ಈ ಧಾರವಾಡ ಕಟ್ಟೆ ಇಲ್ಲಿ ಎಲ್ಲರಲ್ಲಿ ಸಾಹಿತ್ಯವನ್ನ, ಅದರ ಉತ್ಸಾಹವನ್ನ ಒಕ್ಕಿಸಿ ಎಲ್ಲರಿಗೂ ಸೃಜನಶೀಲತೆಯನ್ನ ಸೃಷ್ಟಿಸ್ಲಿಕ್ಕೆ ಒಂದು ಅವಕಾಶವಾಗಿರ್ತಕ್ಕಂಥ ವೇದಿಕೆ ಆಗಿದ್ದು, ಹೀಗೆ ಇದು ಸಮೃದ್ಧವಾಗಿ ವಿಶ್ವದಾದ್ಯಂತ ಬೆಳೆಯಲಿ ಅಂತ ನಾನು ಹೃದಯ ತುಂಬಿ ಹಾರೈಸಿ ಡೋನೂರ್ ಸರ್ ಅವ್ರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ ವಂದಿಸುತ್ತಾ ನನ್ನ ಒಂದು ವಿಷಯವನ್ನ ಪ್ರಾರಂಭಿಸ್ತೇನೆ. ನನಗೆ ಇಂದು ಚರ್ಚೆಗೆ ನೀಡಿರತಕ್ಕಂಥ ವಿಷಯ ಅದು PB ಶೆಲ್ಲಿ ಅವರ ಪ್ರಾಮಿಥಿಯಸ್ ಅನ್ಬೌಂಡ್ ನಲ್ಲಿ ಸ್ವಾತಂತ್ರ್ಯದ ದನಿಗಳು ಅಂತ. ಈ ಒಂದು ಕೃತಿಯನ್ನ ಚರ್ಚಿಸೋಕ್ಕಿಂತ ಪೂರ್ವದಲ್ಲಿ ಈ ಕೃತಿಯನ್ನ ಬರೆದಂತ ಕೃತಿಕಾರ PB ಶೆಲ್ಲಿ ಅವರ ಹೇಗೆ ಅವರು ಒಬ್ಬ ಅದ್ಭುತ ಬರಹಗಾರರಾಗಿ, ಮೇರು ಕವಿಯಾಗಿ ರೊಮ್ಯಾಂಟಿಕ್ ಸಾಹಿತ್ಯದಲ್ಲಿ ಮಿಂಚಿದ್ರು, ಅವ್ರಿಗೆ ಆದಂತಹ ಪ್ರಭಾವಗಳ್ಯಾವುವು, ಹಾಗೆ ಅವರ ವೈಯಕ್ತಿಕ ಜೀವನ ಹೇಗಿತ್ತು, ಅವರ ಬರಹಗಳೇನು, ಇವುಗಳನ್ನೆಲ್ಲ ನಾವು ತಿಳ್ಕೊಂಡಿದ್ದ ಆದ್ರೆ ಈ ಕೃತಿಯನ್ನ ನಾವು ಅರ್ಥಪೂರ್ಣವಾಗಿ ತಿಳಿದುಕೋಬಹುದು ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಈ ನನ್ನ ಸಾಹಿತ್ಯ ಒಳನೋಟವನ್ನ ಹಂಚಿಕೊಳ್ಳೋಕ್ಕಿಂತ ಮುಂಚೆ ಇವರ ಒಂದು ಹಿನ್ನೆಲೆಯನ್ನ ನಾನು ಹೇಳಿಕ್ ಇಷ್ಟಪಡ್ತೇನೆ. ಇದಿಲ್ಲ, ಸಾಹಿತ್ಯ ಅನ್ನೋದು ಲಿಟ್ರೇಚರ್ ಈಸ್ ಮಿರರ್ ಆಫ್ ಸೊಸೈಟಿ, ಇಟ್ ರಿಫ್ಲೆಕ್ಟ್ಸ್ ಮಿಲಿಯಾ, ಏಜ್ ಅಂಡ್ ರೇಸ್ ಅಂತ ಹೇಳ್ತಾರೆ. ಅಂದ್ರೆ ಸಾಹಿತ್ಯ ಅನ್ನೋದು ಸಮಾಜದ ಕನ್ನಡಿ ಇದ್ದ ಹಾಗೆ ಅದು ಸಮಾಜದಲ್ಲಿರ್ತಕ್ಕಂಥ ಪರಿಸರವನ್ನ, ಅಲ್ಲಿರ್ತಕ್ಕಂಥ
ಕಾಲಘಟ್ಟವನ್ನ, ವ್ಯಕ್ತಿಗಳನ್ನ ಅದು ತನ್ನ ಕೃತಿಯ ಒಡಲಾಳದಲ್ಲಿ ಬಿಂಬಿಸ್ತಾ ಇದೆ. ಅದಕ್ಕಾಗಿ ಏನ್ ಹೇಳ್ತಾರೆ, ಎವ್ರಿ ರೈಟರ್ ಇಸ್ ಎ ಚೈಲ್ಡ್ ಆಫ್ ಹಿಸ್ ಓನ್ ಏಜ್ ಅಂತ ಹೇಳ್ತಾರೆ. ಇಲ್ಲಿ ಶೆಲ್ಲಿ ಕೂಡ ಹೊರತಾಗಿಲ್ಲ. ಶೆಲ್ಲಿ ಕೂಡ ಆತನ ಕಾಲದ ಕೂಸು ಅಂತ ಹೇಳ್ಬೋದು. ಅವನನ್ನ ಫ್ರೆಂಚ್ ಕ್ರಾಂತಿಯ ಕೂಸು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಶೆಲ್ಲಿ ಅವರು ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಜನಿಸಿದಂತ ಒಬ್ಬ ಮಹಾಕವಿ. ಅವರು 1789ರಿಂದ 1799 10 ವರ್ಷಗಳ ಕಾಲ ಸುಮಾರು ಕ್ರಾಂತಿ ನಡೀತಾ ಇದೆ ಫ್ರಾನ್ಸ್ ನಲ್ಲಿ. ಈ ಕ್ರಾಂತಿಯ ಸಂದರ್ಭದಲ್ಲಿ ಅವರು ಜನಿಸ್ತಾ ಇದ್ದಾರೆ. ಅಲ್ಲಿಯ ವಿಷಮ ಪರಿಸ್ಥಿತಿ ಬಹಳ ಇರುತ್ತೆ. ಅಂದ್ರೆ ಶೋಚನೀಯ ಪರಿಸ್ಥಿತಿ ಸಾಮಾಜಿಕ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ, ಧಾರ್ಮಿಕ ರಂಗದಲ್ಲಿ, ಎಲ್ಲಾ ರಂಗಗಳಲ್ಲಿ, ಆರ್ಥಿಕ ರಂಗಗಳಲ್ಲಿ ಬಹಳ ಶೋಚನೀಯ ಪರಿಸ್ಥಿತಿ ಇರ್ತಾ ಇದೆ. ರಾಜಕೀಯವಾಗಿ ಅರಸರ ದಬ್ಬಾಳಿಕೆ ಇರ್ತಾ ಇದೆ. ಸಾಮಾನ್ಯ ಜನರ ಮೇಲೆ ಕರಗಳನ್ನ ಹೆಚ್ಚಾಗಿ ಹಾಕಿ ಶೋಷಿಸ್ತಾ ಇರ್ತಾ ಇದ್ದಾರೆ. ಹಾಗೆ ಚರ್ಚಿನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇರ್ತಾ ಇದೆ. ಸಮಾಜದಲ್ಲಿ ವರ್ಗ ಪದ್ಧತಿ ಇರ್ತಾ ಇದೆ. ಮೇಲು ಕೀಳು ಅಂತಕ್ಕಂತ ಅಸಮಾನತೆ ಇರ್ತಾ ಇದೆ. ಹೀಗಾಗಿ ಇವೆಲ್ಲಾ ವಿಷಮ ಪರಿಸ್ಥಿತಿ ಕ್ರಾಂತಿ ಏಳೋ ಹಾಗೆ ಸಾಮಾನ್ಯ ಜನರನ್ನ ಪ್ರೇರೇಪಿಸ್ತಾ ಇದೆ. ಹಾಗೆ ಆ ಒಂದು ವಿಷಯಗಳೆಲ್ಲ ಈ ನಮ್ಮ ಪ್ರೊಮಿಥಿಯಸ್ ಅನ್ಬೌಂಡ್ ಕೃತಿಯ ಒಡಲಾಳದಲ್ಲಿ ಇವೆಲ್ಲ ವಿಷಯಗಳು ಬಿಂಬಿತ ಆಗ್ತಾ ಇವೆ. ಹಾಗೆ ಇಲ್ಲಿ ಫ್ರೆಂಚ್ ಕ್ರಾಂತಿಗೆ ಒಂದು ಬೀಜ ಮಂತ್ರವೆಂಬಂತೆ ಫ್ರಾನ್ಸಿನ ಒಬ್ಬ ಮಹಾ ತತ್ವಜ್ಞಾನಿ ರೂಸೋ ಅಂತಕ್ಕಂಥವನು ಒಂದು ಮಾತನ್ನ ಹೇಳ್ತಾ ಇದ್ದಾನೆ, ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಎವ್ರಿವೇರ್ ಹಿ ಈಸ್ ಇನ್ ಚೈನ್ಸ್ ಅಂತ. ಅಂದ್ರೆ ಮನುಷ್ಯ ಹುಟ್ಟಿನಲ್ಲಿ ಸ್ವತಂತ್ರನಾಗೆ ಹುಟ್ಟಿರ್ತಾ ಇದ್ದಾನೆ. ಆದ್ರೆ ಸಮಾಜದಲ್ಲಿ ಬಂದ ಮೇಲೆ ಅನೇಕ ಸಂಘ ಸಂಸ್ಥೆಗಳು, ಅಲ್ಲಿಯ ಪ್ರಕ್ರಿಯೆಗಳು ಆತನನ್ನ ಬಂಧಿಸ್ತಾ ಇವೆ. ಈ ಮಾತೇನಿದೆಯಲ್ಲ ಜಗತ್ತಿನ ಎಲ್ಲಾ ಬರಹಗಾರನನ್ನ ಪ್ರಭಾವಿಸ್ತಾ ಇದೆ. ಹಾಗೆ ಶೆಲ್ಲಿಯನ್ನು ಕೂಡ ಈ ಮಾತು, ಸ್ವತಂತ್ರದ ಕಿಡಿಯ ಮಾತು ಅವನನ್ನು ಕೂಡ ಗಾಢವಾಗಿ ಪ್ರಭಾವಿಸ್ತಾ ಇದೆ. ಅಷ್ಟೇ ಅಲ್ಲ, 1776ರಲ್ಲಿ ಅಮೆರಿಕ ಕ್ರಾಂತಿ ಕೂಡ ನಡೀತಾ ಇದೆ ಬ್ರಿಟಿಷರ ವಿರುದ್ಧ. ಅದು ಸ್ವಾತಂತ್ರ್ಯಕ್ಕೋಸ್ಕರ. ಅದು ಕೂಡ ಈತನ ಮೇಲೆ ಪ್ರಭಾವ ಬೀರ್ತಾ ಇದೆ. ಹಾಗೆ 18, 19ನೇ ಶತಮಾನದಲ್ಲಿ ಎಲ್ಲಾ ರಂಗಗಳಲ್ಲಿ ಕ್ರಾಂತಿಗಳಾಗ್ತಾ ಇರ್ತವೆ. ಔದ್ಯೋಗಿಕ ರಂಗ ಇರ್ಬೋದು, ಆರ್ಥಿಕ ರಂಗ ಇರ್ಬೋದು, ಹಾಗೆ ವಿಜ್ಞಾನ, ತಂತ್ರಜ್ಞಾನ, ಎಲ್ಲಾ ಕ್ಷೇತ್ರಗಳ ಕ್ರಾಂತಿ ಕೂಡ ಈತನ ಮೇಲೆ ಗಾಢ ಪ್ರಭಾವ ಬೀರ್ತಾ ಇದೆ. ಹಾಗೆ 18ನೇ ಶತಮಾನದಲ್ಲಿ ಏಜ್ ಆಫ್ ಎನ್ಲೈಟನ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಏಜ್ ಆಫ್ ರೀಸನ್, ತರ್ಕ ಯುಗ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಪ್ರಭಾವ ಕೂಡ ಶೆಲ್ಲಿಯ ಮೇಲೆ ಆಗ್ತಾ ಇದೆ. ಅಷ್ಟೇ ಅಲ್ಲ, 19ನೇ ಶತಮಾನದಲ್ಲಿ ರೊಮ್ಯಾಂಟಿಕ್ ಯುಗವೇ ಪ್ರಾರಂಭ ಆಗ್ತಾ ಇದೆ. ಲಿರಿಕಲ್ ಬ್ಯಾಲೆನ್ಸ್ ಅನ್ನ 1798ರಲ್ಲಿ ವರ್ಡ್ಸ್ ವರ್ತ್ ಮತ್ತು ಕೋಲ್ರಿಜ್ ಕೂಡಿ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಇದು ರೊಮ್ಯಾಂಟಿಕ್ ಸಾಹಿತ್ಯಕ್ಕೆ ಮುನ್ನುಡಿ ಆಗ್ತಾ ಇದೆ. ಇದರ ಪ್ರಭಾವ ಕೂಡ ಶೆಲ್ಲಿಯ ಮೇಲೆ ಬೀರ್ತಾ ಇದೆ. ಅಷ್ಟೇ ಅಲ್ಲ, ಕೆಲವು ಜಗತ್ತಿನ ತತ್ವಜ್ಞಾನಿಗಳು ಕೂಡ ಆತನ ವ್ಯಕ್ತಿತ್ವವನ್ನ ಪ್ರಭಾವಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಥಾಮಸ್ ಟೇನ್, ರೈಟ್ಸ್ ಆಫ್ ಮ್ಯಾನ್, ಇದು ಸ್ವಾತಂತ್ರ್ಯವನ್ನ ಕಿಡಿಯನ್ನ ಕಾರ್ತಕ್ಕಂತ ಪುಸ್ತಕ. ಹಾಗೆ ವಿಲಿಯಂ ಗಾಡ್ವಿನ್ ಬರೆದಂತ ಪೊಲಿಟಿಕಲ್ ಜಸ್ಟಿಸ್, ಇದು ಕೂಡ ಆತನ ಮೇಲೆ ಪ್ರಭಾವ ಬೀರ್ತಾ ಇದೆ. ಪ್ಲೇಟೋನ ರಿಪಬ್ಲಿಕ್, ಹಾಗೆ ಮಿಲ್ಟನ್ ಅನ್ನ ಪ್ಯಾರಡೈಸ್ ಲಾಸ್ಟ್, ಇದರಲ್ಲಿ ಬರ್ತಕ್ಕಂತ ಸೇಟನ್ ಅನ್ನ ಪಾತ್ರ ಈ ಪ್ರೊಮಿಥಿಯಸ್ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದ್ರೆ ಇವೆರಡು ಸಿಮಿಲರ್ ಕ್ಯಾರೆಕ್ಟರ್ ಆಗಿ ಬರ್ತಾ ಇವೆ. ಅಂದ್ರೆ ಇಲ್ಲಿ ಮಿಲ್ಟನ್ ಅನ್ನ ಪ್ರಭಾವ ಶೆಲ್ಲಿ ಮೇಲೆ ಬಹಳ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಶೆಲ್ಲಿದ ಪ್ರೊಮಿಥಿಯಸ್ ಮತ್ತು ಮಿಲ್ಟನ್ ಅನ್ನ ಸೇಟನ್ನು ಇಬ್ಬರು ಉದ್ದೇಶ ದೇವರ ವಿರುದ್ಧ ಬಂಡಾಯ. ಆದ್ರೆ ಸೇಟನ್ ಅಂದು ಕೆಟ್ಟ ಉದ್ದೇಶ ಇರ್ತಾ ಇದೆ. ಇಲ್ಲಿ ಶೆಲ್ಲಿಯ ಪ್ರಾಮಿಥಿಯಸ್ ಅಂದು ಮಾನವ ಕುಲದ ಉದ್ಧಾರದ ಉದ್ದೇಶ ಇರ್ತಾ ಇದೆ. ಅಲ್ಲಿ ಸೇಟನ್ ಅಂದು ಮಾನವ ಕುಲವನ್ನ ನಾಶ ಮಾಡ್ತಕ್ಕಂತ ಉದ್ದೇಶ ಇರ್ತಾ ಇದೆ. ಸೊ ಈ ವಿಷಯ ವಸ್ತು ಕೂಡ ಆತನನ್ನ ಪ್ರಭಾವಿಸ್ತಾ ಇದೆ. ಹಾಗೆ ಮೇರಿ ಉಲ್ಸ್ಟನ್ ಕ್ರಾಫ್ಟ್ ವಿಂಡಿಕೇಶನ್ ಆಫ್ ರೈಟ್ಸ್ ಆಫ್ ವಿಮೆನ್, ಇದು ಈ ಕೃತಿ ಕೂಡ ಆತನ ಮೇಲೆ ಪ್ರಭಾವ ಬೀರ್ತಾ ಇದೆ. ಹಾಗೆ ವಿಲಿಯಂ ಬ್ಲೇಕ್ ನ ಮ್ಯಾರೇಜ್ ಆಫ್ ಹೆವನ್ ಅಂಡ್ ಹೆಲ್, ಇದು ಕೂಡ ಆತನ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದರಲ್ಲಿ ಗಾಡ್ ಅನ್ನ, ದೇವರನ್ನ ಟೈರೆಂಟ್ ಆಗಿ ಆತ ಚಿತ್ರಿಸ್ತಾ ಇದ್ದಾನೆ. ಸೇಟನ್ ಅನ್ನ ಸ್ಪಿರಿಟ್ ಆಫ್ ಲಿಬರ್ಟಿ ಆಗಿ ಚಿತ್ರಿಸ್ತಾ ಇದ್ದಾನೆ. ಸೊ ಇದರ ಪ್ರಭಾವ ಕೂಡ ಶೆಲ್ಲಿ ಮೇಲೆ ಆಗ್ತಾ ಇದೆ. ಶೆಲ್ಲಿ ಮೇಲೆ ಗ್ರೀಕ್, ಲ್ಯಾಟಿನ್, ರೋಮ್, ಎಲ್ಲಾ ಇಟಲಿ, ಎಲ್ಲಾ ಸಾಹಿತ್ಯಗಳನ್ನ ಆಳವಾಗಿ ಅಧ್ಯಯನ ಮಾಡಿರೋದ್ರಿಂದ ಈತನ ಮೇಲೆ ಅವುಗಳು ಪ್ರಭಾವಿಸ್ತಾ ಇವೆ. ಅವನ ಮೇಲೆ ಗ್ರೀಕ್ ಸಾಹಿತ್ಯ ಎಷ್ಟು ಪ್ರಭಾವ ಬೀರಿತ್ತು ಅಂದ್ರೆ ವಿ ಆರ್ ಆಲ್ ಗ್ರೀಕ್ಸ್ ಅಂತ ಹೇಳ್ತಾ ಇದ್ದಾನೆ. ಅಷ್ಟೊಂದು ಆತನ ಮೇಲೆ ಈ ಸಾಹಿತ್ಯಗಳೆಲ್ಲ ಪ್ರಭಾವ ಬೀರ್ತಾ ಇವೆ. ಹೀಗೆ ಈ ರೊಮ್ಯಾಂಟಿಕ್ ಸಾಹಿತ್ಯ ಮುಂದೆ 19ನೇ ಶತಮಾನದಲ್ಲಿ ಬರ್ತಾ ಇದೆ. ಅಲ್ಲಿ ರೊಮ್ಯಾಂಟಿಕ್ ಸಾಹಿತ್ಯವನ್ನ 2 ವಿಭಾಗಗಳಲ್ಲಿ ವಿಂಗಡಿಸಲಾಗ್ತಾ ಇದೆ. ಮೊದಲನೇದು ಓಲ್ಡರ್ ಜನರೇಷನ್ ಆಫ್ ರೊಮ್ಯಾಂಟಿಕ್ ಪೋಯಿಟ್ಸ್, ಅಲ್ಲಿ ವರ್ಡ್ಸ್ ವರ್ತ್ ಶೆಲ್ಲಿ ಬರ್ತಾ ಇದ್ದಾರೆ. ಇನ್ನ ಈ ಎರಡನೇದು ಯಂಗರ್ ಜನರೇಷನ್ ಆಫ್ ರೊಮ್ಯಾಂಟಿಕ್ ಪೋಯಿಟ್ಸ್, ಇಲ್ಲಿ ಶೆಲ್ಲಿ, ಬೈರನ್, ಕೀಟ್ಸ್ ಬರ್ತಾ ಇದ್ದಾರೆ.
ಇದರಲ್ಲಿ ಯಂಗರ್ ಜನರೇಷನ್ ನಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವ ಉಳ್ಳಂತ ಕವಿ, ಕ್ರಾಂತಿಕಾರಿಕ ಆದರ್ಶವಾದಿ ಕವಿ ಅಂತಂದ್ರೆ ಶೆಲ್ಲಿ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಶೆಲ್ಲಿಯ ವೈಯಕ್ತಿಕ ಜೀವನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಶೆಲ್ಲಿ ಪರ್ಷಿ ಬಿಶಿ ಶೆಲ್ಲಿ, ಇವನ ಪೂರ್ಣ ಹೆಸರು. ಈತ 1792 ಆಗಸ್ಟ್ 4ರಂದು ಈತ ಫೀಲ್ಡ್ ಪ್ಲೇಸ್ ನಿಯರ್ ಹರ್ಷಮ್ ಇನ್ ಸಸೆಕ್ಸ್ ನ ಇಂಗ್ಲೆಂಡ್ ನಲ್ಲಿ ಜನಿಸ್ತಾ ಇದ್ದಾನೆ. ಈತನ ತಂದೆ ತಿಮೋತಿ ಶೆಲ್ಲಿ, ಆತ ಪಾರ್ಲಿಮೆಂಟ್ ಅಲ್ಲಿ ಸ್ಕ್ವಾಯರ್ ಆಗಿರ್ತಾ ಇದ್ದಾನೆ. ಅರಿಸ್ಟೋಕ್ರೆಟಿಕ್ ಬ್ಯಾಕ್ ಗ್ರೌಂಡ್ ಇವ್ರದ್ದು. ಈತನ ತಾಯಿ ಎಲಿಜಾಬೆತ್ ಫಿಲ್ಫೋಲ್ಡ್. ಈತ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಈತ ಒಂದು ಬ್ರೆಂಟ್ಫೋರ್ಡ್ ಸ್ಕೂಲ್ ಅಲ್ಲಿ ಮುಗಿಸ್ತಾ ಇದ್ದಾನೆ. ಹಾಗೆ ಆತ ತನ್ನ ಕಾಲೇಜ್ಗಾಗಿ ಈಟನ್ ಕಾಲೇಜ್ಗೆ ಬರ್ತಾ ಇದ್ದಾನೆ. ಅಲ್ಲಿ ಆತನಿಗೆ ಕುಚೋದ್ಯಗಳನ್ನ ಮಾಡಿದಕ್ಕಾಗಿ ಮ್ಯಾಡ್ ಶೆಲ್ಲಿ ಅಂತ ಒಂದು ನಿಕ್ ನೇಮ್ ಕೂಡ ಅಂಟ್ಕೊಳ್ತಾ ಇದೆ. ಹಾಗೆ 1810ರಲ್ಲಿ ಆತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಥಾಮಸ್ ಹಾಗ್ಸ್ನ ಜೊತೆಗೂಡಿ ಆತ ಏನ್ ಮಾಡ್ತಾ ಇದ್ದಾನೆ, ನೆಸೆಸಿಟಿ ಆಫ್ ಅಥೆಯಿಸಮ್ ಅಂತಕ್ಕಂತ ಒಂದು ಗ್ರಂಥವನ್ನ ಬರಿತಾ ಇದ್ದಾನೆ. ಸೊ ಆ ಗ್ರಂಥ ಇವನನ್ನ ಅಥೆಯಿಸ್ಟ್ ಅಂತ ಹೇಳಿ ಅವನನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದಲೇ ಬಹಿಷ್ಕರಿಸ್ತಾ ಇದ್ದಾರೆ. ತದನಂತರ ಆತ 1811ರಲ್ಲಿ ಹ್ಯಾರಿಯಟ್ ವೆಸ್ಟ್ ಬ್ರೂಕ್ ಅಂತಕ್ಕಂತ ಒಬ್ಬ ಮಹಿಳೆಯನ್ನ ಪ್ರೀತಿಸಿ ಸ್ಕಾಟ್ಲೆಂಡಿಗೆ ಅವಳೊಂದಿಗೆ ಪಲಾಯನ ಮಾಡಿ ವಿವಾಹ ಆಗ್ತಾ ಇದ್ದಾನೆ. ಆತನ ವಿವಾಹಕ್ಕೆ ತಂದೆಯ ಅನುಮತಿ ಸಿಗೋದಿಲ್ಲ. ಯಾಕಂದ್ರೆ ಇವಳು ಲೋಯರ್ ಕ್ಲಾಸ್ ದವಳು ಇರ್ತಾಳೆ. ಅಲ್ಲಿ ವರ್ಗ ಪದ್ಧತಿ ಇರೋದ್ರಿಂದ ಹೈಯರ್ ಕ್ಲಾಸ್ ಜನ ಲೋಯರ್ ಕ್ಲಾಸ್ ದವ್ರ ಮದ್ವೆ ಹಾಗಿರೋದಿಲ್ಲ. ಹೀಗಾಗಿ ಆತನ ತಂದೆ ಈತನ ಮನೆಯಿಂದ ದೂರ ಇಟ್ಟು ಬಿಡ್ತಾನೆ. ಅದಕ್ಕಾಗಿ ಈತ ಅನಂತರ ಅವನು ಐರ್ಲೆಂಡ್ಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಡಬ್ಲಿನ್ ಯಾರ್ಕ್ ನಲ್ಲಿ ಆತ 1812ರಲ್ಲಿ ವಾಸಿಸುವ ಸಂದರ್ಭದಲ್ಲಿ ಅಲ್ಲಿ ಕೂಡ ಕ್ರಾಂತಿ ಆಗ್ತಾ ಇದೆ. ಇವನು ಎಲ್ಲಿ ಹೋಗ್ತಾ ಇದ್ದಾನೆ ಅವನನ್ನ ಕ್ರಾಂತಿ ಬೆನ್ನಟ್ಟಿಕೊಂಡು ಹೋಗ್ತಾ ಇದೆ. ಹಾಗೆ ಅವನು ಅಲ್ಲಿ ಅಡ್ರೆಸ್ ಟು ದ ಪೀಪಲ್ ಆಫ್ ಐರಿಷ್ ಅಂತ ಹೇಳಿ ಒಂದು ಪ್ಯಾಂಪ್ಲೆಟ್ ಅನ್ನ ಬರಿತಾ ಇದ್ದಾನೆ. ಇದು ಸ್ವಾತಂತ್ರ್ಯವನ್ನ ಪ್ರಚೋದಿಸುವಂತಹ ಒಂದು ಗ್ರಂಥ. ಸೊ ಇದನ್ನ ಬರೆದ ನಂತರ ಆತ ಹ್ಯಾರಿಯಟ್ ವೆಸ್ಟ್ ಬ್ರೂಕ್ ಜೊತೆಗೆ ಆತನ ವೈವಾಹಿಕ ಜೀವನ ಅಷ್ಟೊಂದು ಸಂತೋಷಕರವಾಗಿರುವುದಿಲ್ಲ. ಅವನಿಗೆ 2 ಮಕ್ಕಳು ಆಗಿರ್ತಾ ಇವೆ. ಅನಂತರ ಅವನು ಹ್ಯಾರಿಯಟ್ ವೆಸ್ಟ್ ಬ್ರೂಕ್ಗೆ ಡೈವರ್ಸ್ ಅನ್ನ ಮಾಡ್ತಾ ಇದ್ದಾನೆ. ಅದರ ನಂತರ ಅವನು ವಿಲಿಯಂ ಗಾಡ್ವಿನ್ ಅನ್ನ ಸಂಪರ್ಕಕ್ಕೆ ಬರ್ತಾ ಇದ್ದಾನೆ, ತತ್ವಜ್ಞಾನಿ, ರಾಜಕೀಯ ತತ್ವಜ್ಞಾನಿ. ಅವನ ಹೆಂಡತಿ ಮೇರಿ ವುಲ್ಸ್ಟನ್ ಕ್ರಾಫ್ಟ್, ಅವಳ ಮಗಳು ಮೇರಿ ಗಾಡ್ವಿನ್. ಸೊ ಇವರೆಲ್ಲ ಸಂಪರ್ಕದಲ್ಲಿ ಆತ ಒಳ್ಳೆಯ ವ್ಯಕ್ತಿತ್ವವನ್ನ ನಿರೂಪಿಸ್ಕೊತಾ ಇದ್ದಾನೆ. ಅವಳು ಫ್ರಾಂಕಿನ್ ಸ್ಟೇನ್ ಅಂತ ಮೇರಿ ಶೆಲ್ಲಿ ಬರೆದಂತಹ ಕೃತಿಗೆ ಈತ ಮುನ್ನುಡಿ ಬರೀತಾ ಇದ್ದಾನೆ. ಸೊ ಹೀಗೆ ಅವನ ಸಾಹಿತ್ಯಿಕ ಚಟುವಟಿಕೆಗಳು ಅವರೊಂದಿಗೆ ನಡೀತಾ ಇರಬೇಕಾದ್ರೆ ಅವನು ಮೇರಿ ಶೆಲ್ಲಿಯನ್ನ ಮೋಹಿಸ್ತಾ ಇದ್ದಾನೆ. ಅಷ್ಟೇ ಇವಳು ಹ್ಯಾರಿಯಟ್ ವೆಸ್ಟ್ ಬ್ರೂಕ್ ಇವನ್ ಬಿಟ್ಟು ಹೋಗಿ 2 ವರ್ಷದಲ್ಲಿ ಅವಳು ಒಂದು ಸರ್ಪಂಟೈನ್ ಅಂತ ಒಂದು ಸರೋವರದಲ್ಲಿ ಮುಳುಗಿ ಸೂಸೈಡ್ ಮಾಡ್ಕೋತಾ ಇದ್ದಾಳೆ. ತದನಂತರ ಇವನು ಮೇರಿ ಶೆಲ್ಲಿಯೊಂದಿಗೆ ಸ್ವಿಟ್ಜರ್ಲ್ಯಾಂಡ್ಗೆ ಪಲಾಯನ ಮಾಡಿ ಅವಳನ್ನ 2ನೇ ವಿವಾಹ ಮಾಡ್ಕೊಳ್ತಾ ಇದ್ದಾನೆ. ಅಲ್ಲಿ ಅವರು 1818ರಿಂದ 1822ರವರೆಗೆ ಇಟಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅದು ಬಹಳ ಫಲಪ್ರದವಾದಂತಹ ಕಾಲಘಟ್ಟ ಸಾಹಿತ್ಯಿಕವಾಗಿ. ಅಲ್ಲಿ ಈತ ಮ್ಯಾಕ್ಸಿಮಮ್ ಎಲ್ಲಾ ವರ್ಕ್ಗಳನ್ನ ಆತ ಬರಿತಾ ಇದ್ದಾನೆ. ಸೊ ಅಲ್ಲಿ ಪ್ರೊಮಿಥಿಯಸ್ ಅನ್ಬೌಂಡ್ ಅನ್ನ ಅವನು 1818ರಲ್ಲಿ ಬರಿತಾ ಇದ್ದಾನೆ. ಅದು 1820ರಲ್ಲಿ ಆ ಕೃತಿ ಪ್ರಕಟಗೊಳ್ತಾ ಇದೆ. ಇದರೊಂದಿಗೆ ಆತ ಅನೇಕ ಕೃತಿಗಳನ್ನ ಬರೆದಿದ್ದಾನೆ. ಈತನ ಮೊದಲ ಕೃತಿ ಜಾಸ್ಟ್ರೋಸಿ, ಅದು ಗೊಥಿಕ್ ನಾವೆಲ್ಲು. 2ನೇದು ಕ್ವೀನ್ ಮ್ಯಾಬ್, ಅದು ಕೂಡ ರಾಜಕೀಯ ಭ್ರಷ್ಟತೆ ಮತ್ತು ಚರ್ಚಿನ ಭ್ರಷ್ಟತೆಯನ್ನು ಕುರಿತು ಬರೆದಂತದ್ದು. ಹಾಗೆ ಇಂಟೆಲೆಕ್ಚುಯಲ್ ಬ್ಯೂಟಿ ಅಂತ ಮತ್ತೊಂದು ಬರೀತಾನೆ. ಮಾರ್ಕ್ ಆಫ್ ಎನಾರ್ಕಿ, ಇದು ಪೀಟರ್ಲು ಮಸಾಕರ್ ಇನ್ಸಿಡೆಂಟ್ ಅನ್ನ ಆಧಾರವಾಗಿಟ್ಕೊಂಡು ಆತ ಬರೀತಾ ಇದ್ದಾನೆ. ಹಾಗೆ ಅಡೋನಿಸ್, ಶೆಲ್ಲಿಯ ಒಂದು ಶೋಕ, ಮರಣದ ಶೋಕವನ್ನ ವ್ಯಕ್ತಪಡಿಸ್ಲಿಕ್ಕೆ ಇದನ್ನ ಹಾಗೆ ಕೆಲವು ಡ್ರಾಮಾಗಳನ್ನ ಬರೀತಾನೆ, ಚೆಂಚಿ ಮತ್ತು ಹೆಲಾಸ್ ಅಂತ. ಹಾಗೆ ಆತ ಕೆಲವು ಜನಪ್ರಿಯ ಓಡುಗಳನ್ನ ಕೂಡ ಬರೆದಿದ್ದಾನೆ. ಅವನ್ ಫೇಮಸ್ ಓಡುಗಳು ಓಡ್ ಟು ವೆಸ್ಟ್ ವಿಂಡ್, ಓಡ್ ಟು ಕ್ಲೌಡ್, ಓಡ್ ಟು ಲಿಬರ್ಟಿ, ಹಾಗೆ ಓಡ್ ಟು ಸ್ಕೈಲಾರ್ಕ್. ಇದನ್ನಂತೂ ಇಂಗ್ಲಿಷ್ ಸಾಹಿತ್ಯದಲ್ಲೇ ಯಾರು ಸರ್ಪಾಸ್ ಮಾಡ್ಲಿಕ್ಕೆ, ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸಿಮಿಲೀಸ್, ಮೆಟಾಫರ್ಸ್ ಗಳಿಂದ ಅಲಂಕೃತವಾದಂತಹ ಒಂದು ಓಡಿದು. ಇಂಥವುಗಳನ್ನ ಬರಿತಾ ಇದ್ದಾನೆ. ಹಾಗೆ ಈತ ಇನ್ನೊಂದು ಇಂಗ್ಲೆಂಡ್ ಇನ್
1819 ಅಂತ ಬರಿತಾ ಇದ್ದಾನೆ. ಸೊ ಅದರಲ್ಲಿ ಇಂಗ್ಲೆಂಡಿನ ಅಂದಿನ ಸ್ಥಿತಿ, ಜಾರ್ಜ್ III ರಾಜನ ಇರ್ತಾ ಇದ್ದಾನೆ, ಅವನ ದಬ್ಬಾಳಿಕೆ, ಅಲ್ಲಿ ಶೋಷಣೆ, ಅದನ್ನೆಲ್ಲ ಒಳಗೊಂಡಂತೆ ಅಲ್ಲಿಯೂ ಸ್ವಾತಂತ್ರ್ಯದ ಕಿಡಿ ಉಕ್ಕು ಹಾಗೆ. ಸೊ ಆ ಒಂದು ಕೃತಿಯನ್ನ ಬರಿತಾ ಇದ್ದಾನೆ. ಹಾಗೆ ಮುಂದೆ ಅವನು ಕೆಲವು ಪ್ರಬಂಧ ಬರಿತಾ ಇದ್ದಾನೆ, ಡಿಫೆನ್ಸ್ ಆಫ್ ಪೊಯೆಟ್ರಿ ಅಂತ ಹೇಳಿ, ಅದು ಕಾವ್ಯದ ಪರವಾಗಿ ಅಂತ ಹೇಳಿ. ಹಾಗೆ 1818ರಲ್ಲಿ ಜೂಲಿಯನ್ ಅಂಡ್ ಮೆಡಲು ಅಂತ ಒಂದು ಕವನ ಬರಿತಾ ಇದ್ದಾನೆ. ಇದರಲ್ಲಿ ಆತನ ಸ್ನೇಹಿತ ಬೈರನ್ ಅನ್ನ ಸ್ನೇಹವನ್ನ ಚಿರಂತನಗೊಳಿಸ್ತಕ್ಕಂತ ಇದೊಂದು ಕಾವ್ಯ. ಇಷ್ಟೆಲ್ಲ ಸಾಹಿತ್ಯಿಕ ಕೊಡುಗೆಗಳನ್ನ ಶೆಲ್ಲಿ ಇಂಗ್ಲಿಷ್ ಸಾಹಿತ್ಯಕ್ಕೆ ನೀಡಿ ಈತ 1822 ಜುಲೈ 8ರಂದು ಇಟಲಿಯ ತೀರದಾಚೆಯಲ್ಲಿ ಆತನ ದೋಣಿ ಮುಳುಗಿ ಆತ ದುರಂತದಲ್ಲಿ ಆತ ಸಾವನ್ನ ಅಪ್ತಾ ಇದ್ದಾನೆ. ಶೆಲ್ಲಿ ಒಬ್ಬ ಆದರ್ಶವಾದಿ. ಅವನು ಬದುಕಿರುವಂತಹ ಸಂದರ್ಭದಲ್ಲಿ ಆತ ಅಷ್ಟು ಜನಪ್ರಿಯಗೊಳ್ಳಿಲ್ಲ. ಇವತ್ತಿನಷ್ಟು ಜನಪ್ರಿಯತೆ ಅವನು ಬದುಕಿರತಕ್ಕಂತ ಕಾಲದಲ್ಲಿ ಸಿಗಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಆತ ಒಬ್ಬ ರೆಬೆಲ್ ಆಗಿದ್ದ, ಅದಕ್ಕಾಗಿ ಕ್ರಾಂತಿಕಾರಿಯಾಗಿದ್ದ. ಹಾಗೆ ಅವನು ಚರ್ಚ್ ಮತ್ತು ರಾಜಕೀಯವನ್ನ ವಿರೋಧಿಸ್ತಾ ಇದ್ದ. ಅಂದಿನ ಸೆನ್ಸರ್ ಮಂಡಳಿಗಳು ಆತನ ವರ್ಕ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಇವೆಲ್ಲ ಕಾರಣಗಳ ಮಧ್ಯೆ ಆತ ಜನಪ್ರಿಯನಾಗ್ಲಿಲ್ಲ. ಆದ್ರೆ ಅವನ ಸಾವಿನ ನಂತರ ಅವನ ಹೆಂಡತಿ ಮೇರಿ ಶೆಲ್ಲಿ ಅವನ ಎಲ್ಲಾ ಕೃತಿಗಳನ್ನ ಪಬ್ಲಿಷ್ ಮಾಡಿ ಅವನನ್ನ ಜನಪ್ರಿಯಗೊಳಿಸ್ತಾ ಇದ್ದಾಳೆ. ಹಾಗೆ ಈತನ ಕಾವ್ಯ ಶೈಲಿ ಅಂತೂ ಬಹಳ ಅದ್ಭುತವಾದಂತಹ ಕಾವ್ಯ ಶೈಲಿ. ಈಗಾಗಲೇ ಹೇಳಿದಂತೆ ಅವನು ಬಹಳ ರೊಮ್ಯಾಂಟಿಕ್ ಕವಿ ಆಗಿರೋದ್ರಿಂದ ಬಹಳ ಇಮ್ಯಾಜಿನೇಷನ್ ಡಾಮಿನೇಟ್ ಇರತಕ್ಕಂತಹ ಕವನಗಳನ್ನೇ ಬರೆದಿದ್ದಾನೆ. ಆತ ಬಹಳ ಸರಳ ಮತ್ತು ಬಹಳ ಸ್ಪಷ್ಟ ಭಾಷೆಯಲ್ಲಿ, ಅಲಂಕೃತ ಭಾಷೆಯಲ್ಲಿ ಆತ ಬರೆದಿದ್ದಾನೆ. ಸಿಮಿಲಿ, ಮೆಟಾಫೋರ್, ಆಕ್ಸಿಮೋರನ್ನು, ಹಾಗೆ ಕೆಲವು ಲಿಟರರಿ ಡಿವೈಸ್ಗಳಾದಂಥ ಪರ್ಸಾನಿಫಿಕೇಶನ್ಸು, ಇವೆಲ್ಲವುಗಳನ್ನ ಒಂದು 36 ಲಿಟರರಿ ಡಿವೈಸ್ಗಳನ್ನ ಆತ ತನ್ನ ಕೃತಿಗಳಲ್ಲಿ ಬಳಸಿದಾನೆ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೊಂದು ಆತ ಬಳಸಬೇಕು ಅಂದ್ರೆ ಅವನು ಗ್ರೇಟ್ ಸ್ಕಾಲರ್ ಇರ್ಲಿಕ್ಕೆ ಬೇಕು. ಹೀಗಾಗಿ ಆತನ ಆಳ ಅಧ್ಯಯನ, ಅವನ ಪಾಂಡಿತ್ಯ, ಆತನ ಪ್ರತಿಯೊಂದು ವರ್ಕ್ಗಳಲ್ಲಿ ರಿಫ್ಲೆಕ್ಟ್ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ಇವನೊಬ್ಬ ಪ್ರವಾದಿ ಕವಿ ಅಂತ ಕೂಡ ನಾವು ಹೇಳ್ಬೋದು. ಇವನು ಕ್ರಾಂತಿಕಾರಿಕ ಕವಿ, ಪ್ರವಾದಿ ಕವಿ. ಇಲ್ಲಿ ಪ್ರವಾದಿ ಕವಿ ಅಂದ್ರೆ ಅವನ ಸಮಾಜ ಪರಿವರ್ತನೆ ಮಾಡ್ಬೇಕನ್ನುವಂತ ಉದ್ದೇಶನೇ ಉಳ್ಳವನು. ಹೀಗಾಗಿ ಆತ ಏನ್ ಹೇಳ್ತಾ ಇದ್ದಾನೆ, ಕವಿಗಳಂದ್ರೆ ಯಾರು ಅನ್ನೋದಕ್ಕೆ ಅವನು ಏನ್ ಹೇಳ್ತಾ ಇದ್ದಾನೆ, ಪೊಯೆಟ್ಸ್ ಆರ್ ದಿ ಅನ್ಎಕ್ನಾಲೇಜ್ಡ್ ಲೆಜಿಸ್ಲೇಟರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವರು ಅನಧಿಕೃತ ಶಾಸಕರು. ಅವ್ರನ್ನ ಯಾರು ಶಾಸಕರಂತ ನೇಮಿಸಿರೋದಿಲ್ಲ. ಅವರು ಸ್ವತಃ ತಾವೇ ಶಾಸಕರಂತೆ ಶಾಸನಗಳನ್ನ ಕವನಗಳ ಮುಖಾಂತರ ಬರೆದು ಸಮಾಜವನ್ನ ಅವರು ಆ ಶಾಸನಗಳ ಮುಖಾಂತರ ತಿದ್ದುತ್ತಾರೆ ಅಂತ ಹೇಳಿ ಅವನು ಭಾವಿಸಿ. ಇವನ ಲಿರಿಕಲ್ ಕ್ವಾಲಿಟಿ ಅಂತೂ ಬಹಳ ಹೈ ಪೊಯೆಟಿಕ್ ಕ್ವಾಲಿಟಿ ಅದು. ಅದಕ್ಕೆ AC ಸ್ವಿನ್ಬರ್ನ್ ಅದನ್ನ ನೋಡಿ ಈತನನ್ನ ಸಿಂಗಿಂಗ್ ಗಾಡ್ ಅಂತ ಪ್ರೇಸ್ ಮಾಡ್ತಾ ಇದ್ದಾನೆ. ಆದ್ರೆ ಈತ ತನ್ನ ಕಾಲದಲ್ಲಿ ಅಷ್ಟೊಂದು ಪ್ರಚಲಿತ ಪ್ರಭಾವಿ ಆಗಿರ್ಲಿಲ್ಲ ಅನ್ಕೊಂಡು ಮ್ಯಾಥ್ಯೂ ಅರ್ನಾಲ್ಡ್ ಏನ್ ಹೇಳ್ತಾ ಇದ್ದಾನೆ, ಬ್ಯೂಟಿಫುಲ್ an effectual angel beating his wings in luminous wide ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ವ್ಯರ್ಥವಾಗಿ ಹಕ್ಕಿ ರೆಕ್ಕೆ ಬಡಿಯೋ ಹಾಗೆ ಆತನ ಎಲ್ಲ ಫ್ಯೂಟೈಲ್ ಆಗ್ತಾ ಇದೆ ಅವನ ವರ್ಕ್ಸ್ ಎಲ್ಲ ಅಂತ ಆತ ಹೇಳ್ತಾ ಇದ್ದಾನೆ. ಆದ್ರೆ WB ಯೀಟ್ಸ್ ಮಾತ್ರ ಈ ಪ್ರಾಮಿಥಿಯಸ್ ಅನ್ಬೌಂಡ್ ಅನ್ನೋದು ಒಂದು ಒನ್ ಆಫ್ ದಿ ಸ್ಯಾಕ್ರೆಡ್ ಬುಕ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾ ಇದ್ದಾನೆ. ಜಗತ್ನಲ್ಲಿ ಒಂದು ಪವಿತ್ರ ಗ್ರಂಥ ಇದು ಅಂತ ಆತನನ್ನ ಒಬ್ಬ ನೋಬೆಲ್ ಲಾರಿಯೇಟ್ ಪ್ರೈಸ್ ಮಾಡ್ತಾ ಇದ್ದಾನೆ. ಸೊ ಇಷ್ಟೆಲ್ಲ ಬರಹಗಳನ್ನ ಬರೆದ ಎಲ್ಲರನ್ನ ಪ್ರಭಾವಿಸಿದಂತ ಶೆಲ್ಲಿನ ಪ್ರಭಾವ ಅನೇಕ ಜನರ ಮೇಲೆ ಕೂಡ ಆಗ್ತಾ ಇದೆ. ಮುಖ್ಯವಾಗಿ ವಿಕ್ಟೋರಿಯನ್ನು, ಫ್ರೀ ರಾಫೆಲೈಟು, ಆಮೇಲೆ ಟಾಲಸ್ಟಾಯ್, ಹಾಗೆ ಮಹಾತ್ಮ ಗಾಂಧಿ, ನೆಲ್ಸನ್ ಮಂಡೇಲಾ, ಹಾಗೆ ಬರ್ನಾರ್ಡ್ ಶಾ, WB ಯೀಟ್ಸ್, ಹಾರ್ಡಿ, ಬ್ರೌನಿಂಗ್ ಎಲ್ಲರ ಮೇಲೆ ಆತನ ಪ್ರಭಾವ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಪ್ರಭಾವವನ್ನ ಬೀರಿದಂತ ಪ್ರಭಾವಿ ಕವಿಯ ಒಂದು ವರ್ಕ್ ಆಗಿರ್ತಕ್ಕಂಥ ಪ್ರಾಮಿಥಿಯಸ್ ಅನ್ಬೌಂಡ್ ಬಗ್ಗೆ ನಾನಿವತ್ತು ಮಾತಾಡ್ತೇನೆ. ಇಲ್ಲಿ ಪ್ರಾಮಿಥಿಯಸ್ ಅನ್ಬೌಂಡ್ ಅನ್ನೋದು ಒಂದು ಲಿರಿಕಲ್ ಡ್ರಾಮಾ, ಗೀತ ನಾಟಕ ಹೆಸರೇ ಸೂಚಿಸುವ ಹಾಗೆ ಗೀತೆ ಮತ್ತು ನಾಟಕ ಇವೆರಡು ಸಮ್ಮೇಳನದಿಂದ ಆಗಿರ್ತಕ್ಕಂತ ಒಂದು ನಾಟಕ. ಇದಕ್ಕೆ ಕ್ಲೋಸೆಟ್ ಡ್ರಾಮಾ ಕೂಡ ಅಂತಾರೆ. ಕ್ಲೋಸೆಟ್ ಡ್ರಾಮಾ ಮೀನ್ಸ್ ಎ ಟೈಪ್ ಆಫ್ ಡ್ರಾಮಾ ದಟ್ ಈಸ್ ರಿಟರ್ನ್ ಟು ಬಿ ರೀಡ್ ರಾದರ್ ದೆನ್ ಟು ಬಿ ಪರ್ಫಾರ್ಮ್ಡ್ ಆನ್ ದ ಸ್ಟೇಜ್ ಅಂತ ಹೇಳ್ತಾರೆ. ಅಂದ್ರೆ ಅದು ಓದಲಿಕ್ಕೆ ಬರೆಯಲ್ಪಟ್ಟದ್ದು, ನಟಿಸ್ಲಿಕ್ಕೆ ಅಲ್ಲ. ಅಂದ್ರೆ ಇದು ಯಾವ ಟೈಪ್ ಅಂದ್ರೆ ಯಕ್ಷಗಾನ, ಪಾರಿಜಾತ ಇವೆಲ್ಲ ನಮ್ಮಲ್ಲಿ
ಕಲೆಗಳಿದಾವಲ್ಲ, ಬಯಲಾಟ, ಆ ತರನಾದ ಒಂದು ಇದು ಕಾವ್ಯ ನಾಟಕ ಅಂತ ಹೇಳ್ಬಹುದು. ಯಾಕೆಂದ್ರೆ ಇಲ್ಲಿ ಒಬ್ಬ ಪಾತ್ರಧಾರಿ ಬರ್ತಾ ಇದ್ದಾನೆ, ಅದರೊಂದಿಗೆ ಒಂದು ಮೇಳ, ಸಂಗೀತ ಮೇಳ ಬರ್ತಾ ಇದೆ. ಪಾತ್ರಧಾರಿ ಮತ್ತು ಸಂಗೀತ ಮೇಳದೊಂದಿಗೆ ಆತನ ಸಂಭಾಷಣೆ ನಡೀತಾ ಇದೆ. ಅಲ್ಲಿ ಕೆಲವು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಗಳು ಕೂಡ ಬರ್ತಾ ಇವೆ. ಹೀಗೆ ಈ ನಾಟಕದ ಪ್ರಕಾರವನ್ನ ಆತ ಬರೀಲಿಕ್ಕೆ ಮುಖ್ಯ ಸ್ಫೂರ್ತಿ ಯಾರು ಅಂದ್ರೆ ಅವನಿಗೆ ಗ್ರೀಕ್ ನಾಟಕಕಾರ, ದುರಂತ ನಾಟಕದ ಪಿತಾಮಹನೇ ಎಂದು ಖ್ಯಾತಿಯಾಗಿರ್ತಕ್ಕಂಥ ಇಸ್ಕಿಲಸ್. ಈತ 450 BC ಯಲ್ಲಿ ಬರೆದಂತ ಪ್ರಾಮಿಥಿಯಸ್ ಬೌಂಡ್, ಈ ನಾಟಕದ ಒಂದು ಸ್ಫೂರ್ತಿಯಿಂದ ಈತ ಪ್ರಾಮಿಥಿಯಸ್ ಅನ್ಬೌಂಡ್ ನಾಟಕವನ್ನ ಬರಿತಾ ಇದ್ದಾನೆ. ಇಲ್ಲಿ ಪ್ರಾಮಿಥಿಯಸ್ ಬೌಂಡ್ ನಾಟಕ ಏನಿದೆ, ಅಲ್ಲಿ ಹೀರೋ ಪ್ರಾಮಿಥಿಯಸ್ಸೇ, ಇಲ್ಲಿ ಕೂಡ ಹೀರೋ ಪ್ರಾಮಿಥಿಯಸ್ಸೇ. ಕೆಲವು ಕ್ಯಾರೆಕ್ಟರ್ ಆ ನಾಟಕ ಮತ್ತು ಈ ನಾಟಕದಲ್ಲಿ ಸಿಮಿಲರ್ ಆಗಿ ಬರ್ತಾ ಇವೆ. ಆದ್ರೆ ಅಲ್ಲಿ ಏನಾಗ್ತಾ ಇದೆ, ಪ್ರಾಮಿಥಿಯಸ್ ಹೀರೋ ಕೊನೆಯವರೆಗೂ ಬಂಧನದಲ್ಲೇ ಉಳಿತಾ ಇದ್ದಾನೆ. ಆದ್ರೆ ಶೆಲ್ಲಿಯ ನಾಟಕದಲ್ಲಿ ಹೀರೋ ಪ್ರಾಮಿಥಿಯಸ್ ಅನ್ಬೌಂಡ್ ಅಂದ್ರೆ ಆತ ಮುಕ್ತನಾಗ್ತಾ ಇದ್ದಾನೆ, ಅವನು ಸ್ವತಂತ್ರಗೊಳಿಸ್ತಾ ಇದ್ದಾನೆ. ಅಂದ್ರೆ ಈತ ಸ್ವತಂತ್ರದ ಪ್ರವಾದಿ, ಈತ ತನ್ನ ಹೀರೋನನ್ನ ಸ್ವತಂತ್ರಗೊಳಿಸ್ತಾ ಇದ್ದಾನೆ. ಇದು ಮೊದಲನೇದು ಇದು ಪ್ರಾಮಿಥಿಯಸ್ ಬೌಂಡ್ ಕ್ಲಾಸಿಕಲ್ ಟೆಕ್ಸ್ಟ್, ಅದು ರೂಲ್ ಬೌಂಡೆಡ್. ಅದನ್ನ ರೂಲ್ಸ್ ಬ್ರೇಕ್ ಮಾಡಿ ಶೆಲ್ಲಿ ತನ್ನದೇ ಆದಂತ ರೂಲ್ಸ್ ನಲ್ಲಿ ಅದನ್ನು ಸ್ವತಂತ್ರ ಮಾಡಿ ಆತ ಬರೀದು ರೊಮ್ಯಾಂಟಿಕ್ ಸ್ಟೈಲ್ ಅಲ್ಲಿ ಬರಿತಾ ಇದ್ದಾನೆ. ಸೊ ಇದು ಇದರ ಬಗ್ಗೆ. ಇನ್ನ ಇದರ ನಾಟಕ ಈ ಗ್ರೀಕ್ ಪುರಾಣ ಮಿತ್ ಆಗಿರತಕ್ಕಂಥ ಪ್ರಾಮಿಥಿಯಸ್ ಮಿತ್ದಿಂದ ಇದನ್ನ ಆರಿಸ್ಕೊಂಡು ಅದನ್ನೇ ಈತ ಸ್ವಲ್ಪ ಪುನರ್ ವ್ಯಾಖ್ಯಾನವನ್ನ ತನ್ನ ಒಂದು ಪ್ರಾಮಿಥಿಯಸ್ ಅನ್ಬೌಂಡ್ ದಲ್ಲಿ ಶೆಲ್ಲಿ ಮಾಡ್ತಾ ಇದ್ದಾನೆ. ಇಲ್ಲಿ ಪ್ರಾಮಿಥಿಯಸ್ ಅನ್ಬೌಂಡ್ ನಾಟಕದ ಕಥೆಯನ್ನ ನಾವು ತಿಳಿಯೋದಕ್ಕಿಂತ ಮುಂಚೆ ಪ್ರಾಮಿಥಿಯಸ್ ಬೌಂಡ್ ಬಗ್ಗೆ ಶಾರ್ಟ್ ಆಗಿ ಸ್ವಲ್ಪ ತಿಳಿದುಕೊಂಡ್ರೆ ಅದಕ್ಕೂ ಲಿಂಕ್ ಕನೆಕ್ಟ್ ಆಗ್ತಾ ಇದೆ, ಅಂದ್ರೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸಿ ಸ್ವಲ್ಪದರಲ್ಲೇ ನಾನು ಪ್ರಾಮಿಥಿಯಸ್ ಬೌಂಡ್ ಬಗ್ಗೆ ಹೇಳ್ತೀನಿ. ಇಲ್ಲಿ ಪ್ರಾಮಿಥಿಯಸ್ ಬೌಂಡ್ ನಾಟಕ ಏನಾಗ್ತಾ ಇದೆ, ಕಾಸ್ಮಿಕ್ ಪವರ್, ಬ್ರಹ್ಮಾಂಡದ ಅಧಿಕಾರಕ್ಕೋಸ್ಕರ ಇಲ್ಲಿ ಟೈಟನ್ ಮತ್ತು ಒಲಿಂಪಿಯನ್ ಗಾಡ್ಸ್ ಮಧ್ಯೆ ಗ್ರೀಕರಲ್ಲಿ ಯುದ್ಧ ನಡೆದಿರ್ತಾ ಇದೆ. ಇಲ್ಲಿ ಟೈಟನರ ನಾಯಕ ಕ್ರೋನೋಸ್ ಅಂತ ಇರ್ತಾ ಇದ್ದಾನೆ ಮತ್ತು ಒಲಿಂಪಿಯನರ ನಾಯಕ ಜುಪಿಟರ್ ಆರ್ ಜ್ಯೂಸ್ ಅಂತ ಇರ್ತಾ ಇದ್ದಾನೆ. ಸೊ ಇವರಿಬ್ಬರ ಮಧ್ಯೆ ಜಗಳ ನಡೆದಾಗ ಅಲ್ಲಿ ಈ ಪ್ರಾಮಿಥಿಯಸ್ ಕೂಡ ಒಬ್ಬ ಟೈಟನ್ ಆಗಿರ್ತಾ ಇದ್ದಾನೆ. ಪ್ರಾಮಿಥಿಯಸ್ ಅಂದ್ರೇನೆ ಮೀನಿಂಗು ಫೋರ್ ಸೈಟ್, ಅಂದ್ರೆ ದಿವ್ಯ ದೃಷ್ಟಿ ಉಳ್ಳವನು, ಆತ ಭವಿಷ್ಯವನ್ನ ಬಲ್ಲವನು. ಸೊ ಅವನು ತನ್ನ ಭವಿಷ್ಯದ ಒಂದು ಜ್ಞಾನದಿಂದ ವಾಯ್ಸ್ ವೇರಿಯೇಷನ್ ಇದೆ ನೋಡಿ, ವಾಯ್ಸ್ ಕ್ಲಾರಿಟಿ ಇಲ್ಲ ಒಂದ್ ಸ್ವಲ್ಪ. ಇಲ್ಲ ಸರ್, ಅದು ಬಹುಶಃ ನಿಮ್ಮ ಹತ್ರ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ನಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆ ಸರ್. ಕ್ಲಿಯರ್ ಕೇಳಿಸ್ತಾ ಇದೆ. ಓಕೆ ಈಗ ಸರ್ ಕೇಳಿಸ್ತಾ ಇದೆ? ಹಾ ಸರಿ ಇದೆ ಮೇಡಮ್, ಮಾತಾಡಿ. ಕ್ಲಿಯರ್ ಆಡಿಬಲ್ ಇದೆ ಮೇಡಮ್. ಇಲ್ಲಿ ಪ್ರಾಮಿಥಿಯಸ್ ತನ್ನ ದಿವ್ಯ ದೃಷ್ಟಿಯಿಂದ ಆತ ನಾವೇ ಗೆಲ್ತೀವಿ ಅಂತ ಕ್ರೋನೋಸ್ಗೆ ಹೇಳಿದ್ರು. ಕ್ರೋನೋಸ್ ಅವನನ್ನ ಒಪ್ಪೋದಿಲ್ಲ. ಅದಕ್ಕಾಗಿ ಅವನು ತನ್ನ ಬ್ರದರ್ ಆಗಿರ್ತಕ್ಕಂಥ ಎಪಿಮಿಥಿಯಸ್ ನನ್ನ ಕರೆದುಕೊಂಡು ಆತ ಜುಪಿಟರ್ನ ಪರವಾಗಿ ಯುದ್ಧ ಮಾಡಿ ಗೆದ್ದು ಬಿಟ್ಟು ಆತ ಜುಪಿಟರ್ ಎಲ್ಲ ಸರ್ವಶಕ್ತ ದೇವರ ಆಗುವ ಹಾಗೆ, ಕಿಂಗ್ ಆಫ್ ಆಲ್ ಗಾಡ್ಸ್, ಎಲ್ಲಾ ದೇವರ ಅರಸ ಇಲ್ಲಿ ಜುಪಿಟರ್ ಆಗುವ ಹಾಗೆ ಆತ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಅದನ್ನ ಮೆಚ್ಚಿ ಜುಪಿಟರ್ ಇದ್ದವನು ಎಪಿಮಿಥಿಯಸ್ಗೆ ಮತ್ತು ಪ್ರಾಮಿಥಿಯಸ್ಗೆ ಇಬ್ಬರಿಗೂ ಒಂದು ಕೆಲಸವನ್ನು ಕೊಡ್ತಾ ಇದ್ದಾನೆ. ಎಪಿಮಿಥಿಯಸ್ಗೆ ನೀನು ಪ್ರಾಣಿ ಮತ್ತು ಪಕ್ಷಿ ಇಂಥ ಜಗತ್ತನ್ನ ಸೃಷ್ಟಿ ಮಾಡು, ಮತ್ತೆ ಪ್ರಾಮಿಥಿಯಸ್ಗೆ ನೀನು ಮಾನವರನ್ನ ಸೃಷ್ಟಿ ಮಾಡು ಅಂತ ಹೇಳಿ ಕೊಡ್ತಾ ಇದ್ದಾನೆ. ಅದಕ್ಕೆ ಪ್ರಾಮಿಥಿಯಸ್ ಒಪ್ಪಿ ರಾಡಿ, ಮಣ್ಣು, ನೀರಿನಿಂದ ಮಾನವರನ್ನ ರೆಡಿ ಮಾಡಿ ನರ ಮತ್ತು ಬೋನ್ಸ್ ಎಲ್ಲ ಹಾಕಿ ಮೇಲೆ ಚರ್ಮದ ಹೊದಿಕೆ ಹಾಕಿ ಅವರಿಗೆ ಜೀವದಾನ ಮಾಡಿ ಅವರಿಗೆ ಬೆಂಕಿಯನ್ನು ಕೊಡ್ತಾ ಇದ್ದಾನೆ. ಬೆಂಕಿ ಅನ್ನೋದೇನಿದೆ ಅಲ್ಲ, ಇದು ಫೈರು, ಇಟ್ ಈಸ್ ಅ ಸಿಂಬಲ್ ಆಫ್ ನಾಲೆಜ್. ಅದನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಅವರಿಗೆ ರೀಸನಿಂಗ್ ಪವರ್, ಥಿಂಕಿಂಗ್ ಪವರ್ ಎಲ್ಲ ಬರೋ ಹಾಗೆ ಅವನು ಕೊಟ್ಟು ಎಲ್ಲಾ ಕೌಶಲ್ಯಗಳನ್ನ ಮಾನವರಿಗೆ ಕೊಟ್ಟು ಇಡೀ ಭೂಮಿ ಸುಂದರವಾಗುವ ಹಾಗೆ ಅವನು ಇದ್ದಾನೆ, ರಚಿಸಿ ಅವನನ್ನ ಔತಣಕೂಟಕ್ಕಾಗಿ ಕರಿತಾ ಇದ್ದಾನೆ. ಜುಪಿಟರ್ಗೆ ಇದನ್ನೆಲ್ಲ ತೋರಿಸ್ಬೇಕು ಅಂತ ಆ ಔತಣಕೂಟದಲ್ಲಿ ಒಂದು ಪ್ರಾಣಿಯನ್ನ ಕಡದು ಬಿಟ್ಟು 2 ಬೌಲ್ಗಳಲ್ಲಿ ಮಾಂಸಗಳನ್ನ ಹಾಕ್ತಾ ಇದ್ದಾನೆ. ಒಂದು ಬೌಲಲ್ಲಿ ಮಾಂಸ ಹಾಕಿ ಮೇಲೆ ಕೊಬ್ಬನ್ನ ಸವರ್ತಾ ಇದ್ದಾನೆ. ಇನ್ನೊಂದು ಬೌಲಲ್ಲಿ ಆತ ಎಲುಬುಗಳನ್ನ ಹಾಕಿ ಸ್ವಲ್ಪ ಮಾಂಸವನ್ನ ಸ್ವಲ್ಪ
ಮಾಂಸ ಹಾಕಿರ್ತಾ ಇದ್ದಾನೆ. ಹೀಗಾಗಿ ಚಾಯ್ಸ್ ಮಾಡ್ಲಿಕ್ಕೆ ಜುಪಿಟರ್ ಕೊಟ್ಟಾಗ ಜುಪಿಟರ್ ಇರ್ತಕ್ಕಂಥ ಬೌಲ್ ಅನ್ನೇ ತೆಗೆದುಕೊಳ್ತಾ ಇದ್ದಾನೆ. ಅವನು ತಿನ್ಬೇಕಾದ್ರೆ ಅಲ್ಲಿ ಎಲುಬುಗಳು ಬಂದಾಗ ಅವನಿಗೆ ಕೋಪ ಬಂದ್ಬಿಡ್ತಾ ಇದೆ ಪ್ರಾಮಿಥಿಯಸ್ ಮೇಲೆ. ಅದಕ್ಕಾಗಿ ಸಿಟ್ಟಿನಲ್ಲಿ ಆತ ಪ್ರಾಮಿಥಿಯಸ್ ಮಾನವರಿಗೆ ಕೊಟ್ಟಂತ ಬೆಂಕಿಯನ್ನು ಕಸಿದುಕೊಂಡ ಅಂತ ಹೇಳಿ ಹೇಳಲಾಗುತ್ತೆ. ಅದರಿಂದ ಆ ಬೆಂಕಿಯನ್ನ ತೆಗೆದುಕೊಂಡು ಹೋಗಿ ಆತ ಒಲಿಂಪಿಯನ್ ಬೆಟ್ಟದಲ್ಲಿ ಬಚ್ಚಿಡ್ತಾ ಇದ್ದಾನೆ. ಅವನು ಬಚ್ಚಿಟ್ಟ ಮೇಲೆ ಪ್ರಾಮಿಥಿಯಸ್ಗೆ ಬಹಳ ದುಃಖ ಆಗ್ತಾ ಇದೆ. ಯಾಕಂದ್ರೆ ಮಾನವರು ಸರ್ವೈವ್ ಆಗ್ಬೇಕಾದ್ರೆ ಬೆಂಕಿ ಬೇಕಾಗಿರ್ತಾ ಇದೆ. ಅದಕ್ಕಾಗಿ ಆತ ಜುಪಿಟರು ಎಲ್ಲೋ ವಿಹಾರಕ್ಕೆ ಹೋದಾಗ ಈತ ಪ್ರಾಮಿಥಿಯಸ್ ಆ ಬೆಟ್ಟಕ್ಕೆ ಹೋಗಿ ಅದನ್ನ ಕದ್ದು ತೆಗೆದುಕೊಂಡು ಬಂದು ಮತ್ತೆ ಮಾನವರಿಗೆ ಕೊಡ್ತಾ ಇದ್ದಾನೆ. ಅದರಿಂದ ಕೊಟ್ಟದಕ್ಕಾಗಿ ಆತನನ್ನ ಮತ್ತೆ ಜುಪಿಟರ್ ಸಿಟ್ಟಿಗೇರ್ ಏನ್ ಮಾಡ್ತಾ ಇದ್ದಾನೆ, ಬಂಧಿಸ್ಲಿಕ್ಕೆ ಆಜ್ಞೆ ಮಾಡ್ತಾ ಇದ್ದಾನೆ. ಸೀತಿಯನ್ ಬೆಟ್ಟದ ಮೇಲೆ ಆತನನ್ನ ಸರಪಳಿಯಿಂದ ಕಟ್ಟಿ ಒಂದು ಗರುಡ ಬಂದು ಆತನ ಲಿವರ್ ಅನ್ನ ತಿಂತಕ್ಕಂತಹ ಒಂದು ಶಿಕ್ಷೆ, ಘೋರ ಶಿಕ್ಷೆಯನ್ನ ಆತನಿಗೆ ವಿಧಿಸ್ತಾ ಇದ್ದಾನೆ. ಇಷ್ಟೊಂದು ದುರಂತ ಆತನಿಗೆ, ಮಾನವರಿಗೆ ಒಂದು ಬೆಂಕಿಯ ಒಂದು ಜ್ಞಾನವನ್ನ ಕೊಟ್ಟಿದ್ದಕ್ಕಾಗಿ ಆತ ಸಫರ್ ಆಗ್ಬೇಕಾಗ್ತಾ ಇದೆ. ಅದಕ್ಕೆ ನಾನು ಮಾನವರಿಗೆ ಒಳ್ಳೇದು ಮಾಡ್ರು ನನಗೆ ಯಾಕೆ ಈ ಒಂದು ದುಸ್ಥಿತಿ ಬಂತು ಅಂತ ಹೇಳಿ ಆತ ದೇವರಲ್ಲಿ ಕೇಳ್ತಾ ಇದ್ದಾನೆ. ಆದ್ರೆ ದೇವರಿಗೆ ಆತ ಶರಣ ಆಗದಕ್ಕಾಗಿ ಆತನನ್ನ ಫ್ಯೂರೀಸ್ಗಳು ಬಂದು ಆತನಿಗೆ ತೊಂದರೆ ಕೊಡ್ತಾ ಇವೆ. ಸೊ ಈ ತರ ದುಃಖದ ಸನ್ನಿವೇಶದಲ್ಲಿ ಆತನಿದ್ದಾಗ ಅವನು ಬೇಡ್ಕೋತಾ ಇದ್ದಾನೆ. ಬೇಡ್ಕೊಂಡ್ರು ಅವನು ಅಲ್ಲಿಂದ ಬಂಧನದಿಂದ ಪಾರಾಗೋದಿಲ್ಲ. ಅದಕ್ಕಾಗಿ ಆತ ನನಗೆ ಯಾಕೆ ಈ ಶಿಕ್ಷೆ ಅಂತ ಅವ್ರನ್ನ ವೇದನೆಯಲ್ಲಿನೇ ಆತ ಅವನಿಗೆ ಶರಣ ಆಗ್ತಾನೆ. ಆ ಒಂದು ದುರಂತ ನಾಟಕ ದುರಂತದಲ್ಲಿನೇ ಬಂಧನದಲ್ಲಿಯೇ ಮುಕ್ತಾಯಗೊಳ್ತಾ ಇದೆ. ಆದ್ರೆ ಆ ಒಂದು ಎಂಡಿಂಗು ಶೆಲ್ಲಿಗೆ ಲೈಕ್ ಆಗೋದಿಲ್ಲ. ಅದಕ್ಕಾಗಿ ಆತ ಏನ್ ಮಾಡ್ತಾ ಇದ್ದಾನೆ, ಪ್ರಾಮಿಥಿಯಸ್ ನನ್ನ ಅವನು ಬಂಧನದಿಂದ ಮಾಡಬೇಕು ಅನ್ಕೊಂಡು ಪ್ರಾಮಿಥಿಯಸ್ ಅನ್ಬೌಂಡ್ ಅನ್ನ ಆತ ರಚಿಸ್ತಾ ಇದ್ದಾನೆ ಆ ಕೃತಿ. ಸೊ ಪ್ರಾಮಿಥಿಯಸ್ ಅನ್ಬೌಂಡ್ ದಲ್ಲಿ ಆತ ಇನ್ ಮೇಲೆ ನಾನು ಪ್ರಾಮಿಥಿಯಸ್ ಅನ್ಬೌಂಡ್ ಹೋಗೋದು. ನಾವು ಈ ಪ್ರಾಮಿಥಿಯಸ್ ಅನ್ಬೌಂಡ್ ಅನ್ನ ಇಂದು 2 ಆಯಾಮಗಳಿಂದ ಅಧ್ಯಯನ ಮಾಡಬಹುದು ಅಂತ ನಾನು ಭಾವಿಸಿದ್ದೀನಿ. ಒಂದು ಆರ್ಕಿಟೈಪಲ್ ಕ್ರಿಟಿಸಿಸಮ್ ಆಯಾಮದಲ್ಲಿ, ಇನ್ನೊಂದು ಎಕ್ಸಿಸ್ಟೆನ್ಸಿಯಲ್ ಅಸ್ತಿತ್ವವಾದದ ಆಯಾಮದಲ್ಲಿ ನಾವು ಇವುಗಳನ್ನ ಅಧ್ಯಯನ ಮಾಡಬಹುದು ಅಂತ ಅನಿಸ್ತಾ ಇದೆ. ಇಲ್ಲಿ ಅದಕ್ಕೂ ಮುಂಚೆ ನಾವು ಈ ಪ್ರಾಮಿಥಿಯಸ್ ಅನ್ಬೌಂಡ್ ನಲ್ಲಿ ಬರ್ತಕ್ಕಂಥ ಪಾತ್ರಗಳ್ಯಾವು, ಪ್ರಾಮಿಥಿಯಸ್ ಅನ್ಬೌಂಡ್ ಕತೆ ಇನ್ ಮೇಲೆ ಪ್ರಾರಂಭ ಆಗ್ತಾ ಇದೆ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಇಲ್ಲಿ ಅದರ ಪಾತ್ರಗಳಲ್ಲಿ ಮುಖ್ಯವಾಗಿ ಕಥಾನಾಯಕ ಪ್ರಾಮಿಥಿಯಸ್, ಇವನು ಜ್ಞಾನದ ಸಂಕೇತ. ಇನ್ನ ಇದರ ಕಳನಾಯಕ ಜುಪಿಟರ್, ಇವನಿಗೆ ಜ್ಯೂಸ್ ಕೂಡ ಅಂತಾರೆ. ಸೊ ಇವನು ಇಲ್ಲಿ ದಬ್ಬಾಳಿಕೆಯ ಸಂಕೇತವಾಗಿ ಕಾಣಿಸ್ತಾ ಇದ್ದಾನೆ. ಇವನ ಮಗ ಡೆಮೋಗಾರ್ಗನ್ ಮಗ, ಇವನು ಕಾಸ್ಮಿಕ್ ಪವರ್ದ ಸಿಂಬಲ್ ಆಗಿ ಕಾಣಿಸ್ತಾ ಇದ್ದಾನೆ. ಹಾಗೆ ಅರ್ತ್ ಅಂತ ಭೂಮಿ ಕೂಡ ಇಲ್ಲಿ ಜೀವಂತಿಕೆ ಆಗಿ ತೋರಿಸ್ತಾ ಇದ್ದಾರೆ. ಅವಳು ಪ್ರಾಮಿಥಿಯಸ್ನ ತಾಯಿ ಅಂತ ಇಲ್ಲಿ ಪರಿಗಣಿಸಲಾಗ್ತಾ ಇದೆ. ಸೊ ಅವಳು ಕರುಣೆಯ ಸಂಕೇತವಾಗಿ ಕಾಣಿಸ್ತಾ ಇದ್ದಾಳೆ. ಹಾಗೆ ಏಷಿಯಾ, ಇವಳು ಪ್ರಾಮಿಥಿಯಸ್ನ ಹೆಂಡತಿ, ಇವಳು ಪ್ರೇಮವನ್ನ ಸಿಂಬಲೈಸ್ ಮಾಡ್ತಾ ಇದ್ದಾಳೆ. ಹಾಗೆ ಮರ್ಕ್ಯೂರಿ, ಇವನು ಜುಪಿಟರ್ನ ಮಧ್ಯಸ್ಥಿಕೆಗಾರ. ಹಾಗೆ ಹೆರಿಕ್ಯುಲಸ್, ಈತ ಸ್ವಾತಂತ್ರ್ಯದ ಸಂಕೇತ. ಹಾಗೆ ಪ್ಯಾಂಥಿಯಾ, ಅಯೋನ್, ಇವರು ಸಮುದ್ರ ಕನ್ಯರು, ಏಷಿಯಾನ ಸಿಸ್ಟರ್ಸು. ಓಷನೈಡ್ ಇವರ ತಂದೆ. ಹಾಗೆ ಅಪೋಲೋ ಅಂತಕ್ಕಂತ ಒಬ್ಬ ಸನ್ ಗಾಡ್ ಕೂಡ ಬರ್ತಾನೆ. ಇವೆಲ್ಲ ಜೀವಂತ ಪಾತ್ರಗಳು. ಇದರೊಂದಿಗೆ ಆತ ಶೇಕ್ಸ್ಪಿಯರ್ನ ಹಾಗೆ ಅಲೆಕ್ಸಾಂಡರ್ ಪೋಪ್ನ ಹಾಗೆ ಕೆಲವು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಗಳನ್ನ ಬಳಸಿದ್ದಾನೆ. ಅವುಗಳು ಫ್ಯಾಂಟಾಸಮ್ ಆಫ್ ಜುಪಿಟರ್, ಹಾಗೆ ದಿ ಸ್ಪಿರಿಟ್ ಆಫ್ ಅವರ್ಸು, ಹಾಗೆ ಕೆಲವು ಸ್ಪಿರಿಟ್ಸ್ಗಳು, ಇಕೋಸ್ಗಳು, ಫಾನ್ಗಳು, ಇವೆಲ್ಲ ಅತಿ ಮಾನುಷ ವ್ಯಕ್ತಿಗಳು ಇದ್ರಾಗ ಬರ್ತಾ ಇದ್ದಾರೆ. ಇಲ್ಲಿ ನಾಟಕದ ಮೊದಲನೇ ಆಕ್ಟು ಇಂಡಿಯನ್ ಕೌಕಾಸಸ್ ಅಂತಕ್ಕಂಥ ಬೆಟ್ಟದಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಂಡಿಯನ್ ಕೌಕಾಸಸ್ ಅನ್ನೋದು ಶೆಲ್ಲಿಯಲ್ಲಿ ಕಾಲ್ಪನಿಕ ಒಂದು ಸ್ಥಳ. ಇದು ಯಾವ ಒಂದು ಭೂಪಟದಲ್ಲಿ ಇಲ್ಲ, ಭೂನಕ್ಷೆಯಲ್ಲಿ. ಯಾಕಂದ್ರೆ ಕೌಕಾಸಸ್ ಅನ್ನೋದು ಒಂದು ಕಪ್ಪು ಸಮುದ್ರ ಮತ್ತು ಕೆಲವು ರಷ್ಯಾದ ಸೌತ್ ಭಾಗದಲ್ಲಿ ಕೌಕಾಸಸ್ ಬೆಟ್ಟ ಬರ್ತಾ ಇದೆ. ಆದ್ರೆ ಇಂಡಿಯನ್ ಕೌಕಾಸಸ್ ಇಲ್ಲ. ಹಿಮಾಲಯ ಪರ್ವತ ಹೋಲು ಹಾಗೆ ಈ ಬೆಟ್ಟವನ್ನ ಆತ ಮೆಟಫೋರಿಕಲಿ ಈ ಒಂದು ನಾಟಕದಲ್ಲಿ ಬಹಳ ಸೌಂದರ್ಯಯುತವಾಗಿ ಆತ ಇದನ್ನು ವರ್ಣಿಸ್ತಾ ಇದ್ದಾನೆ. ಇದು ನಿಸರ್ಗದ ಪ್ರೇಮಿ ಈತ. ಇದನ್ನ ಬಹಳ ಚೆನ್ನಾಗಿ ಇಲ್ಲಿ ಅವನು ಬರಿತಾ ಇದ್ದಾನೆ. ಈ ನಾಟಕ ಈ ಕೌಕಾಸಸ್ ಬೆಟ್ಟದ ಮೇಲೆ ಈ ಪ್ರಾಮಿಥಿಯಸ್ ನಾಯಕನನ್ನ ಆಗ್ಲೇ ಹೇಳಿದ ಹಾಗೆ
ಪ್ರಾಮಿಥಿಯಸ್ ಬೌಂಡ್ ನಲ್ಲಿ ಬಂಧಿಸಿದ ಹಾಗೆ ಇಲ್ಲಿ ಈತನನ್ನ ಇಂಡಿಯನ್ ಕೌಕಾಸಸ್ ಬೆಟ್ಟದ ಮೇಲೆ ಬಂಧಿಸಿರ್ತಾರೆ, ಬಂಡೆಗಲ್ಲಿನ ಎದುರಿಗೆ ಸರಪಳಿಗಳಿಂದ. ಆತನಿಗೆ ಯಾಕೆ ಬಂಧಿಸಿರ್ತಾರೆ, ಈಗಾಗ್ಲೇ ನಾನು ಹೇಳಿದ್ದೀನಿ, ಬೆಂಕಿಯನ್ನ ಮಾನವರಿಗೆ ಕೊಟ್ಟಿದ್ದು, ಜ್ಞಾನವನ್ನು ಕೊಟ್ಟಿರೋದಕ್ಕಾಗಿ ಶಿಕ್ಷೆಗೆ ಒಳಗಾಗಿರ್ತಾ ಇದ್ದಾನೆ. ಇದು ಎಷ್ಟು ದಿವಸ, 3000 ವರ್ಷಗಳಿಂದ ಹೀಗೆ ಮುಂದುವರೆದು ಬಂದಿರ್ತಾ ಇದೆ. ಇಲ್ಲಿ ಆತ ತನ್ನ ಸ್ವಗತದಲ್ಲಿ ಜುಪಿಟರನ್ನ ಬಂಡಾಯದ ಧ್ವನಿಯಲ್ಲಿ ಅವನು ಮಾತನಾಡ್ತಾ ಇದ್ದಾನೆ. ಪ್ರಾಮಿಥಿಯಸ್ಸು ತನ್ನನ್ನ ಹೊರತುಪಡಿಸಿ ಎಲ್ಲಾ ದೇವರುಗಳಿಗೆ, ರಾಕ್ಷಸರಿಗೆ, ಪ್ರತಿಯೊಬ್ಬರಿಗೂ ಈತನೇ ಸರ್ವಶಕ್ತ ದೇವರು, ಎಲ್ಲರ ಅರಸ ಈತ. ಆದ್ರೆ ಇವನು ಮತ್ತು ಪ್ರಾಮಿಥಿಯಸ್ ಇಬ್ರು ಸೇರಿ ಇಡೀ ವಿಶ್ವವನ್ನೇ ನಿದ್ರೆ ಇಲ್ಲದ ಕಣ್ಣುಗಳಿಂದ ನೋಡ್ತಾ ಇದ್ರು ಮೊದಲು. ಆದ್ರೆ ಈತನಿಗೆ ಈಗ ಕಣ್ಣುಗಳಲ್ಲಿ ಬರೇ ಸೇಡನೆ, ದ್ವೇಷನೇ ತುಂಬ್ಕೊಂಡ್ ಬಿಟ್ಟಿದೆ, ದ್ವೇಷದಿಂದ ಕುರುಡನಾಗಿದ್ದಾನೆ. ಅದಕ್ಕಾಗಿ ಪ್ರಾಮಿಥಿಯಸ್ನ ಆತ ಶಿಕ್ಷಿಸ್ತಾ ಇದ್ದಾನೆ. ಇವನು ಶಿಕ್ಷೆ ಹೆಚ್ಚು ಮಾಡ್ಲಿಕ್ಕೆ ಒಂದು ಗರುಡವನ್ನ ನೇಮಿಸಿ ಅದು ರಾತ್ರಿ ಹಗಲು ಆತನ ಲಿವರ್ ಅನ್ನ ತಿಂದ್ಬಿಟ್ಟು ಆ ಲಿವರ್ ಕುಕ್ಕಿ ತಿಂದು ಅದರಲ್ಲಿ ಪಾಯ್ಸನ್ ಬಿಡ್ತಾ ಇತ್ತು. ಆ ಒಂದು ಹಿಂಸೆಯನ್ನ ಆತ ತಡೆದುಕೊಳ್ಬೇಕಾಗಿತ್ತು. ಇದು ಏನ್ ನಮಗೆ ಸಿಂಬಲೈಸ್ ಮಾಡ್ತಾ ಇದೆ, ಇದು ಜುಪಿಟರ್ನ ಒಂದು ದಬ್ಬಾಳಿಕೆಯನ್ನ ಸೂಚಿಸ್ತಾ ಇದೆ. ಅಂದಿನ ರಾಜರ ದಬ್ಬಾಳಿಕೆಯನ್ನ ಈ ಸಿಂಬಲ್ ಮೂಲಕ ಇಲ್ಲಿ ತೋರಿಸ್ತಾ ಇದ್ದಾನೆ ಇಲ್ಲಿ ಶೆಲ್ಲಿ. ಹಾಗೆ ಈತನ ಒಂದು ಶಿಕ್ಷೆ ಹಾಗೆ ಮುಂದುವರಿತಾ ಇದೆ. ಯಾಕಂದ್ರೆ ಅವನು ಅಮರ, ಇಮ್ಮಾರ್ಟಲ್ ಗಾಡ್, ಅವನಿಗೆ ಸಾವಿಲ್ಲ. ಅವನು ಹೇಳ್ತಾ ಇದ್ದಾನೆ, ನನಗೆ ಯಾವಾಗ ಇದರಿಂದ ಮುಕ್ತಿ, ಎಲ್ಲಾದ್ರೂ ಗೋರಿಯಲ್ಲಿ ಶಾಗ್ಬಹುದೇನೋ ಅಂತಾನೆ. ಆದ್ರೆ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಇವನು ಅಮರ ಇದ್ದಾನೆ. ಹಾಗಾಗಿ ಈತ ಶರಣಾಗುವುದು ಇಲ್ಲ. ಅಹಿಂಸಾತ್ಮಕವಾಗಿ ಆತನ ಕೊಡ್ತಕ್ಕಂತ ಎಲ್ಲಾ ಕಷ್ಟಗಳನ್ನ ಸೈರಣೆಯಿಂದ, ಮನೋಬಲದಿಂದ ಆತ ತಾಳ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಒಂದು ಮಿಸ್ ಫಾರ್ಚೂನ್ ಬಂದ್ಬಿಟ್ಟಿದೆ. ಮಿಸ್ ಫಾರ್ಚೂನ್ ಈಸ್ ಮೈಗ್ರೆಂಟ್ ಬರ್ಡ್ ವಿಚ್ ಸೆಟಲ್ಸ್. ಅಂದ್ರೆ ಅದೊಂದು ವಲಸೆ ಹಕ್ಕಿ ತರ ಅವನಿಗೆ ಬಂದ್ಬಿಟ್ಟಿದೆ. ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಅವನ್ ಹಾಗೆ ವೇದನೆಯಲ್ಲಿ ತನ್ನ ವೇದನೆ ಅಲ್ಲಿ ಇರ್ತಕ್ಕಂಥ ನಿಸರ್ಗಕ್ಕೆ ಕೇಳ್ತಾ ಇದ್ದಾನೆ. ಬೆಟ್ಟ, ಗುಡ್ಡ, ಆಮೇಲೆ ಸೂರ್ಯ, ಎಲ್ಲರಿಗೂ, ಸಮುದ್ರಕ್ಕೆ, ಎಲ್ಲ ನನ್ನ ಒಂದು ವೇದನೆ ನಿಮಗೆ ಕೇಳಿಸ್ತಾ ಇಲ್ಲವೇ, ಕಾಣಿಸ್ತಾ ಇಲ್ಲವೇ ಅಂತ ಹೇಳಿ ಆತ ನಿವೇದಿಸ್ಕೊಳ್ತಾ ಇದ್ದಾನೆ. ಅವನು ನಿಸರ್ಗದೊಡನೆ ಸಂವಾದ ಮಾಡ್ತಾ ಇದ್ದಾನೆ. ಇಲ್ಲಿ ಶೆಲ್ಲಿ ಒಬ್ಬ ಪ್ಯಾಂಥೇಯಿಸ್ಟ್, ಅಂದ್ರೆ ನಿಸರ್ಗದ ಆರಾಧಕ, ಅದರಲ್ಲಿ ಆತ ಜೀವವನ್ನ ಕಂಡವನು. ಅದಕ್ಕಾಗಿ ಇಲ್ಲಿ ಅವನು ನಿಸರ್ಗದೊಂದಿಗೆ ಮಾತುಕತೆಗಳ ನಡೀತಾ ಇವೆ. ಹಾಗೆ ಇಲ್ಲಿ ಕೆಲವು ಹಿಮ ನದಿಗಳು, ಹಿಮಸ್ಫಟಿಕಗಳು ಬಂದು ಅವನಿಗೆ ಚುಚ್ಚಿದಾಗ ಅವನಿಗೆ ಬೆಂಕಿ ಅನುಭವ ಕೂಡ ಆಗ್ತಾ ಇದೆ. ಇಷ್ಟೊಂದು ಹಿಂಸೆ ಆತ ಅನುಭವಿಸ್ಬೇಕಾಗ್ತಾ ಇದೆ ಜುಪಿಟರ್ನನ್ನ ಎದುರು ಹಾಕೊಂಡಿದ್ದಕ್ಕಾಗಿ, ಅವನ ವಿರುದ್ಧ ಬಂಡಾಯ ಮಾಡಿದ್ದಕ್ಕಾಗಿ, ಅವನಿಗೆ ಶರಣಾಗದೆ ಇರೋದಕ್ಕಾಗಿ. ಇಷ್ಟೆಲ್ಲಾ ನಡೆದ ಮೇಲೆ ಆತನ ಪತನ ಒಂದಿಲ್ಲ ಒಂದ್ ದಿವಸ ಆಗುತ್ತೆ ಅನ್ನುವಂತ ಭರವಸೆಯಿಂದ ಆತ ಕಾಯ್ತಾ ಇರ್ತಾನೆ. ಅವನು ಹೇಳ್ತಾನೆ, ಒನ್ ಆಫ್ ದೀಸ್ ಅವರ್ಸ್ ವಿಲ್ ಸಿ ದಿ ಫಾಲ್ ಆಫ್ ಜುಪಿಟರ್ ವೆನ್ ಲೈಕ್ ಅನ್ವಿಲಿಂಗ್ ಬೀಸ್ಟ್ ಟೇಕನ್ ಟು ದಿ ಅಲ್ಟಾರ್ ಬೈ ದಿ ಪ್ರಿಸ್ಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬಲಿ ಆಗ್ಲಿಕ್ಕೆ ಬಯಸದಂತ ಪ್ರಾಣಿಯನ್ನ ಒಬ್ಬ ಪಾದ್ರಿ ಒಂದು ಗೆದ್ದೆ ಕುಂಡಲಕ್ಕೆ ಎಳೆದುಕೊಂಡು, ಹಾಗೆ ಇವನಿಗೂ ಒಂದು ದಿನ ಅವನತಿಯ ಕಾಲ ಬಂದೇ ಬರ್ತಾ ಇದೆ ಅಂತ ಹೇಳಿ ಅವನು ಶಾಪ ಹಾಕ್ತಾ ಇದ್ದಾನೆ. ಆದ್ರೆ ಇಷ್ಟು ಶಾಪ ಹಾಕಿದ ಒಂದು ಕ್ಷಣದಲ್ಲಿ ಮತ್ತೇನಂತಾನೆ, ಮೈ ಹ್ಯಾಟ್ರೆಡ್ನೆಸ್ ಈಸ್ ಡೆಡ್ ಅಂತ ಇದ್ದಾನೆ. ಅಂದ್ರೆ ನನ್ನ ದ್ವೇಷ ಎಲ್ಲ ಸತ್ತು ಹೋಯ್ತು ಅಂತ ಇದ್ದಾನೆ. ಅವನಿಗೆ ಒಂದು ಸ್ಪಿರಿಚುವಲ್ ರಿಯಲೈಸೇಷನ್ ಆಗ್ತಾ ಇದೆ. ಬಹಳಷ್ಟು ಅವನ ದುಃಖ ಅನುಭವಿಸಿ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆಸ್ ದೆನ್ ಬಿಫೋರ್ ಮಿಸ್ರಿ ಮೇಡ್ ಮೆನ್ ವೈಸ್ ಅಂತ ಹೇಳ್ತಾ ಇದ್ದಾನೆ. ಮಿಸ್ರಿ ಮೇಡ್ ಮೀ ವೈಸ್ ಅಂತ. ಅಂದ್ರೆ ಈ ದುಃಖ ನನಗೆ ವಿವೇಕವನ್ನ ಕೊಟ್ಟಿತು ಅಂತ ಹೇಳಿ ತನ್ನ ಶಾಪವನ್ನ ಆತ ಹಿಂಪಡಿತಾನೆ. ಆದ್ರೆ ಆ ಶಾಪ ಅಷ್ಟರಲ್ಲಿಯೇ ಎಲ್ಲ ಹಿಂದೂ ಮಹಾಸಾಗರದವರೆಗೂ ಅದರ ಇಕೋ ಹೋಗಿರ್ತಾ ಇದೆ. ಅದೆಲ್ಲ ಕಡೆಗೆ ಸ್ಪ್ರೆಡ್ ಆಗಿ ಎಲ್ಲ ಅಲ್ಲಿ ನಿಸರ್ಗವೇ ಭಯ ಪಡ್ತಾ ಇದೆ ಅವನ ಶಾಪಕ್ಕೆ. ಅಂದ್ರೆ ಇಲ್ಲಿ ಕೆಲವು 4 ವಯಸ್ಸುಗಳು ಬರ್ತಾ ಇವೆ, ಆಪರೇಷನ್ಗಳು ಬಂದು ಅವು ಏನ್ ಹೇಳ್ತಾ ಇದೆ ಅವನಿಗೆ, ಅವನ ಒಂದು ಧ್ವನಿ ಇಂದ ಇಲ್ಲಿವರೆಗೂ ಭೂಮಿ ಹುಟ್ಟಿದಾಗಿನಿಂದ ಇಂತಹ ಭಯಾನಕ ಧ್ವನಿಯನ್ನ ನಾವು ಕೇಳಿಲ್ಲ. ಈ ರೀತಿ ನಮ್ಮನ್ನ ಈ ವಯಸ್ಸು, ಇವನ್ ವೋಲ್ಕ್ಯಾನಿಕ್ ಎರಪ್ಷನ್ ಕೂಡ ನಮ್ಮನ್ನ ಮೌನಗೊಳಿಸಿರ್ಲಿಲ್ಲ. ಈ ಶಾಪ ನಮ್ಮನ್ನ ಮೌನವಾಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲಾ ಫ್ಯೂರಿಸ್ಗಳು ಬಂದು ಹೇಳ್ತಾ ಇವೆ. ಅಷ್ಟೇ ಅಲ್ಲ, ಒಬ್ಬ ಪೈಲಟ್ ಈ ಧ್ವನಿಯನ್ನ ಕೇಳಿ ಎದ್ದು ಹುಚ್ಚತ್ತಿ ಸತ್ ಹೋಗ್ಬಿಟ್ಟ. ಅಷ್ಟೊಂದು ಭಯಾನಕ ಈ ಶಾಪ ಅಂತ ಹೇಳಿ ಆ ಫ್ಯೂರಿಸ್ಗಳು ಬಂದು ಹೇಳ್ತಾ ಇವೆ. ಆಮೇಲೆ ಪ್ರಾಮಿಥಿಯಸ್ ಭೂತಾಯಿಗೆ ನಾನು ಏನ್ ಶಾಪ ಕೊಟ್ಟೆ, ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ, ಅದನ್ನ ಪುನರ್ ಉಚ್ಚರಿಸು ಅಂತ ಕೇಳ್ತಾ ಇದ್ದಾನೆ. ಆದ್ರೆ ಅವಳು ಉಚ್ಚರಿಸುವಂತ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ
ಯಾಕೆಂದ್ರೆ ಜುಪಿಟರ್ಗೆ ಎಲ್ಲರೂ ಹೆದರ್ತಾರೆ, ಅವನ್ ಹಾಗೆ ಇವರಿಗೂ ಶಿಕ್ಷೆ ಸಿಗ್ಬಹುದಲ್ಲ, ಅದಕ್ಕಾಗಿ ನಾನು ಫ್ಯಾಂಟಾಸಮ್ ಆಫ್ ಜುಪಿಟರ್ನೇ ಕರಿತೀನಿ, ಅದರಿಂದಾನೇ ಹೇಳ್ಸೋಣ ಅಂತ ಫ್ಯಾಂಟಾಸಮ್ ಆಫ್ ಜುಪಿಟರ್ ಬರ್ತಾ ಇದೆ, ಪ್ರೇತ ಬರ್ತಾ ಇದೆ ಜುಪಿಟರ್ ಅಂದು, ಅದು ಬಂದು ಹೇಳ್ತಾ ಇದೆ ಅವನಿಗಿಂತ ಬಲಶಾಲಿ ಆಗಿರತಕ್ಕಂತ ವ್ಯಕ್ತಿನೇ ಬಂದು ಅವನನ್ನ ಅವನತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅದು ಹೇಳ್ತಾ ಇದೆ. ಆ ಹೇಳಿದ ಮೇಲೆ ಎಲ್ಲರೂ ಅದಕ್ಕೆ ಭಯಭೀತರಾಗ್ತಾ ಇದ್ದಾರೆ. ಅವಾಗ ಪ್ರೊಮಿಥಿಯಸ್ಗೆ ಅನಿಸ್ತಾ ಇದೆ ನನ್ನ ವೈರಿಗೂ ಕೂಡ ಇಂಥ ಒಂದು ಶಿಕ್ಷೆ ಬೇಡ, ಅವ್ನು ದಬ್ಬಾಳಿಕೆ ಮಾಡಿರ್ಲಿ ನನ್ನ ಮೇಲೆ, ಆದ್ರೂ ಕೂಡ ಅವನಿಗೆ ನಾನು ಕರುಣೆ ತೋರಿಸೋಣ ಅಂತ ಅವನು ಕರುಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಇಲ್ಲಿ ನಮ್ಗೆ ಶೆಲ್ಲಿ ಅಥೆಯಿಸ್ಟ್ ಅನ್ಸೋದಿಲ್ಲ, ಯಾಕೆಂದ್ರೆ ಆತ ಕ್ರಿಶ್ಚಿಯನ್ ಥಿಯಾಲಜಿಯಲ್ಲಿ ಬರ್ತಕ್ಕಂಥ ಲವ್ ಅಂಡ್ ಕಂಪ್ಯಾಷನ್ ಇವು ಎರಡನ್ನೂ ಅವನು ಜುಪಿಟರ್ಗೆ ಅವನು ವೈರಿ ಆದ್ರೂ ವ್ಯಕ್ತಪಡಿಸ್ತಾ ಇದ್ದಾನಲ್ಲ, ಇವನು ಒಬ್ಬ ಅಥೆಯಿಸ್ಟ್ ಅಂತ ನಮಗ ಅನ್ಸೋದಿಲ್ಲ. ಇಲ್ಲಿ ಇಷ್ಟ ಆಗುವಲ್ಲಿ ಪರ್ವತದ ಮಧ್ಯೆ ಒಬ್ಬ ಮೆಸೆಂಜರ್ ಬರ್ತಾ ಇದ್ದಾನೆ, ಮರ್ಕ್ಯೂರಿ ಅಂತ. ಅವನು ಜುಪಿಟರ್ಗೆ ಮತ್ತು ಇವನಿಗೆ ಸಂಧಾನ ಮಾಡಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಜುಪಿಟರ್ನ ಪರವಾಗಿ ಬಂದು ಈತನಿಗೆ ಮನವರಿಕೆ ಮಾಡ್ತಾ ಇದ್ದಾನೆ, ದೇವರ ವಿರುದ್ಧ ನೀವು ಹೋಗೋದು ವ್ಯರ್ಥ, ಇಲ್ಲಿ ರೆಸಿಸ್ಟೆನ್ಸ್ ಟು ಆಮ್ನಿಪೊಟೆನ್ಸ್ ಇಸ್ ಇನ್ ವೇನ್ ಅಂತ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಈತ ಕೇಳೋದಿಲ್ಲ, ಬಂಡಾಯ ಮುಂದುವರಿಸ್ತಾ ಇದ್ದಾನೆ. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ನೀನು ಒಪ್ಕೊಳ್ಳಿಲ್ಲ ಅಂತಂದ್ರೆ, ಶರಣಾಗ್ಲಿಲ್ಲ ಅಂತಂದ್ರೆ ಫ್ಯೂರೀಸ್ಗಳು ಇನ್ನಷ್ಟು ನಿನಗ ಟಾರ್ಚರ್ ಮಾಡ್ತಾ ಇವೆ, ಅದಕ್ಕಾಗಿ ಒಪ್ಪು ಅಂತ ಇದ್ದಾನೆ. ಆದ್ರೆ ಅವನು ಒಪ್ಪೋದಿಲ್ಲ. ಅವನು ಹೇಳ್ತಾ ಇದ್ದಾನೆ, ನಿನಗ ರಹಸ್ಯವನ್ನು ಗೊತ್ತಿದ್ರೆ ಅವನ ಬಗ್ಗೆ ಜುಪಿಟರ್ಂದು ಒಂದು ರಹಸ್ಯ ಇರ್ತಾ ಇದೆ, ಅದು ನಿನಗೆ ಗೊತ್ತಿದ್ರೆ ಹೇಳು ಅಂತ ಇದ್ದಾನೆ. ಆ ರಹಸ್ಯವನ್ನ ಪ್ರಾಮಿಥಿಯಸ್ ಇಲ್ಲಿ ಇವನ್ ಮುಂದೆ ಹೇಳೋದಿಲ್ಲ, ಒಬ್ಬ ಆಯೋ ಅಂತ ಹೇಳಿ ಒಬ್ಳು ಲೇಡಿ ಮುಂದೆ ಹೇಳಿರ್ತಾ ಇದ್ದಾನೆ. ಅವಳು ಬಹಳ ಸುಂದರಿ, ಅವಳನ್ನ ಜುಪಿಟರ್ ಮೋಹಿಸಿರ್ತಾ ಇದ್ದಾನೆ. ಅವಳು ಮೋಹದಿಂದ ಅವನ ಹೆಂಡತಿ ಹೀರಾ ಅಂತಿರ್ತಾಳೆ, ಜುಪಿಟರ್ನ ಹೆಂಡತಿ. ಅವಳ ಕಣ್ಣಿನಿಂದ ಇವಳನ್ನ ಬಚ್ಚಿಡ್ಲಿಕ್ಕೆ ಅವಳನ್ನ ಆಕಳಾಗಿ ಇರು ಅಂತೇಳಿ ಶಾಪ ಹಾಕಿರ್ತಾ ಇದ್ದಾನೆ. ಇದು ಎಷ್ಟು ದಿನ ಹೀಗೆ ನಾನು ಆಕಳಾಗಿರ್ಬೇಕು ಅಂತ ಅವಳು ಪ್ರಾಮಿಥಿಯಸ್ಗೆ ಬಂದು ಭವಿಷ್ಯ ಕೇಳಿದಾಗ ಅವನು ಹೇಳ್ತಾನೆ, ನೀನ್ ಇಡೀ ಯುರೋಪ್ ಸುತ್ತ ಹಾಕಿ ಬಾ, ಅಲ್ಲಿ ಒಂದು ನೈಲ್ ರಿವರ್ ಹತ್ರ ಬಂದು ನೀನು ಒಂದು ಮಗುವಿಗೆ ಇಫಾಫಸ್ ಅನ್ನೋ ಮಗನಿಗೆ ಜನ್ಮ ಕೊಡ್ತೀಯ, ಅವಾಗ ನಿನ್ನ ಶಾಪ ಮುಕ್ತ ಆಗ್ತಾ ಇದೆ. ಅವನಿಗೊಬ್ಬ ಮಗ ಹುಟ್ಟತಾನೆ, ಅವನಿಂದ ಇವನೊಬ್ಬ ಪ್ರಾಮಿಥಿಯಸ್ನ ಬಂಧನ ಬಿಡುಗಡೆ ಆಗ್ತಾ ಇದೆ, ಜುಪಿಟರ್ನ ಪತನ ಅವನ ಮಗನಿಂದನೇ ಆಗ್ತಾ ಇದೆ ಅಂತ ಹೇಳಿರ್ತಾ ಇದ್ದಾನೆ. ಆದ್ರೆ ಈ ಮಾತನ್ನ ಅವನ್ ಮರ್ಕ್ಯೂರಿ ಮುಂದೆ ಹೇಳಿಕೆ ನಿರಾಕರಿಸ್ತಾನೆ. ಯಾಕಂದ್ರೆ ಜುಪಿಟರ್ಗೆ ನಾನು ಏನ್ ಉಪಕಾರ ಮಾಡಿದ್ರು ಅವನು ಉಪಕಾರ ಹಿಡಿಯೋದಿಲ್ಲ ಅಂತ ಹೇಳಿ ಅವನೇನಂತ ಇದ್ದಾನೆ, ಆ್ಯಂಡ್ ಇವಿಲ್ ಪೀಪಲ್ ಹ್ಯಾವ್ ನೋ ಗ್ರಾಟಿಟ್ಯೂಡ್ ಅಂತಾನೆ. ಇದು ಬಹಳ ಸತ್ಯವಾದ ಮಾತು. ಎಲ್ಲ ಇವತ್ತು ಜಗತ್ತೇ ತುಂಬಿರೋದು ಇಂಥ ಜನರಿಂದಲೇ. ಅದಕ್ಕಾಗಿ ಅವನು ಈ ಮಾತನ್ನ ಹೇಳಿರ್ಬಹುದು. ಅವನು ಕೆಟ್ಟ ಬುದ್ಧಿ ಉಳ್ಳವರು ಅವರಿಗೆ ಋಣ ಇರೋದಿಲ್ಲ, ಅದಕ್ಕಾಗಿ ನಾನು ಹೇಳೋದಿಲ್ಲ ಅಂತ ಹೇಳಿ ನಿರಾಕರಿಸ್ತಾ ಇದ್ದಾನೆ. ಅದಕ್ಕಾಗಿ ಜುಪಿಟರ್ಗೆ ಶರಣಾಗಲಿದ್ದಕ್ಕೆ ಅವನು ಫ್ಯೂರೀಸ್ಗಳನ್ನ ಮತ್ತಿಷ್ಟು ಕಳಿಸಿ ಆತನನ್ನ ಮತ್ತಿಷ್ಟು ಹಿಂಸೆಗೊಳಪಡಿಸ್ತಾ ಇದ್ದಾನೆ. ಅಲ್ಲಿ ಒಂದು ಮುಖ್ಯ ಫ್ಯೂರೀಸ್ಗಳು ಬಂದು ಅಲ್ಲಿ ಅವನಿಗೆ ಭೂತ ಪ್ರೇತ ಅವನ ಮನಸ್ಸಿನ ವೇದನೆಯನ್ನ ಹೆಚ್ಚಿಸ್ತಾ ಇವೆ. ಹಾಗೆ ಅವನಿಗೆ ನರ ಎಲುಬುಗಳಲ್ಲಿ ವಿಪರೀತ ನೋವು ಬರೋ ಹಾಗೆ ಮಾಡ್ತಾ ಇವೆ. ಹಾಗೆಯೇ ಅವನಿಗೆ ಮೈಂಡ್ ಆಗೋ ಹಾಗೆ ಮಾಡ್ತಾ ಇವೆ. ಇವೆಲ್ಲ ಕಷ್ಟಗಳನ್ನ ಅವನು ಸಹಿಸ್ಕೊತಾ ಇದ್ದಾನೆ. ಆದ್ರೆ ಅದ್ರ ಜೊತೆಗೆ ಜಾಗತಿಕ ಇತಿಹಾಸದ 2 ದುರಂತಗಳನ್ನು ಕೂಡ ಅವನ ಮುಂದೆ ಅವು ದೃಶ್ಯವನ್ನ ಕಲ್ಪಿಸಿಕೊಡ್ತಾ ಇವೆ ಇವನನ್ನ ಹಿಂಸಿಸ್ಲಿಕ್ಕೆ. ಇವೇ 2 ದೃಶ್ಯಗಳನ್ನ ನಾವು ಇಲ್ಲಿ ಆರ್ಕಿಟೈಪಲ್ ಕ್ರಿಟಿಸಿಸಮ್ ಆಯಾಮದಿಂದ ನಾವು ಚರ್ಚಿಸಬಹುದು ಅಂತ ನಾನು ಆಗ್ಲೇ ಹೇಳಿದೆ. ಇಲ್ಲಿ ಒಂದು ದೃಶ್ಯ ಅಂತಂದ್ರೆ ಕ್ರೈಸ್ತ್ ಫಿಗರ್, ಇದು ಕ್ರೂಸಿಫಿಕೇಶನ್ ಆಫ್ ಕ್ರೈಸ್ತ್ 1ನೇದು ವಿಷನ್. ಈ ವಿಷನ್ ಅಲ್ಲಿ ಕ್ರೈಸ್ತ್ ನನ್ನ ತೋರಿಸ್ತಾ ಇವೆ. ಅಂದ್ರೆ ಇಲ್ಲಿ ಕ್ರೈಸ್ತು ಒಂದು ಆರ್ಕಿಟೈಪ್, ಇದು ರಿಪೀಟ್ ಆಗುವಂತ ಬರ್ತಾ ಇದೆ. ಪ್ರತಿಯೊಂದು ಯುಗದಲ್ಲಿ ಒಬ್ಬ ಕ್ರಾಂತಿಕಾರಿ ರಿಪೀಟ್ ಆಗೇ ಆಗ್ತಾನೆ. ಇಲ್ಲಿ ನಮ್ಗೆ ಪ್ರಾಮಿಥಿಯಸ್ಸು ಈತ ಕ್ರೈಸ್ತನನ್ನ ಸಿಲುಬೆಗೆ ಏರಿಸ್ತಾ ಇದ್ದಾರೆ. ಏಕೆ? ಅವನು ಮನುಕುಲದ ಉದ್ಧಾರಕ್ಕಾಗಿನೇ ಆತ ತನ್ನ ಪ್ರಾಣವನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ನಮ್ಮ ಪ್ರಾಮಿಥಿಯಸ್ ಕೂಡ ಈ ಮನುಕುಲದ ಉದ್ಧಾರಕ್ಕಾಗಿನೇ ಈತನನ್ನು ಕೂಡ ಒಂದು ಬಂಡೆಗಲ್ಲಿಗೆ ಕಟ್ಟಿ ಹಾಕಲಾಗ್ತಾ ಇದೆ. ಸೊ ಇವೆರಡು ಕ್ಯಾರೆಕ್ಟರ್ ಸಿಮಿಲರ್ ಆಗಿವೆ. ಹಾಗೆ ಇನ್ನು ಬಸವಣ್ಣವ್ರ ಕ್ಯಾರೆಕ್ಟರ್ ಇರ್ಬೋದು, ಹಾಗೆ ಮಹಾತ್ಮ ಗಾಂಧೀಜಿ ಅವರು ಇರ್ಬೋದು, ಇವೆಲ್ಲ ಆರ್ಕಿಟೈಪ್ ಆಗಿ ನಮ್ಗೆ ಕಾಣಿಸ್ತಾ ಇವೆ. ಯಾಕಂದ್ರೆ ಇವರೆಲ್ಲ ಮನುಕುಲದ ಉದ್ಧಾರಕ್ಕಾಗಿ ತಾವು ಸ್ಯಾಕ್ರಿಫೈಸ್ ಮಾಡಿದ್ದು ತಮ್ಮ ಜೀವನವನ್ನು. ಇಂಥ ಆಯಾಮಗಳಿಂದ ನಾವು ಇದನ್ನ ಅಧ್ಯಯನ ಮಾಡಬಹುದು. ಇಲ್ಲಿ ಇವನು ಸಿಲುಬೆಗೆ ಏರಿಸಿದಾಗ ಈತ ಅಲ್ಲಿ ಏನಾಗ್ತಾ ಇದೆ,
ಕ್ರೈಸ್ತ ಧರ್ಮದಿಂದನೇ ಹಿಂಸೆ ಶುರು ಆಗ್ತಾ ಇದೆ. ಕ್ರೈಸ್ತ ಧರ್ಮ ಅದರ ಉಪದೇಶಗಳು ಮಿಸ್ಯೂಸ್ ಆಗ್ತಾ ಇವೆ. ಅಲ್ಲಿ ಹಿಂಸೆ, ಅಪರಾಧ, ಘನಘೋರ ಅಪರಾಧಗಳು, ಕೊಲೆ ಎಲ್ಲ ನಡೀತಾ ಇವೆ. ಆಮೇಲೆ ಇಲ್ಲಿ ಪಾದ್ರಿಗಳು ಭ್ರಷ್ಟರಾಗ್ತಾ ಇದ್ದಾರೆ. ಸೊ ಇವೆಲ್ಲ ಶಾಂತಿ, ಸತ್ಯ, ಕರುಣೆ ಇಂಥ ಮೌಲ್ಯಗಳೆಲ್ಲ ಈ ಧರ್ಮ ಯುದ್ಧಗಳಲ್ಲಿ ನಾಶ ಆಗಿ ಹೋಗಿ ಬಿಡ್ತಾ ಇವೆ ಅಂತ ಕೆಲವು ಫ್ಯೂರೀಸ್ಗಳು ಹೇಳ್ತಾ ಇವೆ. ಅದಕ್ಕಾಗಿ ನೀನು ಶರಣಾಗು ಇಲ್ಲಿ ಜುಪಿಟರ್ಗೆ, ನೀನು ಕ್ರೈಸ್ತನಿಗೆ ಇಲ್ಲಿ ಜನ ಏನು ಶೋಷಣೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಕ್ರೈಸ್ತನ ಆತ್ಮ ಕೂಡ ಮರಗ್ತಾ ಇದೆ ಈ ದೃಶ್ಯಗಳನ್ನೆಲ್ಲ ನೋಡಿ. ಅದಕ್ಕಾಗಿ ಕ್ರೈಸ್ತನಿಗೆ ಆದಂತಹ ಗತಿಯೇ ನಿನಗೂ ಒಂದು ದಿನ ಆಗ್ತಾ ಇದೆ. ನೀನು ಮಾನವರಿಗೆ ಬೆಂಕಿಯನ್ನ ಕೊಡಬೇಡ, ಅದನ್ನ ಕಸಿದುಕೋ. ನೀ ಬೆಂಕಿಯನ್ನ ಕೊಟ್ರೆ ಆ ಜ್ಞಾನದಿಂದ ಅವರು ತಮ್ಮಲ್ಲಿಯೇ ಹೊಡೆದಾಡಿ ಬಡದಾಡಿ ಸತ್ತು ಹೋಗ್ತಾರೆ. ಅದಕ್ಕಾಗಿ ನೀನು ಕ್ರೈಸ್ತ್ ಮಾಡಿದಂತೆ ಮಾಡಬೇಡ. ನೀನು ಅದನ್ನ ಬೆಂಕಿಯನ್ನ ತಿರುಗಿ ಕೊಟ್ಟು ಅದನ್ನ ನೀನು ಅವರ ಜುಪಿಟರ್ಗೆ ಶರಣಾಗು ಅಂತ ಹೇಳ್ತಾ ಇದೆ ಫ್ಯೂರೀಸ್ಗಳು. ಇದು ಒಂದು ರೀತಿ ಸತ್ಯವಾದಂತ ಮಾತು ಅನಿಸ್ತಾ ಇದೆ ನಮ್ಗೆ. ಯಾಕೆಂದ್ರೆ ಹಿಂದಿನ ತಿಂಗಳು ಕಾಶ್ಮೀರ್ ಘಟನೆಯನ್ನ ನೆನೆಸ್ಕೊಂಡ್ರೆ ಅಲ್ಲಿ ಆಗಿರ್ತಕ್ಕಂತ ಭಯಾನಕ ಘೋರ ಒಂದು ದೃಶ್ಯ ನಮ್ಗೆ ಏನ್ ಹೇಳ್ತಾ ಇದೆಪ್ಪ ಅಂದ್ರೆ, ಧರ್ಮ ಮಿಸ್ಯೂಸ್ ಆಗಿನೇ ಮನುಷ್ಯರು ಒಬ್ರಿಗೊಬ್ರು ಹೊಡೆದಾಡಿ ಬಡದಾಡಿ ಸಾಯ್ತಾ ಇದ್ದಾರೆ. ಸೊ ಇದು ಈ ಸಂದೇಶವನ್ನ ಈ ಒಂದು ಫ್ಯೂರೀಸ್ ಮಾತಿನಲ್ಲಿ ಪ್ರಸ್ತುತ ಅನಿಸ್ತಾ ಇದೆ ನಮ್ಗೆ. ಅದಕ್ಕಾಗಿ ಒಂದು ವೇದವ್ಯಾಸರು ಕೂಡ ಒಂದು ಮಾತನ್ನ ಹೇಳ್ತಾರೆ ಮಹಾಭಾರತವನ್ನ ಬರೆಯೋಕ್ಕಿಂತ ಮುಂಚೆ. ಇಲ್ಲಿ ಮಹಾಭಾರತದಲ್ಲಿ ಏನಿದೆಯೋ ಎಲ್ಲವೂ ಈ ಹೊರ ಪ್ರಪಂಚದಲ್ಲಿದೆ, ಹೊರ ಪ್ರಪಂಚದಲ್ಲಿ ಏನಿದೆಯೋ ಎಲ್ಲವೂ ಮಹಾಭಾರತದಲ್ಲಿ ಇದೆ ಅಂತ ಹೇಳ್ತಾರೆ ಅವರು. ಹಾಗೆಯೇ ಪ್ರಾಮಿಥಿಯಸ್ ಅನ್ಬೌಂಡ್ದಲ್ಲಿ ಏನಿದೆಯೋ ಅದು ಹೊರ ಜಗತ್ತಿನಲ್ಲಿದೆ, ಹೊರ ಜಗತ್ತಿನಲ್ಲಿ ಏನಿದೆಯೋ ಅದು ಪ್ರಾಮಿಥಿಯಸ್ ಅನ್ಬೌಂಡ್ ನಲ್ಲಿ ಅಲ್ಲಿ ಇರಲಾರದು ಇಲ್ಲ. ಅಂದ್ರೆ ಇವು ಎರಡು ನಮ್ಗ ಸೇಮ್ ಅನ್ವಯಿಸ್ತಾ ಇದೆ ಅಂತ ನನ್ನ ಭಾವನೆ. ಅಂದ್ರೆ ಇಲ್ಲಿ ಈಗ ಎರಡನೇದು ಫ್ರೆಂಚ್ ಕ್ರಾಂತಿ ಬಗ್ಗೆ ಅದು ಫ್ಯೂರೀಸ್ ಮಾತನಾಡ್ತಾ ಇದೆ. ಇಲ್ಲಿ ಫ್ರಾನ್ಸ್ ಜನತೆ ಏನ್ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ವಿರುದ್ಧ ಹೋರಾಡ್ಲಿಕ್ಕೆ ಅವರು ಕ್ರಾಂತಿಯ ಮಕ್ಕಳು ಒಬ್ಬರಿಗೊಬ್ರು ಅಲ್ಲಿ ಬಡದಾಡಿ ಅಲ್ಲಿ ಕೂಡ ರಕ್ತಪಾತ, ಕೊಲೆ, ಹಿಂಸೆ ಎಲ್ಲ ಆಗ್ತಾ ಇವೆ. ಅದಕ್ಕೆ ಒಂದು ಫ್ಯೂರಿ ಕ್ರೈಸ್ತನ ರಕ್ತ ಸುರಿದು ಬೀಳೋದು, ಹಾಗೆ ಮತ್ತು ಕರಾಳ ಕತ್ತಲೆ ಕವಿತಾ ಇದೆ ಇಡೀ ಜಗತ್ತಿಗೆ. ಎಲ್ಲ ಮೌಲ್ಯಗಳು ನಾಶ ಆಗ್ತಾವೆ, ಮಾನವೀಯತೆ ಹೋಗ್ತಾ ಇದೆ. ಹಾಗೆ ಕೆಲವು ರಾಜ್ಯಗಳ ನಾಶ ಆಗ್ತಾ ಇದೆ, ಕೆಲವರನ್ನ ಕಾರಾಗೃಹದಲ್ಲಿ ಬಂಧಿಸಲಾಗ್ತಾ ಇದೆ. ಇಂಥ ಧರ್ಮ ನಾಶ ಆಗ್ತಾ ಇದೆ. ನಿಷ್ಠಾವಂತರು ನಟನೆ ಮಾಡ್ತಾರೆ, ಮಾನವೀಯತೆ ಇಲ್ಲದೆ ಜನ ಸಾಯ್ತಾರೆ. ಇಂಥ ಎಲ್ಲ ಭವಿಷ್ಯಗಳನ್ನ ಆ ಒಂದು ಫ್ಯೂರೀಸ್ಗಳು ಈತನಿಗೆ ಫ್ರೆಂಚ್ ಕ್ರಾಂತಿಯ ಒಂದು ದೃಶ್ಯಗಳನ್ನ ತೋರಿಸೋ ಮುಖಾಂತರ ಹೇಳ್ತಾ ಇವೆ. ಸೊ ಇದರಿಂದ ಅಲ್ಲಿರ್ತಕ್ಕಂತ ಆಯೋ ಮತ್ತು ಪ್ಯಾಂತಿ ಇಬ್ರು ಭಯಭೀತರಾಗ್ತಾ ಇದ್ದಾರೆ. ಇಲ್ಲಿ ಆ ಫ್ಯೂರೀಸ್ ಇನ್ನೊಂದು ಮಾತು ಹೇಳ್ತಾ ಇದೆ, ಅಂದ್ರೆ ದ ಗುಡ್ ಪೀಪಲ್ ವಿಲ್ ಹ್ಯಾವ್ ನೋ ಪವರ್ ಅಂಡ್ ವಿಲ್ ಓನ್ಲಿ ಶೆಡ್ ಟಿಯರ್ಸ್ ಅಂಡ್ ಆನ್ ದಿ ಅದರ್ ಹ್ಯಾಂಡ್ ದ ಪವರ್ಫುಲ್ ಪೀಪಲ್ ಹ್ಯಾವ್ ನೋ ಗುಡ್ನೆಸ್. ಅಂದ್ರೆ ಒಳ್ಳೆಯವ್ರ ಹತ್ರ ಅಧಿಕಾರ ಇರೋದಿಲ್ಲ, ಅಧಿಕಾರ ಇದ್ದವರೆಲ್ಲ ಒಳ್ಳೆಯವರು ಇರಲ್ಲ. ಈ ಮಾತು ಇಂದಿನ ಕಾಲಕ್ಕೂ ಕೂಡ ಪ್ರಸ್ತುತ. ಯಾರ ಒಳ್ಳೆಯವರು ಇರ್ತಾರೆ ಅವ್ರ ಹತ್ರ ನಿಜವಾಗ್ಲೂ ಅಧಿಕಾರ ಇರೋದಿಲ್ಲ, ಅಧಿಕಾರ ಇದ್ದವರು ಎಂದು ಒಳ್ಳೆಯವರು ಇರೋದಿಲ್ಲ. ಸೊ ಇಂಥ ಪರಿಸ್ಥಿತಿಗಳು ಬರ್ತಾ ಇವೆ ಅಂತ ಆ ಫ್ಯೂರೀಸ್ಗಳು ಎಚ್ಚರಿಸ್ತಾ ಇವೆ. ಇದನ್ನ ಫ್ರೆಂಚ್ ಕ್ರಾಂತಿಯಿಂದ ಮತ್ತು ಇಲ್ಲಿ ಕ್ರೈಸ್ತನನ್ನ ಸಿಲುಬೆಗೆ ಏರಿಸಿದ ಈ ಎರಡು ದೃಶ್ಯಗಳಿಂದ ನೊಂದು ವೇದನೆಯಲ್ಲಿ ಇರತಕ್ಕಂತಹ ಪ್ರಾಮಿಥಿಯಸ್ನನ್ನ ಸಮಾಧಾನ ಪಡಿಸ್ಲಿಕ್ಕೆ ಭೂತಾಯಿ ಬಂದು ಅವನಿಗೆ ಕರುಣೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಮತ್ತೆ ಕೆಲವು ಕೋರಸ್ಗಳನ್ನ ಅವಳು ಕರೀತಾ ಇದ್ದಾಳೆ. ಹಾಡಿನ ಮುಖಾಂತರ ಬಂದು ಆ ಕೋರಸ್ಗಳು ಇವನಿಗೆ ಸಂಗೀತದಿಂದ ಸಾಂತ್ವನವನ್ನ ಹೇಳ್ತಾ ಇವೆ. ಇದೊಂದು ಇಲ್ಲಿ ಈ ನಾಟಕದ ಒಂದು ಸ್ಪೆಷಲ್ ಕ್ವಾಲಿಟಿ. ಈ ಕೋರಸ್ಗಳ ಹಾಡುಗಳಿಂದ ಅವನಿಗೆ ಸಮಾಧಾನ ಸಿಗ್ತಾ ಇದೆ. ಅವು ಏನ್ ಹೇಳ್ತಾ ಇವೆ ಅಂದ್ರೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆ ಮುನ್ನುಡಿಯಾಗಿ ಜೈಬೇರಿಯಾಗಿ ನಿನಗೆ ಸಿಗ್ತಾ ಇವೆ. ಇಲ್ಲಿ ಫ್ರೆಂಚ್ ಕ್ರಾಂತಿಯಲ್ಲಿ ಹೇಗೆ ಈ ಒಂದು ತತ್ವಗಳು ಹೊರಬಂದು ಹಾಗೆ ನಿನಗೂ ಕೂಡ ಒಂದು ದಿನ ಜಯ ಸಿಗ್ತಾ ಇವೆ ಅಂತ ಅವು ಹಾಡ್ತಾ ಇವೆ. ಹಾಡೋದ್ರಿಂದ ಇವನನ್ನ ಸಮಾಧಾನ ಮಾಡ್ತಾ ಇವೆ. ಅಷ್ಟೇ ಅಲ್ಲ, ಈ ಸ್ಪಿರಿಟ್ಸ್ಗಳು ದುಷ್ಟ ಶಕ್ತಿ ನಿರ್ನಾಮ ಆಗುತ್ತೆ, ಪ್ರಾಮಿಥಿಯಸ್ಗೆ ಜಯ ಖಂಡಿತ ಬರ್ತಾ ಇದೆ ಅಂತ ಹೇಳಿ ಹಾಡಿ ಅವನನ್ನ ಸಮಾಧಾನ ಪಡಿಸಿ ಹೋಗ್ಬಿಡ್ತಾ ಇವೆ. ಇಲ್ಲಿ ಏಷಿಯಾಳ ವಿಯೋಗದಿಂದ ಪ್ರಾಮಿಥಿಯಸ್ಗೆ ಬಹಳ ದುಃಖ ಆಗಿರ್ತಾ ಇದೆ. ಅವನು ಒಂದ್ ಮಾತನ್ನ ಹೇಳ್ತಾನೆ, ಲವ್ ಇಸ್ ದ ಸೋಲ್ ಹೋಪ್ ದಟ್ ಸಸ್ಟೈನ್ಸ್ ಹಿಮ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ
ಪ್ರೇಮ ಅಂಬೋದು ಒಂದು ಆಶೆ, ಅದೇ ಅವನನ್ನ ಇಲ್ಲಿವರೆಗೂ ಬದುಕಿಸಿದೆ ಅಂತ. ಅವನು ಈಗ ಏಷ್ಯಾಳಿಂದ ವಿಯೋಗವಾಗಿ 3,000 ವರ್ಷಗಳಾಯ್ತು. ಸೊ ಈಗ ಅವಳಿಗಾಗಿ ಆತ ಕಾಯ್ತಾ ಇರ್ತಾ ಇದ್ದಾನೆ. ಇಲ್ಲಿಗೆ 1ನೇ ಆಕ್ಟ್ ಮುಗಿತಾ ಇದೆ. 2ನೇ ಆಕ್ಟ್ ಅಲ್ಲಿ ಇದು ಹಿಮಾಲಯ ಪರ್ವತದ ವ್ಯಾಲಿಯಲ್ಲಿ ನಡೀತಾ ಇದೆ. ಅಲ್ಲಿ ಪ್ಯಾಂತಿಯ ಈ ಕೆಳಗಡೆ ಹಿಮಾಲಯ ಪರ್ವತದಲ್ಲಿ ಏಷ್ಯಾ ಕಾಯ್ತಿರ್ತಾಳೆ ಅಂತ ಪ್ಯಾಂತಿಯ ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಪ್ಯಾಂತಿಯ ಇದ್ದವಳು ಅವಳಿಗೆ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಕೇಳ್ತಾ ಇದ್ದಾಳೆ. ಏಕೆ ಅಂದಾಗ ನಾನು ಕನಸು ಕಂಡೆ ಅಂತಾಳೆ. ಏನ್ ನಿನ್ ಕನಸು ಅಂತ ಅವಳ ಕಣ್ಣಲ್ಲಿ ನೋಡ್ತಾ ಇದ್ದಾಳೆ. ಅವಳ ಕಣ್ಣಲ್ಲಿ ಕನಸುಗಳು ಅಲ್ಲಿ ಪ್ರಾಮಿಥಿಯಸ್ ಬಂಧನ ಮುಕ್ತನಾಗುವ ಸಂದೇಶ 1ನೇದು. 2ನೇದು ಫಾಲೋ ಅಂತ ಒಂದು ಪ್ರತಿಧ್ವನಿ ಕೇಳಿಸೋದು. ಇವು 2 ಸಂದೇಶಗಳಿರ್ತಾ ಇವೆ. ಅದನ್ನು ನೋಡಿ ಏಷ್ಯಾಗೆ ಬಹಳ ಸಂತೋಷ ಆಗ್ತಾ ಇದೆ. ಅವಳು ಹಾಗೆ ಫಾಲೋ ಅಂದ ಕೂಡಲೇ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಫಾಲೋ ಮಾಡಿ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಒಂದು ಗುಹೆ ಇರ್ತಾ ಇದೆ ಆ ಒಂದು ವ್ಯಾಲಿಯಲ್ಲಿ. ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದೆ ಆ ಧ್ವನಿ. ಆ ಗುಹೆ ಅಲ್ಲಿ ಡೆಮೋಗಾರ್ಗನ್ನ ಗುಹೆ. ಇಲ್ಲಿ ಡೆಮೋಗಾರ್ಗನ್ ಜುಪಿಟರ್ನ ಮಗ. ಈತನ ಗುಹೆ, ಇವನು ಒಂದು ಸ್ಪಿರಿಟ್, ಇವನಿಗೆ ಆಕಾರ ಇಲ್ಲ, ರೂಪ ಇಲ್ಲ, ಕತ್ತಲೆ ಒಳಗೆ ಆತ ಮೈಟಿ ಡಾರ್ಕ್ನೆಸ್ ಎಲ್ಲ ಆ ಇಡೀ ಒಂದು ಗುಹೆಯಲ್ಲಿ ಹರಡಿರ್ತಾ ಇದೆ. ಅವನಿಗೆ ಹೋಗಿ ಇಲ್ಲಿ ಏಷ್ಯಾ ಮಾತಾಡಿಸ್ತಾ ಇದ್ದಾಳೆ. ಇಬ್ಬರ ಮಧ್ಯೆ ಸಂಭಾಷಣೆ ನಡೀತಾ ಇದೆ. ಅವಾಗ ಡೆಮೋಗಾರ್ಗನ್ ಅವಳಿಗೆ ಕೇಳ್ತಾ ಇದ್ದಾನೆ, ವಿಶ್ವದ ರಹಸ್ಯಗಳ ಬಗ್ಗೆ ಏನಾದ್ರೂ ಇದ್ರೆ ಕೇಳು ಅಂತ ಕೇಳ್ತಾ ಇದ್ದಾನೆ. ಅವಳು ಆ ಜೀವ ಜಗತ್ತನ್ನ ಯಾರು ನಿರ್ಮಿಸಿದ್ರು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ದೇವ್ರು ಅಂತ ಉತ್ತರ ಕೊಡ್ತಾ ಇದ್ದಾನೆ. ಭಯ, ಹುಚ್ಚುತನ, ಅಪರಾಧಗಳನ್ನ ಯಾರು ನಿರ್ಮಿಸಿದ್ರು ಅಂತಾಗ ಅವನು ಹೀ ರೇನ್ಸ್ ಅಂತ ಇದ್ದಾನೆ, ಅವನು ಆಳ್ತಾನೆ ಅಂತ ಅವನ ಹೆಸರು ಹೇಳೋದಿಲ್ಲ. ಹೀಗೆ ಕೊನೆಗಾಕಿ ಮತ್ತೆ ಪ್ರಾಮಿಥಿಯಸ್ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ಹೇಳಿ ಡೆಮೋಗಾರ್ಗನ್ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ. ಅವಳಿಗೆ ಬಹಳ ಸಂತೋಷ ಆಗ್ತಾ ಇದೆ. ಡೆಮೋಗಾರ್ಗನ್ ಇನ್ನೊಂದು ವಿಷಯ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇಡೀ ಜಗತ್ತಿನ ವಿಶ್ವದ ಇತಿಹಾಸವನ್ನೇ ಅವಳ ಮುಂದೆ ಹೇಳ್ತಾ ಇದ್ದಾನೆ. ಈ ಬ್ರಹ್ಮಾಂಡದ ಇತಿಹಾಸ ಪ್ರತಿಯೊಂದು ಬೈಬಲ್ ನಲ್ಲಿ ಇರ್ಬಹುದು, ಹಾಗೆ ಮಹಾಭಾರತದಲ್ಲಿ ಇರ್ಬಹುದು, ಎಲ್ಲ ಕಡೆಗೂ ಬರ್ತಾ ಇದೆ. ಸೊ ಇದು ಗ್ರೀಕ್ ಮೈಥಾಲಜಿ ಪ್ರಕಾರ ಇಲ್ಲಿ ಬ್ರಹ್ಮಾಂಡದ ಬಗ್ಗೆ ಹೇಗಿದೆ ಅಂದ್ರೆ ಇಲ್ಲಿ ಮೊದಲು ಭೂಮಿ ಸ್ವರ್ಗದಲ್ಲಿ ಎಲ್ಲಾ ಕಡೆಗೂ ಲೈಟು ಮತ್ತು ಪ್ರೇಮ 2 ಹರಡಿತ್ತು, ಪ್ರೀತಿ ಹರಡಿತ್ತು. ಆದ್ರೆ 2ನೇ ಯುಗದಲ್ಲಿ ಏನಾಗ್ತಾ ಇದೆ, ಸ್ಯಾಟರ್ನ್ ಇವನು ಜುಪಿಟರ್ನ ತಂದೆ, ಅವನ ಆಡಳಿತಕ್ಕೆ ಬಂದಾಗ ಎಲ್ಲಾ ಜನ ಏನಾಗಿದ್ರು, ಸಿಂಹಾಸನದ ನೆರಳು ಅವನದೇ ಎಲ್ಲದ್ರ ಮೇಲೆ ಬಿದ್ದ ಮೇಲೆ ಅವನು ಎಲ್ರೂ ವಿಲಾಸಿ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಅವನೊಂದಿಗೆ ಹೋರಾಟ ಮಾಡಿ ಇಲ್ಲಿ ಪ್ರಾಮಿಥಿಯಸ್ ಇದ್ದವನು ಜುಪಿಟರ್ಗೆ ಅಧಿಕಾರವನ್ನ ಕೊಡಿಸ್ತಾ ಇದ್ದಾನೆ. ಸೊ ಜುಪಿಟರ್ನ ಅಧಿಕಾರ ಬಂದಾಗ ಅವನು ಸ್ವಲ್ಪ ದಿನ ಎಲ್ಲ ಮಾನವ ನಾಗರಿಕತೆ ಬೆಳೀತಾ ಇದೆ ಪ್ರಾಮಿಥಿಯಸ್ ಮಾನವರನ್ನ ನಿರ್ಮಿಸಿದ ಮೇಲೆ. ಆದ್ರೆ ಅವನು ಕೂಡ ಡಿಕ್ಟೇಟರ್ ಆಗ್ಬಿಡ್ತಾ ಇದ್ದಾನೆ. ಅವನ ಡಿಕ್ಟೇಟರ್ದಿಂದ ಇಡೀ ವಿಶ್ವದ ಮೇಲೆ ಅವನ ದಬ್ಬಾಳಿಕೆ, ಅಧಿಕಾರ, ಎಲ್ಲ ಹಿಂಸೆ ಎಲ್ಲ ಸೃಷ್ಟಿಯಲ್ಲಿ ಕೂಡ ಅದರದ ರಿಫ್ಲೆಕ್ಷನ್ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ರೋಗ, ರುಜಿನಿ, ಹಿಂಸೆ, ಅವನ ದಬ್ಬಾಳಿಕೆಯಿಂದ ಇವೆಲ್ಲ ರಿಫ್ಲೆಕ್ಟ್ ಆಗಿ ಕಾಣಿಸ್ತಾ ಇವೆ. ಸೊ ಹೀಗೆ ಮಾನವನಿಗೆ ಬೆಂಕಿಯನ್ನ ವರದಾನವಾಗಿ ಇಲ್ಲಿ ಪ್ರಾಮಿಥಿಯಸ್ ಕೊಟ್ಟಾಗ ಮಾನವ ನಾಗರಿಕತೆ ಪ್ರಾರಂಭ ಆಯ್ತು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಫೈರ್ ಇಸ್ ದಿ ಫಸ್ಟ್ ಏಜೆಂಟ್ ಆಫ್ ಹ್ಯೂಮನ್ ಸಿವಿಲೈಸೇಷನ್ ಅಂತ ಇಲ್ಲಿ ಹೇಳಲಾಗುತ್ತೆ. ಅಂದ್ರೆ ಬೆಂಕಿಯನ್ನ ಕೊಟ್ಟ ಮೇಲೆ ಆತ ಕೆಲವು ಕಬ್ಬಿಣ, ಚಿನ್ನ, ಹರಳುಗಳನ್ನ ಎಲ್ಲ ತೆಗೆಯೋದನ್ನ ಕಲಿತ. ಆಮೇಲೆ ಅನೇಕ ಬೇರೆ ಕೌಶಲ್ಯಗಳನ್ನ, ವಿಜ್ಞಾನ, ತಂತ್ರಜ್ಞಾನ, ಪ್ರತಿಯೊಂದು ಕೌಶಲ್ಯಗಳನ್ನ ಪ್ರಾಮಿಥಿಯಸ್ನೇ ಎಲ್ಲ ಮಾನವರಿಗೂ ಕಲಿಸಿಕೊಟ್ಟ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಅವನು ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳ್ತಾ ಇದ್ದಾನೆ. ಏನಂದ್ರೆ ಗಾಡ್ ಹಿ ಗೇವ್ ಮ್ಯಾನ್ ಸ್ಪೀಚ್ ಅಂಡ್ ಸ್ಪೀಚ್ ಕ್ರಿಯೇಟೆಡ್ ಥಾಟ್ ಅಂಡ್ ವಿಚ್ ಇಸ್ ದ ಮೆಜರ್ ಆಫ್ ದಿ ಯೂನಿವರ್ಸ್ ಅಂತ. ಅಂದ್ರೆ ದೇವರು ಇಲ್ಲಿ ಮನುಷ್ಯನಿಗೆ ಮಾತು ನೀಡಿದ, ಆ ಮಾತು ಚಿಂತನೆಗೆ ರೂಪ ನೀಡಿತು. ಆ ಚಿಂತನೆ ಬ್ರಹ್ಮಾಂಡದ ಮಾನದಂಡವಾಗಿದೆ. ಅಂದ್ರೆ ಇಲ್ಲಿ ಮಾತಿನಿಂದ ವಿಚಾರ ಶಕ್ತಿಯಿಂದ ಇಡೀ ಜಗತ್ತನ್ನೇ ನಾವು ತಿಳಿದುಕೊಳ್ಳುವ ಒಂದು ಕಲೆಯನ್ನ ನಮಗೆ ಸಿದ್ಧಿಸಿದ್ದು ಪ್ರಾಮಿಥಿಯಸ್ ದೇವ್ರೆ ಅಂತ ಹೇಳಿ ಇಲ್ಲಿ ಹೇಳಲಾಗುತ್ತೆ. ಹಾಗೆ ಈತನನ್ನ ಎಲ್ಲಾ ಕಲೆಗಳ ಜನಕ, ಈಸ್ ಫಾದರ್ ಆಫ್ ಆಲ್ ಆರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ಆರ್ಟ್ಸ್ ಗಳಂತಂದ್ರೆ ಸೈನ್ಸ್, ಪೊಯೆಟ್ರಿ, ಪ್ರೊಫೆಟ್, ಮ್ಯೂಸಿಕ್, ಸ್ಕಲ್ಪ್ಚರು, ಹರ್ಬ್ಸು, ಆಮೇಲೆ ಜಿಯೋಗ್ರಫಿ, ಮ್ಯಾಥಮೆಟಿಕ್ಸು, ಅಷ್ಟೇ ಅಲ್ಲದೆ ಆಸ್ಟ್ರೋನಾಮಿ, ಮೆಡಿಸಿನ್, ಶಿಪ್ ಬಿಲ್ಡಿಂಗು, ಹಾಗೆ ನೆವಿಗೇಷನ್, ಸಿಟಿ ಬಿಲ್ಡಿಂಗು, ಇವೆಲ್ಲ ಭೂಮಿಯ ಮೇಲೆ ನಾಗರಿಕತೆ ಬೆಳಿಲಿಕ್ಕೆ ಬೆಂಕಿಯನ್ನ ಕೊಟ್ಟು ಇಷ್ಟೆಲ್ಲಾ ಕೌಶಲ್ಯಗಳನ್ನ ಮಾನವನಿಗೆ ಆತ ವರದಾನವಾಗಿ ಕೊಟ್ಟಿದ್ದಕ್ಕೆ ಇವತ್ತು ಪ್ರಾಮಿಥಿಯಸ್ ಶಿಕ್ಷೆಗೆ ಒಳಗಾಗಿದ್ದಾನೆ ಅಂತ
ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಾಮಿಥಿಯಸ್ ಇಸ್ ದಿ ಕ್ರಿಯೇಟರ್ ಆಫ್ ಹ್ಯೂಮನ್ ರೇಸ್. ಇಡೀ ಮಾನವ ಜನಾಂಗ ನಿರ್ಮಿಸಿದವನು ಇವನೇ. ಹಿ ಈಸ್ ಅನ್ ಆರ್ಟಿಸ್ಟ್. ಆರ್ಟಿಸ್ಟ್ ಹ್ಯಾಸ್ ಟು ಸಫರ್ ಫಾರ್ ಹಿಸ್ ಓನ್ ಕ್ರಿಯೇಷನ್. ತನ್ನ ಆರ್ಟಿಗಾಗಿ ಆತ ಸಫರ್ ಆಗ್ಲೇಬೇಕಾಗ್ತಾ ಇದೆ ಅಂತ ಈ ಒಂದು ಸಂದೇಶವನ್ನ ಈ ನಾಟಕ ನಮ್ಗೆ ಹೇಳ್ತಾ ಇದೆ. ಹಾಗೆ ಇಲ್ಲಿ ಏಷ್ಯಾ ಇದ್ದವಳು ಪ್ರಾಮಿಥಿಯಸ್ ಮುಕ್ತ ಆಗೋ ಸಮಯ ಯಾವಾಗ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾಳೆ ಮತ್ತೊಮ್ಮೆ ಡೆಮೋಗಾರ್ಗನ್ ಅನ್ನ. ಅಲ್ಲಿ ನೋಡು ಅಂತೇಳಿ ಅವನು ಉದ್ಗಾರ ತೆಗಿತಾ ಇದ್ದಾನೆ. ಅವಾಗ ಸ್ಪಿರಿಟ್ ಆಫ್ ಅವರ್, ಅದು ಅತಿ ಮಾನುಷ ಶಕ್ತಿ ಅಲ್ಲಿ ಬರ್ತಾ ಇದೆ. ಅದು ಒಂದು ಕಾಲಚಕ್ರದ ರಥದಲ್ಲಿ ಬರ್ತಾ ಇದೆ. ಸಮಯವೇ ನಿನ್ನ ಜೊತೆಯಲ್ಲಿದೆ. ಇನ್ನು ಮುಂದೆ ಪ್ರಾಮಿಥಿಯಸ್ ಆತ ಮುಕ್ತನಾಗ್ತಾನೆ, ಸ್ವತಂತ್ರನಾಗ್ತಾನೆ ಅಂತ ಹೇಳ್ತಾ ಇದೆ. ಹಾಗೆ ಅವಳ ಮುಖದಲ್ಲಿ ಒಂದು ತೇಜ ಉಂಟಾಗ್ತಾ ಇದೆ. ಪ್ರೇಮ ಎಂಬುದು ಸೂರ್ಯನಂತೆ ಇಡೀ ಜಗತ್ತಿಗೆ ತನ್ನ ಪ್ರಭೆಯನ್ನ ಹರಡ್ತಾ ಇದೆ. ಇಡೀ ಭೂಮಂಡಲ ಸಂಗೀತದಿಂದ ತುಂಬ್ತಾ ಇದೆ. ಅಂದ್ರೆ ಪ್ರಾಮಿಥಿಯಸ್ ಬಿಡುಗಡೆ ಆಗ್ತಾ ಇದ್ದಾನೆ ಅನ್ನೋ ಸಂತೋಷಕ್ಕಾಗಿ ಎಲ್ಲರೂ ಸಂತೋಷದಿಂದ ಇರ್ತಾ ಇದ್ದಾರೆ. ಅಷ್ಟರಲ್ಲಿ ವಾಯ್ಸ್ ಆಫ್ ಸ್ಪಿರಿಟ್ ಹಾಡ್ತಾ ಇದೆ. ಏನು? ಸಿ ಇಸ್ ದಿ ಲೈಫ್ ಆಫ್ ಲೈಫ್. ಅಂದ್ರೆ ಏಷ್ಯಾ ಇಸ್ ದಿ ಲೈಫ್ ಆಫ್ ಲೈಫ್. ಅವಳು ಜೀವದ ಜೀವ. ಹಾಗೆ ಶಿ ಇಸ್ ದಿ ಲ್ಯಾಂಪ್ ಆಫ್ ಅರ್ತ್. ಇಡೀ ಭೂಮಿಯ ದ್ವೀಪ ಅವಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಪ್ರೀತಿ, ಜ್ಞಾನ, ಆಶೆ ಇವು ಜೀವನದ ಶಕ್ತಿಗಳು. ಇವೆಲ್ಲ ಎಲ್ಲದರಲ್ಲಿ ಹರಡಿದವಳು ಏಷ್ಯಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಸ್ವರ್ಗ, ಭೂಮಿ, ಸಮುದ್ರ ಎಲ್ಲಾ ಕಡೆಗೂ ಈ ಒಂದು ಸಂದೇಶ ಹೋಗ್ತಾ ಇದೆ. ಪ್ರಾಮಿಥಿಯಸ್ ಬಿಡುಗಡೆ ಆಗೋದು ಇಲ್ಲಿಗೆ 2ನೇ ಆಕ್ಟ್ ಮುಗಿತಾ ಇದೆ. 3ನೇ ಆಕ್ಟ್ ನಲ್ಲಿ ಇಲ್ಲಿ ಜುಪಿಟರ್ ಸ್ವರ್ಗದಲ್ಲಿ ಇರ್ತಾ ಇದ್ದಾನೆ. ಈ ಸ್ವರ್ಗಕ್ಕೆ ಡೆಮೋಗಾರ್ಗನು, ಪ್ಯಾಂಥಿಯಾ ಎಷ್ಟು ಬರ್ತಾ ಇದ್ದಾರೆ. ಇಲ್ಲಿ ಸ್ವರ್ಗದಲ್ಲಿ ಏನಾಗ್ತಾ ಇದೆ, ಅವನ ಹೆಂಡತಿ ತೆಟಿಸ್ ಇರ್ತಾ ಇದ್ದಾಳೆ. ಅಲ್ಲಿ ನೆರೆದಿರುವ ಎಲ್ಲಾ ದೇವತೆಗಳಿಗೂ ಆತ ಹೇಳ್ತಾ ಇದ್ದಾನೆ, ನಾನೇ ಸರ್ವಶಕ್ತ. ಆದ್ರೆ ಇಲ್ಲಿ ಮಾನವ ಮಾತ್ರ ನನಗೆ ಶರಣಾಗದೆ ಆತ ಏನ್ ಮಾಡಿದಾನೆ, ನನ್ನನ್ನು ಅತೃಪ್ತಗೊಳಿಸಿದಾನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹಿಂದೆ ಈ ತೆಟಿಸ್ ಜೊತೆಗೆ ಅವನ ವಿವಾಹವಾಗಿ ಒಬ್ಬ ಇವ್ರಕ್ಕಿಂತ ಪವರ್ಫುಲ್ ಆಗಿರ್ತಕ್ಕಂತ ಒಬ್ಬ ಮಗ ಹುಟ್ಟಿರ್ತಾ ಇದ್ದಾನೆ. ಇವೆರಡು ಬಲವಾದ ಸ್ಪಿರಿಟ್ ದಿಂದ ಇನ್ನೊಂದು 3ನೇ ಸ್ಪಿರಿಟ್, ಬಹಳ ಬಲಶಾಲಿ ಸ್ಪಿರಿಟ್, ಅದೇ ಡೆಮೋಗಾರ್ಗನ್. ಆತ ಅಲ್ಲಿ ಅಪಿಯರ್ ಆಗ್ತಾ ಇದ್ದಾನೆ ಸ್ವರ್ಗದಲ್ಲಿ. ಅವನು ಬಂದು ಯಾರು ನೀನು ಅಂತ ಕೇಳ್ತಾ ಇದ್ದಾನೆ. ಅವನನ್ನು ನೋಡಿ ಅವನು ಭಯಭೀತನಾಗ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ರೂಪ ಇಲ್ಲ, ಸ್ಪಿರಿಟ್ ಇರ್ತಾ ಇದೆ, ಕತ್ಲೆ ಕವಿದಿರ್ತಾ ಇದೆ. ಅದನ್ನ ನೋಡಿ ಭಯ ಪಟ್ಟು ಯಾರು ನೀನಂತ ಕೇಳಿದಾಗ ನಾನು ಐ ಆಮ್ ಇಟರ್ನಿಟಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನು ಸಿಂಹಾಸನ ನಿಂದು ಖಾಲಿ ಮಾಡು ಅಂತ ಆಜ್ಞೆ ಮಾಡ್ತಾ ಇದ್ದಾನೆ. ಆ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸದೆ ನೀನು ನನ್ನ ಒಟ್ಟಿಗೆ ಬಾ ಅಂತ ಹೇಳಿ ಕರೀತಾ ಇದ್ದಾನೆ. ಇದು ನಮಗೆ ಕೃಷ್ಣನ ಅವತಾರವನ್ನ ನೆನಪಿಸ್ತಾ ಇದೆ. ಮಹಾಭಾರತದಲ್ಲಿ ಏನಾದ್ರೂ ದುಷ್ಟ ಶಕ್ತಿ ಅಟ್ಟಹಾಸ ಹೆಚ್ಚಾದ್ರೆ ದೇವರು ಧರೆಗೆ ಬರ್ತಾನೆ ಅಂತ. ಹಾಗೆ ಅದೇ ಇಲ್ಲಿ ಮಹಾಭಾರತದ ಹಾಗೆ ಕೃಷ್ಣ ಬಂದ ಹಾಗೆ ಇಲ್ಲಿ ಡೆಮೋಗಾರ್ಗನ್ ಸಂಭವಾಮಿ ಯುಗೆ ಯುಗೆ ಅನ್ನೋ ಹಾಗೆ ಬಂದು ಈತ ಪ್ರಾಮಿಥಿಯಸ್ ನನ್ನ ಅಲ್ಲಿಂದ ಬಿಡುಗಡೆಗೊಳಿಸ್ಲಿಕ್ಕೆ ಈತನ ಪತನವನ್ನ ಮಾಡ್ತಾ ಇದ್ದಾನೆ. ಈತನನ್ನ ನರಕಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಾನೆ. ಈತನ ಪತನ ಆದ ಸಂಕೇತವಾಗಿ ಇಲ್ಲಿ ಒಂದು ಗರುಡ ಕೂಡ ಒಂದು ಕೌಕಾಸಿಸ್ ಮೌಂಟೇನದಲ್ಲಿ ಮುಳುಗೋದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಆತನ ಪತನ ಆಗಿದೆ ಅಂತ ಸಿಂಬಾಲಿಕ್ ಆಗಿ. ಹೀಗೆ ಈ ಕಾವ್ಯವನ್ನ ನಾವು ಇನ್ನು ಅಸ್ತಿತ್ವವಾದದ ಆಯಾಮದಲ್ಲಿ ಕೂಡ ನೋಡ್ಬೋದಂತ ಹೇಳಿದೆ. ಅಂದ್ರೆ ಇಲ್ಲಿ ಕ್ರಿಯೇಷನ್ ಈಸ್ ಮೋರ್ ಪವರ್ಫುಲ್ ದೆನ್ ಕ್ರಿಯೇಟರ್. ಅಂದ್ರೆ ಕ್ರಿಯೇಷನ್ ಸರ್ಪಾಸಸ್ ದ ಕ್ರಿಯೇಟರ್. ಅಂದ್ರೆ ತಂದೆಯನ್ನ ಮಗ ಮೀರಿಸೋದು. ಇಲ್ಲಿ ಡೆಮೋಗಾರ್ಗನ್ ಅವನನ್ನ ಮೀರಿಸಿದ ಹಾಗೆ ನಾವು ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುನನ್ನ ಮೀರಿಸೋದನ್ನ ನೋಡ್ತೀವಿ. ಹಾಗೆ ಹರಿವಂಶ್ ಬಚ್ಚನ್ನ ಅವರೇ ಹೇಳ್ತಾ ಇದ್ದಾರೆ, ದೊಡ್ಡ ಸಾಹಿತಿಗಳವರು, ನಿಮ್ದ ವಾಟ್ ಈಸ್ ದ ಫಸ್ಟ್ ಅಚೀವ್ಮೆಂಟ್ ಅಂತ ಕೇಳಿದಾಗ ಮೈ ಸನ್ ಅಮಿತಾಬ್ ಬಚ್ಚನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ತಂದೆಯನ್ನೇ ಮೀರಿಸುವಷ್ಟು ಬೆಳೆದವನು ಅಮಿತಾಬ್ ಬಚ್ಚನ್. ಹೀಗೆ ಮಗನ ಅವ್ರ ಕ್ರಿಯೇಷನ್ ಅನ್ನೇ ಕ್ರಿಯೇಟರ್ನನ್ನ ಸರ್ಪಾಸ್ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಕ್ರಿಯೇಟ್ ಮಾಡಿದಂತವ್ರದ್ದು ಅಸ್ತಿತ್ವ ಉಳಿಯೋದಿಲ್ಲ. ಸೊ ಆ ಪಾಯಿಂಟ್ ಆಫ್ ವ್ಯೂ ನಾವು ಇದನ್ನ ಅಧ್ಯಯನ ಮಾಡಬಹುದು. ಇಲ್ಲಿ ನಾನು 3 ತಿಂಗಳ ಹಿಂದೆ ಒಂದು ಆರ್ಟಿಕಲ್ ಅನ್ನ ಎಕನಾಮಿಕ್ ಟೈಮ್ಸ್ ಅಲ್ಲಿ ಓದಿದ್ದೆ. ಏನಂದ್ರೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನ್ ಆನ್ ದಿಸ್ ಅರ್ತ್ ಟುಡೇ ಅಂತ. ಅಂದ್ರೆ ಇವತ್ತು ಮಾನವನ ಅಸ್ತಿತ್ವ ಭೂಮಿ ಮೇಲೆ ಏನ್ ಉಳಿದಿದೆ ಅಂತ. ಅಂದ್ರೆ ಇದರ ಅರ್ಥ ಪ್ರಾಮಿಥಿಯಸ್ ಮಾನವರಿಗೆ ಜ್ಞಾನವನ್ನು ಕೊಟ್ಟ, ಆ ಜ್ಞಾನವನ್ನ
ಮಾನವರು ಏನ್ ಮಾಡಿದ್ರು, ವಿಜ್ಞಾನ ತಂತ್ರಜ್ಞಾನ ಎಲ್ಲವನ್ನ ಬೆಳೆಸಿದ್ರು, ಗ್ಯಾಜೆಟ್ಸ್ ಗಳನ್ನ ರೆಡಿ ಮಾಡಿದ್ರು. ಹಾಗೆಯೇ ಕೆಲವು ಸೋಷಿಯಲ್ ಮೀಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಾಗೆಯೇ ಚೈನಾದ ಡೀಪ್ ಸೀಕ್ ಒಂದು ಟೆಕ್ನಾಲಜಿ, ಇವೆಲ್ಲವೂ ಇವತ್ತೇನಾಗಿದೆ, ಇವೆಲ್ಲ ಮಾನವ ನಿರ್ಮಿತ. ಈ ಮಾನವ ಇವುಗಳನ್ನ ನಿರ್ಮಿಸಿದ, ಆದ್ರೆ ಇವತ್ತು ಮಾನವ ಅವುಗಳ ಮುಂದೆ ಪವರ್ಲೆಸ್ ಆಗ್ಬಿಟ್ಟಿದ್ದಾನೆ. ದೇ ಆರ್ ಡಾಮಿನೇಟಿಂಗ್ ಹ್ಯೂಮನ್ ಬೀಯಿಂಗ್ಸ್. ಇವತ್ತು ಮನುಷ್ಯರನ್ನೇ ಅವುಗಳು ಆಳ್ತಾ ಇದೆ, ಅಂದ್ರೆ ಅವು ಡಾಮಿನೇಟ್ ಮಾಡ್ತಾ ಇದೆ. ಅವನು ಕ್ರಿಯೇಟರ್ ಅನ್ನೇ ಅವು ಸರ್ಪಾಸ್ ಮಾಡ್ತಾ ಇದೆ. ಕ್ರಿಯೇಟ್ ಮಾಡಿದಂತ ಮನುಷ್ಯನನ್ನೇ ಅವು ಕ್ರಿಯೇಷನ್ಗಳು ಅವನನ್ನ ಸರ್ಪಾಸ್ ಮಾಡ್ತಾ ಇರೋದನ್ನ ನಾವು ನೋಡಿದ್ರೆ ಇವತ್ತು ಮನುಷ್ಯನ ಅಸ್ತಿತ್ವ ಏನು ಉಳಿದಿಲ್ಲ ಅಂತ ಹೇಳಿ ನಮಗ ಅನಿಸ್ತಾ ಇದೆ. ಈ ಅಸ್ತಿತ್ವದ ಹಿನ್ನೆಲೆಯಲ್ಲಿ ಕೂಡ ನಾವು ಈ ಒಂದು ನಾಟಕವನ್ನ ಅಧ್ಯಯನ ಮಾಡಬಹುದು ಅಂತ ನನಗ ಅನಿಸ್ತಾ ಇದೆ. ಹಾಗೆಯೇ ಏಷ್ಯಾ ಮತ್ತು ಇಲ್ಲಿ ಏಷ್ಯಾಳ ತಂದೆ ಓಷಿಯನೈಡ್ ಮತ್ತು ಅಪೋಲೋ ಇಬ್ರು ಡೆಮೋಗಾರ್ಗನ್ ಪತನವಾಗಿದ್ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಹೆರ್ಕ್ಯುಲಸ್ ಬಂದು ಈತನನ್ನ ಮುಕ್ತಗೊಳಿಸಿ ಒಂದ್ ಮಾತನ್ನ ಹೇಳ್ತಾ ಇದ್ದಾನೆ. ಆತ 4 ಸದ್ಗುಣಗಳನ್ನ ಹೇಳ್ತಾ ಇದ್ದಾನೆ. ಇವನನ್ನ ಗ್ಲೋರಿಫೈ ಮಾಡ್ತಾ ಇದ್ದಾನೆ. ತಾಳ್ಮೆ, ಪ್ರೀತಿ, ಜಾಣ್ಮೆ ಮತ್ತು ಧೈರ್ಯ, ಇವು 4 ಈತನ ಮಾದರಿ ಗುಣಗಳು. ಯಾರ್ದು? ಪ್ರೊಮಿಥಿಯಸ್ನು. ಇವುಗಳಿಂದಲೇ ಆತ ದುಷ್ಟ ಶಕ್ತಿಯನ್ನ ಗೆದಿತಾ ಇದ್ದಾನೆ ಅಂತ ಹೇಳಿ ಅವನನ್ನ ಗ್ಲೋರಿಫೈ ಮಾಡ್ತಾ ಇದ್ದಾನೆ. ಹಿ ಈಸ್ ಅನ್ ಎಂಬೋಡಿಮೆಂಟ್ ಆಫ್ ಸ್ಟ್ರಗಲ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಹೋರಾಟದ ಪ್ರತೀಕವಾಗಿ ಇಲ್ಲಿ ಪ್ರೊಮಿಥಿಯಸ್ ಕಾಣ್ತಾ ಇದ್ದಾನೆ. ಈಗ ವಿಶ್ವದಲ್ಲಿ ಹೊಸ ಸುವರ್ಣ ಯುಗ ಆರಂಭ ಆಗ್ತಾ ಇದೆ. ಯಾಕಂದ್ರೆ ಹೆರ್ಕ್ಯುಲಸ್ ಬಂದು ಅವನನ್ನ ಮುಕ್ತಗೊಳಿಸಿದ್ನಲ್ಲ. ಸೊ ಈಗ ಮನುಷ್ಯ ಸಂಪೂರ್ಣ ಸ್ವತಂತ್ರ ಆಗ್ಬಿಡ್ತಾ ಇದ್ದಾನೆ. ಈಗ ಯಾರು ರಾಜ ಇಲ್ಲ, ದಬ್ಬಾಳಿಕೆ ಇಲ್ಲ, ಯಾವುದೇ ಒಂದು ದ್ವೇಷ ಇಲ್ಲ, ಸ್ವಾರ್ಥ ಇಲ್ಲ, ಸುಳ್ಳು ಇಲ್ಲ, ಯಾವುದೂ ಇಲ್ಲ. ಸುವರ್ಣ ಯುಗದಲ್ಲಿ ಇವು ಯಾವೂ ಇರೋದಿಲ್ಲ. ಆಮೇಲೆ ಯಾವ ಧರ್ಮ ಗ್ರಂಥಗಳಿಲ್ಲ. ಈಜಿಪ್ಟ್ ರಾಜರ ಗೋರಿಗಳೆಲ್ಲ ಪತನಗೊಂಡಿವೆ. ಹೀಗೆ ಮನುಷ್ಯನ ದಬ್ಬಾಳಿಕೆ ಸಂಕೋಲೆಗಳಿಂದ ಮುಕ್ತನಾಗಿರುವುದು ಪ್ರೊಮಿಥಿಯಸ್ ಮುಕ್ತತೆಯನ್ನ ಇದು ಸಿಂಬಲೈಸ್ ಮಾಡ್ತಾ ಇದೆ. ಅಂದ್ರೆ ಪ್ರೊಮಿಥಿಯಸ್ ಮುಕ್ತನಾದ ಅನ್ನೋದು ಸಂದೇಶ ಇಡೀ ಮಾನವ ಕುಲವೇ ಅದು ಎಲ್ಲ ಒಂದು ದುಷ್ಟ ಶಕ್ತಿಗಳಿಂದ ಮುಕ್ತವಾಗಿದೆ ಅಂತಕ್ಕಂತ ಒಂದು ಸಂದೇಶವನ್ನ ಕೊಡ್ತಾ ಇದೆ ಇಲ್ಲಿ. ಇನ್ಮೇಲೆ ಕೊನೆಯ ಸೀನ್, ಕೊನೆಯ ಆಕ್ಟ್, 4ನೇ ಆಕ್ಟ್ ನಲ್ಲಿ ಸ್ವರ್ಗ, ಇಡೀ ಭೂಮಂಡಲವೇ ಸ್ವರ್ಗವಾಗಿ ಕಾಣಿಸ್ತಾ ಇದೆ. ಅರ್ತ್ ಬಿಕಮ್ಸ್ ಅನ್ ಅಬೋರ್ಡ್ ಆಫ್ ಹೆವನ್. ಅದರಿಂದ ಪ್ರೇಮದಿಂದ ಇಡೀ ಜಗತ್ತೇ ಪ್ರೇಮಮಯ ಆಗಿದೆ. ಈ ಪ್ರೇಮ ಎಲ್ಲಿವರೆಗೂ ಹಬ್ಬಿದೆ ಅಂದ್ರೆ ಭೂಮಿಯಿಂದ ಚಂದ್ರನೆಡೆಗೆ. ಭೂಮಿ ಮತ್ತು ಚಂದ್ರ 2 ಮದುವೆ ಆದಷ್ಟು ಸಂತಸ ಇಡೀ ಭೂಮಿ ಮೇಲೆ ಆಗಿದೆ ಅಂತ ಇಲ್ಲಿ ಶೆಲ್ಲಿ ಕಲ್ಪಿಸ್ಕೊಂಡು ಹೇಳ್ತಾ ಇದ್ದಾನೆ. ಹಾಗೆಯೇ ಆತ ಲವ್ ಸ್ಪ್ರೆಡ್ಸ್ ಓವರ್ ಮ್ಯಾನ್ಕೈಂಡ್ ಆಸ್ ಸ್ಕೈ ಸ್ಪ್ರೆಡ್ಸ್ ಓವರ್ ಸಿ ಅಂತ ಹೇಳಿ ಭೂತಾಯಿ ಹೇಳ್ತಾ ಇದ್ದಾಳೆ. ಅಂದ್ರೆ ಈ ಸಿಮಿಲಿ ನೋಡಿ, ಹೇಗೆ ಲವ್ ಸ್ಪ್ರೆಡ್ಸ್ ಓವರ್ ಮ್ಯಾನ್ಕೈಂಡ್, ಇಡೀ ಮಾನವ ಕುಲಕ್ಕೆ ಪ್ರೀತಿ ಹರಡಿದ ಹಾಗೆ ಇಲ್ಲಿ ಆಸ್ ಸ್ಕೈ ಸ್ಪ್ರೆಡ್ಸ್ ಓವರ್ ಸಿ, ಇಡೀ ಆಕಾಶ ಇದು ಸಮುದ್ರದ ಮೇಲೆ ಹರಡಿದಷ್ಟು ವಿಶಾಲ ಈ ಪ್ರೀತಿ ಹರಡಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆರ್ಗನ್ ಲಾಸ್ಟ್ ಕೊನೆಗೆ ಒಂದು ಸ್ಪೀಚ್ ಮಾಡ್ತಾ ಇದ್ದಾನೆ. ಏನ್ ಅವನ ಸಂದೇಶ ಅಂತಂದ್ರೆ ಜೆಂಟಲ್ನೆಸ್, ವರ್ಚ್ಯೂ, ವಿಸ್ಡಮ್ ಅಂಡ್ ಎಂಡ್ಯೂರೆನ್ಸ್, ಈ 4 ಗುಣಗಳು, ಈ 4 ಗುಣಗಳೇನಿದಾವೆ, ವಿನಯ, ಸದ್ಗುಣ, ಜಾಣ್ಮೆ, ಸಹನೆ, ಇವೇ ಪ್ರೊಮಿಥಿಯಸ್ನ ಮಾದರಿ ಗುಣಗಳು. ವಿಚ್ ಹ್ಯಾವ್ ಕಾಂಕರ್ಡ್ ದ ಸ್ಪಿರಿಟ್ ಆಫ್ ಡಿಸ್ಟ್ರಕ್ಷನ್. ಅದೇ ಜುಪಿಟರ್ನನ್ನ ಗೆಲ್ಲಲಿಕ್ಕೆ ಈ 4 ಮಾದರಿ ಗುಣಗಳು ಅವನಿಗೆ ಸಹಾಯ ಮಾಡ್ತಾ ಇವೆ. ಅದಕ್ಕಾಗಿ ಈ ಮಾದರಿ ಗುಣಗಳನ್ನ ಎಲ್ರೂ ಅನ್ವಯಿಸ್ಬೇಕು ಅನ್ನೋದು ಇಲ್ಲಿ ಒಂದು ಸಂದೇಶ ಇದೆ. ಗುಡ್ನೆಸ್, ಗ್ರೇಟ್ನೆಸ್ ಅಂಡ್ ಹ್ಯಾಪಿನೆಸ್ ಅಂಡ್ ಬ್ಯೂಟಿ, ದೀಸ್ ಆರ್ ಆಲ್ ಗ್ಲೋರಿ ಆಫ್ ಪ್ರೊಮಿಥಿಯಸ್ ಅಂತ ಹೇಳ್ತಾ ಇದ್ದಾನೆ. ಲವ್ ಇಸ್ ದಿ ಸೌಲ್ ಆಫ್ ಯೂನಿವರ್ಸ್. ಈಗ ಇಡೀ ವಿಶ್ವವೆಲ್ಲ ಪ್ರೇಮಮಯವಾಗ್ಬಿಟ್ಟಿದೆ. ಪ್ರೊಮಿಥಿಯಸ್ ಮತ್ತು ಇಲ್ಲಿ ಏಷ್ಯಾಳರ ಯೂನಿಯನ್ ಏನಿದೆ ಅಲ್ಲ, ಜ್ಞಾನ ಮತ್ತು ಪ್ರೇಮ. ಇಲ್ಲಿ ಪ್ರಾಮಿಥಿಯಸ್ ಜ್ಞಾನವನ್ನ ಸಿಂಬಲೈಸ್ ಮಾಡಿದ್ರೆ ಏಷ್ಯಾ ಪ್ರೇಮವನ್ನ. ಜ್ಞಾನ ಮತ್ತು ಪ್ರೇಮ ಇದ್ರೆ ಇಡೀ ಜಗತ್ತು ಬಹಳ ಸುಂದರವಾಗಿ ಇರ್ತಾ ಇದೆ ಅನ್ನೋದು ಶೆಲ್ಲಿಯ ಒಂದು ಕಲ್ಪನೆ. ಸೊ ಹೀಗೆ ಇಲ್ಲಿ ಸುಖಾಂತ್ಯದಲ್ಲಿ ಈ ನಾಟಕ ಮುಗಿತಾ ಇದೆ. ಆದ್ರೆ ಇದರ ಥೀಮ್ ಏನಪ್ಪಾ ಅಂದ್ರೆ ಇಲ್ಲಿ ಜ್ಞಾನ ಮತ್ತು ಸ್ವತಂತ್ರ, ಈ ಒಂದು ನಾಟಕದ ಥೀಮು. ಅಂದ್ರೆ ಇಲ್ಲಿ ಜ್ಞಾನ ಒಂದು ಜೆನೆಸಿಸ್ ಬೈಬಲ್ ಪ್ರಕಾರ ಜ್ಞಾನ ಅನ್ನೋದು ಸಿನ್ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗೆ ಅದನ್ನ ಚಾಲೆಂಜ್ ಮಾಡಿ ಈತ ಜ್ಞಾನ ಅನ್ನೋದು ಸಿನ್ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತಾ ಇದ್ದಾನೆ ಈ ನಾಟಕದಲ್ಲಿ. ಆತ ನಾಲೆಜ್ ಲಿಬರೇಟ್ಸ್
ಹ್ಯೂಮನ್ ಕೈಂಡ್ ಫ್ರಮ್ ಇಗ್ನೋರೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಜ್ಞಾನ ಮಾನವನನ್ನ ಅಜ್ಞಾನದ ಬಂಧನದಿಂದ ಮುಕ್ತಗೊಳಿಸ್ತಾ ಇದೆ, ಇದರಿಂದ ಮಾನವ ಸಶಕ್ತನಾಗ್ತಾ ಇದ್ದಾನೆ ಅನ್ನೋದು ಈ ನಾಟಕದ ಸಂದೇಶದ ಮೂಲಕ ಅವನು ಸಾರ್ತಾ ಇದ್ದಾನೆ. ಅಂದ್ರೆ ಜ್ಞಾನ ಇದ್ರೆ ಆತನ ಇಗ್ನೋರೆನ್ಸ್ ಕತ್ತಲೆ ಎಲ್ಲ ಹೋಗ್ತಾ ಇದೆ ಅನ್ನೋದು ಪ್ರಾಮಿಥಿಯಸ್ ಕೊಟ್ಟ ಜ್ಞಾನದಿಂದ ಇಡೀ ಜಗತ್ತು ಬೆಳಕಾಯಿತು ಅನ್ನೋ ಸಂದೇಶ ಈ ಒಂದು ನಾಟಕದ ಮುಖಾಂತರ ನಾವು ಕಾಣ್ಬೋದು. ಅಷ್ಟೇ ಅಲ್ಲ, ಇದು ಅಥಾರಿಟಿ ಮತ್ತು ರೆಸಿಸ್ಟೆನ್ಸ್ ಇದು ಒಂದು ಥೀಮು. ನಿರಂಕುಶ ಅಧಿಕಾರ ಮತ್ತು ಬಂಡಾಯ. ನಿರಂಕುಶ ಅಧಿಕಾರ ಚರ್ಚ್ ಮತ್ತು ರಾಜಕೀಯ ದಬ್ಬಾಳಿಕೆಯನ್ನ ಸೂಚಿಸಿದ್ರೆ, ಇಲ್ಲಿ ಬಂಡಾಯ ಒಬ್ಬ ಕಾಮನ್ ಮ್ಯಾನ್. ಬಂಡಾಯ ಅಂತಂದ್ರೆ ಇಲ್ಲಿ ಯುದ್ಧ ಮಾಡೋದಲ್ಲ, ಅಹಿಂಸಾತ್ಮಕವಾಗಿ ಹೋರಾಡೋದು ಬಂಡಾಯ, ನಾನ್ ವೈಲೆನ್ಸ್ ರೆಸಿಸ್ಟೆನ್ಸ್ ಇಲ್ಲಿ. ಹಾಗೆ ಕ್ರಿಶ್ಚಿಯಾನಿಟಿಯ ಕೆಲವು ತತ್ವಗಳಾಗಿರ್ತಕ್ಕಂಥ ಲವ್ ಅಂಡ್ ಕಂಪ್ಯಾಷನ್, ಅದು ಫರ್ಗ್ಯೂನೆಸ್, ಇದು ಕೂಡ ಇದರ ಥೀಮ್ ಆಗಿದೆ. ಇಲ್ಲಿ ಪ್ರೀತಿ ಮತ್ತು ಕ್ಷಮೆಯಿಂದ ನಾವು ದ್ವೇಷವನ್ನ ಗೆಲ್ಬಹುದು ಅನ್ನೋದನ್ನ ಈ ನಾಟಕದ ಮುಖಾಂತರ ಇಲ್ಲಿ ನಮ್ಗೆ ಶೆಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಇದೇ ಥೀಮ್ ಅನ್ನ ಹೋಲ್ತಕ್ಕಂತ ಇನ್ನೊಂದು ಓಜಿಮಂಡಿಯಾಸ್ ಅನ್ನೋದು ಒಂದು ಸಣ್ಣ ಒಂದು ಸುನಿತ ಇದೆ. ಅದರಲ್ಲಿ ಒಂದು ಲೈನ್ ಕೂಡ ನಮ್ಗೆ ಏನ್ ಹೇಳ್ತಾ ಇದೆ, ಇಡೀ ದಬ್ಬಾಳಿಕೆ ನಾಶ ಆಗಿದೆ, ಮುಕ್ತತೆ ದೊರಕಿದೆ ಅನ್ನೋದನ್ನ ಹೇಳ್ತಾ ಇದೆ. ಅಂದ್ರೆ ಅಲ್ಲೊಂದು ಸ್ಟ್ಯಾಚ್ಯೂ ಬಿದ್ದಿರ್ತಾ ಇದೆ ಓಜಿಮಂಡಿಯಾಸ್ ನಲ್ಲಿ. ಒಬ್ಬ ಟ್ರಾವೆಲರ್ ಇದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಅದು ದೇಹ ಮುರಿದು ಕಾಲುಗಳು ಮಾತ್ರ ಇದೆ, ಮುಖ ಕೆಳಗ ಬಿದ್ದಿದೆ, ಆ ಮುಖದಲ್ಲಿ ಸಿಟ್ಟಿದೆ ಅಂತೆಲ್ಲ ಹೇಳ್ತಾನೆ. ಹೇಳಿದ ಮೇಲೆ ಆ ಒಂದು ಸ್ಟ್ಯಾಚ್ಯೂದ ಕೆಳಗಡೆ ಪೆಡೆಸ್ಟಲ್ ಮೇಲೆ ಏನ್ ಬರ್ಸಿರ್ತಾ ಇದ್ದಾರೆ, ಅದು ಯಾರ ಸ್ಟ್ಯಾಚ್ಯೂ ಅಂತಂದ್ರೆ ಈಜಿಪ್ಟಿನ ರಾಜ ಸೆಕೆಂಡ್ ರಾಮ್ಸೆ ಅವನ ಒಂದು ಸ್ಟ್ಯಾಚ್ಯೂ, ಅದು ಅವನಿಗೆ ಓಜಿಮಂಡಿಯಾಸ್ ಅಂತ ಹೇಳ್ತಾ ಇದ್ದಾರೆ. ಇವನು ತಾನು ಆಡಳಿತ ಮಾಡುವಾಗ ಬಹಳ ದಬ್ಬಾಳಿಕೆಯಿಂದ ದರ್ಪದಿಂದ ಮಾಡಿದ್ದ, ಎಷ್ಟೋ ಪ್ಯಾಲೇಸ್ ಕಟ್ಟಿದ್ದ, ಎಲ್ಲ ಮಾಡಿದ್ದ. ಆದ್ರೆ ಇವತ್ತು ಎಲ್ಲವೂ ಶೂನ್ಯ, ಇವತ್ತೆಲ್ಲವೂ ಮಣ್ಣಲ್ಲಿ ಮುಳುಗೋಗ್ಬಿಟ್ಟಿದೆ, ಏನು ಉಳಿದಿಲ್ಲ. ಅದಕ್ಕಾಗಿ ದಬ್ಬಾಳಿಕೆ ಯಾವುದು ಶಾಶ್ವತ ಅಲ್ಲ ಅನ್ನೋದು, ಎಲ್ಲ ಹ್ಯೂಮನ್ ಆಂಬಿಷನ್ ವ್ಯರ್ಥ ಅನ್ನೋದು ಇಲ್ಲಿ ತೋರಿಸ್ಲಾಗ್ತಾ ಇದೆ. ಇಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ, ಒಂದು ಫೇಮಸ್ ಲೈನ್ ಇದೆ, ಮೈ ನೇಮ್ ಈಸ್ ಓಜಿಮಂಡಿಯಾಸ್, ಐ ಆಮ್ ದಿ ಕಿಂಗ್ ಆಫ್ ಕಿಂಗ್ಸ್, ಲುಕ್ ಅಟ್ ಮೈ ವರ್ಕ್ ಯು ಮೈಟಿ ಅಂಡ್ ಡಿಸ್ಪೇರ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನ ಹೆಸರು ಓಜಿಮಂಡಿಯಾಸು, ನಾನು ರಾಜರ ರಾಜ, ನನ್ನ ಕೆಲಸಗಳನ್ನ ನೋಡಿ ಬೇರೆದವರು ಯಾರು ನನ್ನ ಕೆಲಸಗಳನ್ನ ಮೀರಿಸಲಾರರು, ನನ್ನನ್ನ ನೋಡಿ ಬಲಶಾಲಿ ರಾಜಗಳು ನಿರಾಶೆಗೊಳ್ತಾರೆ ಅಂತಕ್ಕಂತ ಒಂದು ದರ್ಪದ ಸೊಕ್ಕಿನ ಮಾತುಗಳನ್ನ ಒಂದು ಶಿಲೆ ಮೇಲೆ ಕೆತ್ತಿಸಿದ್ದ. ಸೊ ಇವತ್ತು ಆ ಶಿಲ್ಪಿನೂ ಇಲ್ಲ, ರಾಜನೂ ಇಲ್ಲ, ಎಲ್ಲವೂ ಮಣ್ಣಲ್ಲಿ ಮುಳುಗೋಗ್ಬಿಟ್ಟಿದೆ. ಅಂದ್ರೆ ಯಾವುದು ಅಲ್ಲಿ ಶಾಶ್ವತ ಅಲ್ಲ. ಆಫ್ಟರ್ ಎ ಸರ್ಟನ್ ಏಜ್ ಮ್ಯಾನ್ ಲೂಸಸ್ ಹಿಸ್ ನೇಮ್ ಅಂಡ್ ಫೇಮ್ ಇಂಟು ದಟ್ ನೇಮ್ ಅಂಡ್ ಫೇಮ್ ವ್ಯಾನಿಶ್ ಇಂಟು ಥಿನ್ ಏರ್ ಅಂತ ಹೇಳಿ ಪಿ ಲಂಕೇಶ್ ಅವರು ಒಂದು ಗಾರ್ಡ್ನರ್ ಒಳಗೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಮನುಷ್ಯ ಏನೇ ಗಳಿಸಿದ್ರು, ಎಷ್ಟೇ ದರ್ಬಾರ ಮಾಡಿದ್ರು, ಒಂದಲ್ಲ ಒಂದ್ ದಿವಸ ಅವನ ಹೆಸರು ಗಾಳಿಯಲ್ಲಿ ಮಾಯ ಆಗಿ ಹೋಗ್ಬಿಡ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಗಟ್ಟೆ ಕೂಡ ಹೇಳ್ತಾ ಇದ್ದಾನೆ, ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಅಂತ. ನಮ್ಗೇನ್ ಹತ್ರ ಇದೆ ಒಂದಲ್ಲ ಒಂದ್ ದಿವಸ ಅದು ನಮ್ಮಿಂದ ದೂರ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಎಮಿಲಿ ಡಿಕೆನ್ಸನ್ ಕೂಡ ತನ್ನ ಒಂದು ಕಾವ್ಯ ದಿ ಕ್ವೈಟ್ ಡಸ್ಟ್, ಅದರಲ್ಲಿ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮೆನ್ ಅಂಡ್ ಲೇಡೀಸ್ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಎವ್ರಿ ಒನ್ ಮಸ್ಟ್ ಕಮ್ ಟು ಡಸ್ಟ್. ಏನಿದೆ ಪ್ರತಿಯೊಂದು ಜಗತ್ನಲ್ಲಿ ಅದೆಲ್ಲವೂ ಮಣ್ಣಿಗೆ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಇದನ್ನ ಓದಿದ ಮೇಲೆ ದರ್ಪ, ದಬ್ಬಾಳಿಕೆ ಇವೆಲ್ಲ ಶಾಶ್ವತ ಅಲ್ಲ, ಅಸ್ಮಿತೆ ಯಾವುದೇ ಇರ್ಲಿ, ಇವು ಜಗತ್ನಲ್ಲಿ ಯಾವು ಶಾಶ್ವತ ಅಲ್ಲ, ಎಲ್ಲವೂ ಒಂದಲ್ಲ ಒಂದ್ ದಿವಸ ನಾಶ ಆಗ್ತಾ ಇದೆ. ಆದ್ರೆ ಕಲೆ ಮಾತ್ರ ಅಮರ. ಆ ಶಿಲ್ಪಿ ಕೆತ್ತಿದ ಒಂದು ಮುಖದ ಭಾವನೆಗಳು ಇವತ್ತು ಜೀವಂತವಾಗಿವೆ. ಕಲೆ ಅಮರ, ಆದ್ರೆ ಇದೆಲ್ಲ ರಾಜಕೀಯ ದಬ್ಬಾಳಿಕೆ ಪ್ರತಿಯೊಂದು ಎಲ್ಲ ಏನು ಇದು ಶಾಶ್ವತ ಅಲ್ಲ ಅನ್ನೋದನ್ನ ಸಂದೇಶವಾಗಿ ಕೊಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಶೆಲ್ಲಿ ಬಹಳ ಒಬ್ಬ ಅದ್ಭುತ ಕವಿಯಾಗಿ ಇಲ್ಲಿ ಎಲ್ಲ ಕಾಲಚಕ್ರದಲ್ಲಿ ಅವನತಿ ಹೊಂದುವಂತದ್ದೇ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಇಲ್ಲಿ ಆತ ಮಹತ್ವಾಕಾಂಕ್ಷೆಯ ವ್ಯರ್ಥತೆಯನ್ನ ಎರಡೂ ಒಂದು ನಾಟಕದಲ್ಲಿಯೂ ಈ ಕವನದಲ್ಲಿಯೂ ಹೇಳ್ತಾ ಇದ್ದಾನೆ. ಹೀಗೆ ರೊಮ್ಯಾಂಟಿಕ್ ಕವಿಗಳಲ್ಲಿನೇ ಅತ್ಯಂತ ಅದ್ಭುತ ಪ್ರತಿಭೆಯನ್ನ ಹೊಂದಿ ಸಂಪಾದಿಸಿ ಕ್ರಾಂತಿಯ ಕವಿಯಂತೆ ಹೆಸರಾಗಿ ಸಾಹಿತ್ಯಕ್ಕೆ ಅವನು ಅದ್ಭುತ ಕೊಡುಗೆಯನ್ನ ನೀಡಿದಾನೆ. ಇವನ ಸಾಹಿತ್ಯಕ್ಕೆ ಇಂದು ಸಂಜೀವಿನಿ ಆಗ್ತಾ. ಅದಕ್ಕಾಗಿ ನಾವು ಪ್ರತಿಯೊಬ್ರು ಆತನ
ಕಾವ್ಯಗಳನ್ನ ಓದುವ ಒಂದು ಪ್ರಸ್ತುತತೆ ಇವತ್ತಿನ ಜನರಲ್ಲಿದೆ. 21ನೇ ಶತಮಾನದಲ್ಲೂ ಅವನು ಏಕೆ ಪ್ರಸ್ತುತ ಆಗ್ತಾನೆ ಅನ್ನೋದಕ್ಕೆ ಒಂದು ಲೈನ್ ಬರ್ತಾ ಇದೆ. ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿಫೋರ್ ಬಿಹಾರ್. ಇದು ವೆಸ್ಟ್ ವಿಂಡದಲ್ಲಿ ಬರತಕ್ಕಂತ ಲೈನ್. ಎಂತ ಸಾಯುವ ವ್ಯಕ್ತಿಯನ್ನು ಬದುಕಿಸ್ತಕ್ಕಂತಹ ಒಂದು ಆಶಾಭಾವನೆ ಇರ್ತಕ್ಕಂತ ಒಂದು ಸಾಲನ್ನ ಈತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಈತನ ಕಾವ್ಯ ನಮ್ಗೆ ಸಂಜೀವಿನಿ ಅನಿಸ್ತಾ ಇದೆ. ಈತನ ರಾಜಕೀಯ ತತ್ವ ಆದರ್ಶಗಳಿರ್ಬಹುದು, ಆತನ ಸ್ವತಂತ್ರದ ವಿಚಾರಗಳಿರ್ಬಹುದು, ಇವೆಲ್ಲ ನಮಗೆ ಇವತ್ತಿನ ಕಾಲಕ್ಕೂ ಪ್ರಸ್ತುತ ಇರೋದ್ರಿಂದ ಆತನ ಕೋಟ್ಸ್ ಗಳಾಗಿರ್ಲಿ, ಆತನ ಪ್ರೊವರ್ಬಿಯಲ್ ಕೋಟ್ಸ್ ಗಳಾಗಿರ್ಲಿ, ಎಲ್ಲವೂ ಇಂದಿನ ಕಾಲ ಪ್ರಸ್ತುತವಾಗಿ ಕಾಣಿಸ್ತಾ ಇವೆ. ಅದಕ್ಕಾಗಿ ನಾವು ಶೆಲ್ಲಿಯನ್ನ ಇಂದಿಗೂ ಕೂಡ ಓದಬಹುದು ಅಂತ ಅನಿಸ್ತಾ ಇದೆ. ಹಾಗೆ ಈತ ಶೆಲ್ಲಿ ಒಂದು ಲಾಸ್ಟ್ ನಾನಿದು ಒಂದು ಮಾತನ್ನ ಹೇಳಿ ಮುಕ್ತಾಯ ಮಾಡ್ತೇನೆ. ಅವನ ಒಂದು ಕವನ ಓಟು ಕೈಲಾರ್ಕದಲ್ಲಿ ಒಂದು ಲೈನ್ ಬರ್ತಾ ಇದೆ. ಮಾರ್ಟಲ್ ಮೆನ್ ಪೈನ್ ಫಾರ್ ವಾಟ್ ಈಸ್ ನಾಟ್, ದೇರ್ ಲಾಫ್ಟರ್ ಇಸ್ ಫ್ರಾಟ್ ವಿತ್ ಸಮ್ ಪೇನ್, ದೇರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಟೆಲ್ ಆಫ್ ಸ್ಯಾಡೆಸ್ಟ್ ಥಾಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಮಾರ್ಟಲ್ ಮೆನ್ ಪ್ರೆಸೆಂಟ್ ಅನ್ನ ಬಿಟ್ಟು ಯಾವಾಗಲೂ ಹಿಂದಿಂದನ್ನ ಅಥವಾ ಮುಂದಿಂದನ್ನ ನಾಳೆಯನ್ನ ವಿಚಾರ ಮಾಡ್ತೀವಿ. ಪ್ರೆಸೆಂಟ್ ಅಲ್ಲಿ ಬದುಕೋದಿಲ್ಲ ನಾವು. ಪಾಸ್ಟ್ ಅಲ್ಲಿ ಮತ್ತು ಫ್ಯೂಚರ್ ಅಲ್ಲಿ ಬಂಧನದಲ್ಲಿ ಇದೀವಿ. ಅದನ್ನು ಬಿಟ್ಟು ನಾವು ಪ್ರೆಸೆಂಟ್ ಅಲ್ಲಿ ಬದುಕಿದ್ರೆ ನಾವು ಸ್ವತಂತ್ರರಾಗಿರ್ತೀವಿ ಅನ್ನೋ ಒಂದು ಸ್ವತಂತ್ರ ಕಲ್ಪನೆ ಈ ಮಾತಿನಲ್ಲಿ ಕೂಡ ಆತ ಹೇಳ್ತಾ ಇದ್ದಾನೆ. ಇಲ್ಲಿ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ಆಫ್ ಸ್ಯಾಡೆಸ್ಟ್ ಥಾಟ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಹಾಡುವ ಸುಮಧುರಗಳೆಲ್ಲ ದುಃಖವನ್ನ ಹಾಡ್ತಾ ಇವೆ ಅಂತ. ಅಂದ್ರೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಬಡವರ ಬಂಧು ಒಳಗೆ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಅಂದ್ರೆ ಕಣ್ಣಿನ ಹನಿಗಳು 100 ಕಥೆಯ ಹೇಳ್ತಾ ಇವೆ. ಅಲ್ಲಿ ದುಃಖ ಇದೆ, ಅದನ್ನ ಹಾಡುವ ಒಂದು ರೀತಿ ಏನಿದೆ ಅಲ್ಲ, ಆ ಒಂದು ಮಧುರತೆ ಏನಿದೆ ಅಲ್ಲ, ಅದು ಕೂಡ ಸಂತೋಷವನ್ನ ಕೊಡುತ್ತ ನನಗನಿಸ್ತಾ ಇದೆ. ಸೊ ಇಂತಹ ಒಂದು ಅದ್ಭುತ ಸಾಹಿತ್ಯವನ್ನ ಇಂಗ್ಲಿಷ್ ಸಾಹಿತ್ಯಕ್ಕೆ ಆತ ಕೊಡುಗೆಯಾಗಿ ಕೊಟ್ಟು ಈ ಮಹತ್ವದ ಕಾವ್ಯ ನಾಟಕವನ್ನ ಶೆಲ್ಲಿ ಇದರಲ್ಲಿ ನಮ್ಗೆ ವಿಶ್ವ ದರ್ಶನವನ್ನ ಮಾಡಿ ಪ್ರೀತಿ ಕ್ರೂರತೆಯನ್ನ ಗೆಲ್ತಾ ಇದೆ ಅಂತಕ್ಕಂಥ ಅದ್ಭುತ ಸಂದೇಶವನ್ನ ಸಾರಿ ಇವತ್ತಿನ ಜಗತ್ತಿಗೂ ಇದು ಮಾರ್ಗದರ್ಶಿ ಒಂದು ವಾಣಿ ಅಂತ ನಾನು ನನ್ನ ಮಾತನ್ನ ಮುಕ್ತಾಯಗೊಳಿಸೋಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ನಾನು ಧಾರವಾಡ ಕಟ್ಟೆಯ ಸಮಸ್ತ ಬಳಗಕ್ಕೂ ಹಾಗೂ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಿಗೂ ನಾನು ವಂದಿಸಿ ನನ್ನ ಮಾತುಗಳಿಗೆ ನಾನು ವಿದಾಯ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತಿಗಳೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಜಮಖಂಡಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಬಸಮ್ಮ ಬಾಗೋಜಿ ಅವರ ಮಾತುಗಳನ್ನ ಕೇಳಿದ್ದೇವೆ. ಇಲ್ಲಿವರೆಗೆ ಸುಮಾರು 60 ನಿಮಿಷಗಳ ಕಾಲ ಇಂಗ್ಲಿಶಿನ ಪ್ರಸಿದ್ಧ ಕವಿ, ನಾಟಕಕಾರ PB ಶೆಲ್ಲಿಯ ಪ್ರೊಮಿಥಿಯಸ್ ಅನ್ಬೌಂಡ್ ನಲ್ಲಿ ವಿಮೋಚನೆ ಎಂಬ ವಿಷಯದ ಕುರಿತು ಅವರು ಮಾತನಾಡಿದರು. ಬಹಳ ಸೊಗಸಾಗಿ ಪರಿಣಾಮಕಾರಿಯಾಗಿ ಮಾತನಾಡಿದರು. ಸುಮಾರು 60-65 ನಿಮಿಷಗಳ ಕಾಲ PB ಶೆಲ್ಲಿಯ ಅನೇಕ ಅಥವಾ ಅವನ ಎಲ್ಲಾ ಮಹತ್ವದ ಕವನಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಪ್ರೊಮಿಥಿಯಸ್ ಅನ್ಬೌಂಡ್ ನಾಟಕದ ಬಗೆಗೆ ಅವರು ವಿಶೇಷ ಬೆಳಕನ್ನ ಚೆಲ್ಲಿದರು. ನಾಟಕದ ಅನೇಕ ಆಯಾಮಗಳ ಬಗ್ಗೆ, ಅದರ ತಾತ್ವಿಕತೆಯ ಬಗ್ಗೆ, ಅದರ ವಸ್ತುವಿನ ಬಗ್ಗೆ, ಅದರ ಶಿಲ್ಪದ ಬಗ್ಗೆ, ಭಾಷೆಯ ಬಗ್ಗೆ, ತಾತ್ವಿಕತೆಯ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡಿದರು. ಮತ್ತು ಈ ನಾಟಕವನ್ನ ಯಾವ ನೆಲೆಯಿಂದ ನಾವು ಪರೀಕ್ಷೆ ಮಾಡಬಹುದು, ಆರ್ಕಿಟೈಪಲ್ ವಿಮರ್ಶಾ ಮಾನದಂಡದಿಂದ ಈ ನಾಟಕವನ್ನ ನಾವು ಅಧ್ಯಯನಕ್ಕೆ ಒಳಪಡಿಸಬಹುದು, ಹಾಗೆಯೇ ಎಕ್ಸಿಸ್ಟೆನ್ಸಿಯಲಿಸಂ ಮಾನದಂಡದಿಂದ ಈ ನಾಟಕವನ್ನ ನಾವು ಅಧ್ಯಯನ ಮಾಡಬಹುದು. ಹೀಗೆ ಅನೇಕ ಅಧ್ಯಯನದ ಸಾಧ್ಯತೆಗಳನ್ನು ಕೂಡ ಬಸಮ್ಮ ಅವರು ತಮ್ಮ ಉಪನ್ಯಾಸದಲ್ಲಿ ಇಲ್ಲಿಯವರೆಗೆ
ಚರ್ಚಿಸಿದ್ದಾರೆ. ಅಲ್ಲದೆ ಶೆಲ್ಲಿಯ ಅನೇಕ ಬಹಳ ಪ್ರಸಿದ್ಧ ಲೋಕಪ್ರಿಯ ಕವನಗಳ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡಿದರು. ಅದು ಓಜಮೆಂಡಿಯಾಸ್ ಆಗಿರ್ಬೋದು, ಟು ಎ ಸ್ಕೈಲಾರ್ಕ್ ಆಗಿರ್ಬೋದು, ಓ ಟು ವೆಸ್ಟ್ ವಿಂಡ್ ಆಗಿರ್ಬೋದು. ಮತ್ತು ಈ 3 ಕವನಗಳಲ್ಲಿ ಬರ್ತಕ್ಕಂತ ಬಹಳ ಪ್ರಸಿದ್ಧ ಅಥವಾ ಲೋಕವಿಖ್ಯಾತ ಸಾಲುಗಳನ್ನ ಕೂಡ ಅವರು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದರು. ಹೀಗಾಗಿ ಅವರ ಮಾತುಗಳನ್ನ, ವಿಚಾರಗಳನ್ನ ನಾನು ಪುನರಾವರ್ತನೆ ಮಾಡದೆ ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದು, PB ಶೆಲ್ಲಿ ಯಾವ ಕಾಲಕ್ಕೂ, ಎಲ್ಲ ಕಾಲಕ್ಕೂ, ಎಲ್ಲಾ ದೇಶಗಳಿಗೂ, ಎಲ್ಲಾ ಸಂಸ್ಕೃತಿಗಳಿಗೂ, ಎಲ್ಲಾ ಭಾಷೆಗಳಿಗೂ ಅತ್ಯಂತ ಪ್ರಸ್ತುತವಾದಂತ ಕವಿ. ಅವನ ರಿಲೆವೆನ್ಸ್ ಏನಿದೆಯಲ್ಲ, PB ಶೆಲ್ಲಿಯ ಕಾವ್ಯದ ರಿಲೆವೆನ್ಸ್, ಆ ಪ್ರಸ್ತುತತೆ ಅದು ಎಂದೂ ಕಡಿಮೆ ಆಗುವುದಿಲ್ಲ. ಅದಕ್ಕೆ ಅನೇಕ ಕಾರಣಗಳಿವೆ. ಮೊದಲನೇ ಕಾರಣ ಏನಂತಂದ್ರೆ, ಯಾವುದನ್ನ ನಾವು ಯೂನಿವರ್ಸಲ್ ಅಂತೀವಲ್ಲ, ವಿಶ್ವಾತ್ಮಕವಾದ ಸಮಸ್ಯೆಗಳನ್ನ ಇಟ್ಟುಕೊಂಡು ಅವನು ಕಾವ್ಯವನ್ನ ಬರೆದ. ಮನುಷ್ಯನ ಬಗ್ಗೆ ಅಥವಾ ಮನುಷ್ಯ ಮತ್ತು ಈ ದೈವಿಕ ಮತ್ತು ಮಾನವ ಶಕ್ತಿಯ ನಡುವಿನ ಸಂಘರ್ಷದ ಬಗ್ಗೆ. ಪ್ರೊಮಿಥಿಯಸ್ ಅನ್ಬೌಂಡ್ ನಾಟಕದಲ್ಲಿ ಇರುವ ಸಂಘರ್ಷ ಅದು ಮನುಷ್ಯರ ನಡುವಿನ ಸಂಘರ್ಷ ಅಲ್ಲ, ಅಥವಾ ಮನುಷ್ಯ ತನ್ನ ದೈವದೊಂದಿಗೆ ನಡೆಸುವ ಸಂಘರ್ಷ, ಅನುಸಂಧಾನ ಅಲ್ಲ. ಅದು ದೈವಿಕ ಮತ್ತು ಮಾನವ ಶಕ್ತಿಯ ನಡುವಿನ ಒಂದು ಸಂಘರ್ಷ, ಬಹಳ ಅದ್ಭುತವಾದಂತಹ ಸಂಘರ್ಷ. ಈ ಸಂಘರ್ಷದಿಂದ ನಾವು ಅನೇಕ ಪಾಠಗಳನ್ನ ಕಲೀಲಿಕ್ಕೆ ಸಾಧ್ಯ ಇದೆ. ಅಲ್ಲದೆ PB ಶೆಲ್ಲಿಯ ಕಾವ್ಯದಲ್ಲಿ ಒಂದು ಪ್ಯಾಷನ್ ಇದೆ, ಒಂದು ತೀವ್ರತೆ ಇದೆ, ಒಂದು ಇಂಟೆನ್ಸಿಟಿ ಇದೆ, ಒಂದು ಪವರ್ ಇದೆ. ಅವನ ಕಾವ್ಯದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಕಲ್ಪಕ ಶಕ್ತಿ ಇದೆ, ಮತ್ತು ಒಂದು ಅದ್ಭುತವಾದ ಸೆಳೆತ ಇದೆ, ತೀವ್ರತೆ ಇದೆ, ಒಂದು ಪ್ಯಾಷನ್ ಇದೆ. ಹೀಗಾಗಿ PB ಶೆಲ್ಲಿಯ ಕಾವ್ಯ ನಮಗೆ ಯಾವತ್ತೂ ಪ್ರಸ್ತುತ ಅನಿಸ್ತದೆ. ಅದು ತನ್ನ ಮೌಲಿಕತೆಯನ್ನ, ಪ್ರಸ್ತುತತೆಯನ್ನ ಎಂದೂ ಕಳೆದುಕೊಳ್ಳುವುದಿಲ್ಲ. ಯಾಕೆಂದ್ರೆ ಅದು ನಮ್ಮ ಭಾವನೆಗಳಿಗೆ ತಟ್ಟುತ್ತದೆ, ನಮ್ಮ ಮನಸ್ಸಿಗೆ ತಡುತ್ತದೆ, ನಮ್ಮ ವಿಚಾರಗಳಿಗೆ ತಡುತ್ತದೆ, ನಮ್ಮ ಇಡೀ ವ್ಯಕ್ತಿತ್ವಕ್ಕೆ ಅವನ ಕಾವ್ಯ ತಡುತ್ತದೆ. ಅಲ್ಲದೆ ನಮ್ಮ ವ್ಯಕ್ತಿತ್ವವನ್ನು ಹಿಡಿದಿಡುವ ಶಕ್ತಿ ಅವನ ಕಾವ್ಯಕ್ಕಿದೆ. ನಮ್ಮ ಮನಸ್ಸನ್ನು ಹಿಡಿದಿಡುವ, ನಮ್ಮ ಹೃದಯವನ್ನು ಹಿಡಿದಿಡುವ, ನಮ್ಮ ಇಡೀ ವ್ಯಕ್ತಿತ್ವವನ್ನ ಬಹಳ ಗಾಢವಾಗಿ ಆವರಿಸುವ ಶಕ್ತಿ ಅವನ ಕಾವ್ಯಕ್ಕಿದೆ. ಅವನ ಕಾವ್ಯ ಓದ್ತಿರ್ಬೇಕಾದ್ರೆ ನಾವು ಸರಳವಾಗಿ ಅವನ ಕಾವ್ಯವನ್ನು ಓದುವುದಿಲ್ಲ. ಒಂದು ಸಾಲು ಓದಿದಾಗ ನಾವು ನಿಂದಿರ್ಬೇಕು ಅಂತ ಅನಿಸ್ತದೆ, ಒಂದ್ ಸ್ವಲ್ಪ ಆತ್ಮಾವಲೋಕನ ಮಾಡಬೇಕು ಅಂತ ಅನಿಸ್ತದೆ, ಸುತ್ತಮುತ್ತಲಿನ ಜಗತ್ತನ್ನ ನೋಡ್ಬೇಕು ಅಂತ ಅನಿಸ್ತದೆ, ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡ್ಬೇಕು ಅಂತ ಅನಿಸ್ತದೆ. ಹೀಗೆ ನಮ್ಮ ಅಂತರಂಗದ ಬಹಿರಂಗದ ಉದ್ದೀಪನಗೊಳಿಸುವ ಕೆಲಸವನ್ನ ಅವನ ಕಾವ್ಯ ಮಾಡ್ತದೆ. ಹೀಗಾಗಿ PB ಶೆಲ್ಲಿ ನಮ್ಗೆ ಬಹಳ ಪ್ರಸ್ತುತವಾದಂತ ಕವಿಯಾಗಿ ಕಾಣಿಸ್ಕೊಡ್ತಾರೆ. ನಿಸ್ಸಂಶಯವಾಗಿ ಇಂಗ್ಲೆಂಡ್ 19ನೇ ಶತಮಾನದ ಇಂಗ್ಲೆಂಡಿನ ರೊಮ್ಯಾಂಟಿಕ್ ಯುಗದ ಅತ್ಯಂತ ಮಹತ್ವದ ಕವಿಗಳಲ್ಲಿ ಆತ ಒಬ್ಬ. ವರ್ಡ್ಸ್ವರ್ತ್, ಕಾಲ್ರಿಡ್ಜ್, ಕೀಟ್ಸ್ ಆದ್ಮೇಲೆ ಶೆಲ್ಲಿ. ವರ್ಡ್ಸ್ವರ್ತ್, ಕಾಲ್ರಿಡ್ಜ್, ಕೀಟ್ಸ್ ಮತ್ತು ಶೆಲ್ಲಿ ಅವರ ಪ್ರತಿಭೆಯಲ್ಲಿ ಹೆಚ್ಚು ಕಡಿಮೆ ಸಮಾನರು. ಅದ್ಭುತವಾದ 4 ಜನ ಕವಿಗಳನ್ನ ಇಂಗ್ಲೆಂಡ್ ಒಂದೇ ಒಂದು ಕಾಲಘಟ್ಟದಲ್ಲಿ ಈ ಜಗತ್ತಿಗೆ ನೀಡಿತು. ಹೀಗಾಗಿ ಇಂಗ್ಲಿಷ್ ಸರ್ವಶ್ರೇಷ್ಠ ಕವಿಗಳ ಸಾಲಿನಲ್ಲಿ PB ಶೆಲ್ಲಿ ನಿಲ್ತಾನೆ. ಯಾವುದೇ ಒಂದು ಕವನದ ಯಾವುದೇ ಒಂದು ಸಾಲದ ತೆಗೆದುಕೊಳ್ಬಹುದು. ಈ ಓಜಮೆಂಡಿಯಸ್ ಹೇಳಿದ್ರಲ್ಲ ಮೇಡಮ್ ಅವ್ರು, ನಾನೇನು ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಣ್ಣ ಕವನ, ಆ ಸಣ್ಣ ಕವನ ಮನುಷ್ಯನ ನಾಗರಿಕತೆಯನ್ನ, ಮನುಷ್ಯನ ಸಾಧನೆಗಳನ್ನ, ಮನುಷ್ಯನ ಸ್ಥಾನಮಾನವನ್ನ ಎಲ್ಲವನ್ನ ಗೇಲಿ ಮಾಡ್ಬಿಡ್ತದೆ. ಕೊನೆಗೆ ಅನಿಸ್ತದೆ, ಇದನ್ನೆಲ್ಲ ಮಾಡಿ ನಾನು ಏನು ಪಡೆದುಕೊಂಡೆ ಅಂತ ಅನಿಸ್ತದೆ. ನಾವು ಅಧಿಕಾರ ಪಡೆದುಕೊಡ್ತೇವೆ, ಗವರ್ನರ್ ಆಗ್ತೇವೆ, ಮುಖ್ಯಮಂತ್ರಿ ಆಗ್ತೇವೆ, ಪ್ರಧಾನಮಂತ್ರಿ ಆಗ್ತೇವೆ. ಹಿಂದೆಲ್ಲ ರಾಜರಿದ್ರಲ್ಲ, ಸತ್ ಹೋದ್ಮೇಲೆ ಏನ್ ಉಳಿತದೆ? ನೀವು ನೋಡ್ರಿ, ಭಾರತದಲ್ಲಿ ಅನೇಕ ರಾಜರ ಗೋರಿಗಳ ಮೇಲೆ ನಾಯಿಗಳು ಓಡಾಡ್ತವೆ, ಕತ್ತೆಗಳು ಓಡಾಡ್ತಾ ಇದ್ದಾವೆ. ನಾನು ಯಾರನ್ನೂ ಅವಮಾನ ಮಾಡ್ತಾ ಇಲ್ಲ. ದಟ್ ಇಸ್ ದಿ ರಿಯಾಲಿಟಿ ಆಫ್ ಲೈಫ್. ಯಾವ ರಾಜನ ಗೋರಿ ಎಲ್ಲಿದೆ? ಚಾಲುಕ್ಯ ಸಾಮ್ರಾಟರ ಗೋರಿ ಎಲ್ಲಿದೆ? ವಿಜಯನಗರ ಸಾಮ್ರಾಜ್ಯರ ಗೋರಿ ಎಲ್ಲಿದೆ? ಸಮಾಧಿಗಳು ಎಲ್ಲಿವೆ?
ಅಂತಕ್ಕಂಥದ್ದು. ಉಜಮಂಡಿಯಸ್ ಕವನ ಓದಿದಾಗ ಇಡೀ ಪ್ರಭುತ್ವದ ಒಂದು ಮಿತಿಯನ್ನ ನಮ್ಮ ಗಮನಕ್ಕೆ ತಂದ್ಬಿಡ್ತದೆ. ಹಾಗೆ ಓ ಟು ದ ವೆಸ್ಟ್ ವಿಂಡ್, ಪಿ ವಿ ಶೆಲ್ಲಿಗೆ ಯಾವುದನ್ನ ನಾವು ನ್ಯಾಚುರಲ್ ವರ್ಲ್ಡ್ ಅಂತೇವಲ್ಲ, ನ್ಯಾಚುರಲ್ ವರ್ಲ್ಡ್ ನಲ್ಲಿ ಅವನಿಗೆ ವಿಶ್ವಾಸ ಇತ್ತು. ಹೀಗಾಗಿ ಅವ ಪ್ರಸ್ತುತ ಆಗ್ತಾನೆ. ನನಗೆ ಸಮಯ ಇಲ್ಲ ವೆಸ್ಟ್ ವಿಂಡ್ ಕವನದ ಬಗೆಗೆ ಮಾತನಾಡ್ಲಿಕ್ಕೆ. ನಮ್ಮ ನಾನಾಗ್ಲೇ ಹೇಳಿದಾಗೆ ನಮ್ಮ ಅಸ್ತಿತ್ವವನ್ನ ನಡಗಿಸಬಲ್ಲ ಶಕ್ತಿ ಈ ಕವನದಲ್ಲಿದೆ. ಮತ್ತು ಏನಪ್ಪಾ ಜೀವನ ಹೋಗ್ಬಿಡ್ತು, ಜೀವನದಲ್ಲಿ ಏನೂ ಉಳಿದಿಲ್ಲ, ನಾನು ಬದುಕಬಾರ್ದು ಅಂತಕ್ಕಂಥ ಮನುಷ್ಯ ಈ ಕವನವನ್ನ ಓದಿದರೆ, ಅಂದ್ರೆ ಸಾಯುವ ಮನುಷ್ಯ ಈ ಕವನವನ್ನು ಓದಿದ್ರೆ ಅವನು ಮತ್ತೆ ಜೀವನ ಮಾಡ್ತಾನೆ. ಪಿ ವಿ ಶೆಲ್ಲಿ ಅವನು ಸ್ವತಃ 34-35 ವಯಸ್ಸಲ್ಲಿ ಸತ್ತು ಹೋದ, ಆ ಮಾತು ಬೇರೆ. ಆದ್ರೆ ಅವನ ಕಾವ್ಯವನ್ನು ಓದಿದ್ರೆ 100 ವರ್ಷ ಬದುಕಬೇಕು. ಅದನ್ನ ಮೇಡಮ್ ಅವ್ರು ಹೇಳಿದಾರಲ್ಲ, ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್. ಚಳಿಗಾಲ ಅಂದ್ರೆ ಶರತ್ಕಾಲ ದೂರವಿರುವುದೇ ಅಂತಕ್ಕಂಥದ್ದು. ಇವತ್ತು ದುಃಖ ಇದೆ, ಇವತ್ತು ನಿರಾಸೆ ಇದೆ, ಹತಾಶೆ ಇದೆ, ಕಳೆದುಕೊಂಡಿದ್ದೇನೆ, ಸೋತಿದ್ದೇನೆ. ಆದ್ರೆ ನಾಳೆ ದಿನ ಹಾಗಿರೋದಿಲ್ಲ. ನಾಳೆ ಮತ್ತೆ ವಸಂತ ಕಾಲ ಬರ್ತದೆ, ಮತ್ತೆ ಚಿಗುರು ಹೊಡೆಯುತ್ತದೆ, ಮತ್ತೆ ಕೋಗಿಲೆಗಳು ಬರ್ತವೆ, ಕೋಗಿಲೆ ಹಾಡ್ತದೆ, ನಾನು ಮತ್ತೆ ಹೊಸ ಜೀವನವನ್ನ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಸ್ವತಃ ಪಿ ಬಿ ಶೆಲ್ಲಿ ಸ್ವತಃ ಅನೇಕ ಕಷ್ಟಗಳಲ್ಲಿದ್ದ. ಒಬ್ಬ ಹೆಂಡತಿ ಸತ್ತೋದ್ಲು, ಎರಡನೇ ಮದುವೆ ಆದ, ಅನೇಕ ಆಪಾದನೆಗಳು ಹೊತ್ಕೊಂಡ, ದೇಶ ಬಿಟ್ಟು ಹೋಗ್ಬೇಕಾಗಿತ್ತು. ಎಲ್ಲ ಇದ್ರೂ ಕೂಡ ಅವನಿಗೆ ಶಕ್ತಿ, ಎಲ್ಲಿ ಅವನಿಗೆ ನಂಬಿಕೆ ಇತ್ತು ಅಂತಂದ್ರೆ ನ್ಯಾಚುರಲ್ ವರ್ಲ್ಡ್ ದಲ್ಲಿ. ಹಿ ಹ್ಯಾಡ್ ಫೇತ್ ಇನ್ ನ್ಯಾಚುರಲ್ ವರ್ಲ್ಡ್. ಮತ್ತು ಅವನಿಗೆ ಪ್ರೀತಿಯಲ್ಲಿ ವಿಶ್ವಾಸ ಇತ್ತು. ನಾವು ಪ್ರೀತಿಯನ್ನ ಬಹಳ ಅದರ ಸಂಕುಚಿತ ಅರ್ಥದಲ್ಲಿ ಪರಿಭಾವಿಸಬಾರದು. ವಿಶಾಲ ಅರ್ಥದಲ್ಲಿ ಅವನಿಗೆ ಪ್ರೀತಿಯಲ್ಲಿ ಬಲವಾದ ನಂಬಿಕೆ ಇತ್ತು. ಮತ್ತು ಇಮ್ಯಾಜಿನೇಷನ್, ಕಲ್ಪಕತೆಯಲ್ಲಿ ಅವನಿಗೆ ನಂಬಿಕೆ ಇತ್ತು. ಅವನು ಏನು ತಿಳಿದುಕೊಂಡಿದ್ದ ಅಂತಂದ್ರೆ ಪ್ರೀತಿ ಮತ್ತು ಕಲ್ಪಕತೆ ಇವು ಪರಿವರ್ತಕ ಶಕ್ತಿಗಳು. ದೇ ಆರ್ ಟೂ ಬಿಗ್ ಟ್ರಾನ್ಸ್ಫಾರ್ಮೇಟಿವ್ ಪವರ್ಸ್, ಪರಿವರ್ತಕ ಶಕ್ತಿಗಳು. ಅಂದ್ರೆ ಸತ್ತ ಹೋದ ಮನುಷ್ಯನಲ್ಲಿ ಜೀವ ತುಂಬುವ ಶಕ್ತಿ ಎದಕ್ಕಿದೆ ಅಂತಂದ್ರೆ ಪ್ರಕೃತಿಗಿದೆ, ಪ್ರೀತಿಗಿದೆ, ಕಲ್ಪಕತೆಗಿದೆ ಅಂತ ಹೇಳ್ತಾನೆ ಅವನು. ಹೀಗಾಗಿ ಇದರಲ್ಲಿ ಅವನಿಗೆ ಅಚಲವಾದ ನಂಬಿಕೆ ಇತ್ತು. ಇನ್ನು ಪ್ರೊಮಿಥಿಯಸ್ ಅನ್ಬೌಂಡ್ ಇದು ಬಹಳ ದೀರ್ಘ ನಾಟಕ, 220 ಪುಟ, ಸುಮಾರು 200 ಪುಟಗಳ ನಾಟಕ. ಈ ನಾಟಕ ಇಲ್ಲಿಯವರೆಗೆ ಒಮ್ಮೆಯೂ ರಂಗಭೂಮಿ ಮೇಲೆ ಬಂದಿದೆ ಎಂದು ನನಗೆ ಅನಿಸುವುದಿಲ್ಲ, ಸಾಧ್ಯವೇ ಇಲ್ಲ. ಇದನ್ನ ಅವನು ಲಿರಿಕಲ್ ಡ್ರಾಮಾ ಅಂತ ಕರೀತಾನೆ ಅವನು. ಅಂದ್ರೆ ಭಾವಗೀತಾತ್ಮಕ ನಾಟಕ ಅನ್ಬಹುದು. ಇದೊಂದು ಇಟ್ಸ್ ಎ ಲಾಂಗ್ ನರೇಟಿವ್ ಲಿರಿಕಲ್ ಪೋಯಮ್ ಅಂತ ನಾವು ಕರಿಬಹುದು. ನಾನೊಂದು 2 ಸಲ ಈ ನಾಟಕವನ್ನು ಓದಿದ್ದೇನೆ. ಬಹಳ ಪ್ರಯಾಸಪಟ್ಟು ಈ ನಾಟಕವನ್ನು ಓದ್ಬೇಕಾಗ್ತದೆ. ಬಹಳ ಸುದೀರ್ಘವಾದಂತ ನಾಟಕ. ಇಲ್ಲಿ ಇರ್ತಕ್ಕಂಥ ನಾನೇನು ಕಥೆ ಹೇಳಿಕ್ ಹೋಗುದಿಲ್ಲ ಪ್ರೊಮಿಥಿಯಸ್ ಬಗೆಗೆ. ಬಟ್ ಪ್ರೊಮಿಥಿಯಸ್ ಅವನು ಮನುಷ್ಯರ ಉದ್ಧಾರಕ. ಈ ಗ್ರೀಕ್ ಪುರಾಣ ಕಥೆಗಳಿಂದವಲ್ಲ, ಗ್ರೀಕ್ ಮೈಥಾಲಜಿ, ಬಹಳ ವಿಚಿತ್ರವಾದಂತ ಗ್ರೀಕ್ ಮೈಥಾಲಜಿ. ಅದರ ಬಗೆಗೆ ಬೇರೆ ಸಂದರ್ಭದಲ್ಲಿ ನಾವು ಮಾತಾಡೋಣ. ಭಾರತೀಯ ಸಂದರ್ಭದಲ್ಲಿ ಹಾಗಾಗೋದಿಲ್ಲ. ಆದ್ರೆ ಈ ಗ್ರೀಕ್ ಮತ್ತು ರೋಮನ್ ಪುರಾಣದಲ್ಲಿ ಏನಾಗ್ತದೆ ಅಂತಂದ್ರೆ ಮನುಷ್ಯ ಮತ್ತು ದೇವರ ನಡುವೆ ಪೈಪೋಟಿ ಇರ್ತದೆ. ಮನುಷ್ಯರ ಸಾಹಸ ಕಂಡು, ಮನುಷ್ಯರ ಸಾಧನೆ ಕಂಡು ದೇವತೆಗಳು ಅಸೂಯೆ ಪಡ್ತವೆ, ಮತ್ಸರ ಪಡ್ತವೆ. ಅದೆಲ್ಲ ಅಲ್ಲಿದೆ. ಸೊ ಇವನು ಪ್ರೊಮಿಥಿಯಸ್. ಯಾಕೆ ಪ್ರೊಮಿಥಿಯಸ್ ಅಂತಂದ್ರೆ ಪಿ ಬಿ ಶೆಲ್ಲಿ, ನಾವೊಂದು ತಿಳ್ಕೋಬೇಕು. ಪ್ರೊಮಿಥಿಯಸ್ ಅಂದ್ರೆ ಪಿ ಬಿ ಶೆಲ್ಲಿ. ಅವನು ಜಗತ್ತಿಗೆ ಏನ್ ಕೊಡ್ಬೇಕಾಗಿದೆ ಅಂದ್ರೆ ಬೆಂಕಿಯನ್ನು ಕೊಡ್ಬೇಕಾಗಿದೆ. ಇದು ಬೆಂಕಿ, ಇದು ಆತಂಕವಾದಿಗಳ ಗುಂಡೇಟಲ್ಲ. ಇದು ಆತಂಕವಾದಿಗಳ ಗುಂಡೇಟಲ್ಲ, ಇದು ಬೆಂಕಿ ಜ್ಞಾನದ ಸಂಕೇತ. ದ ಫೈರ್ ಅಂಡ್ ದ ರೇನ್, ಅಗ್ನಿ ಮತ್ತು ಮಳೆ, ಕರ್ನಾಟಕ ನಾಟಕದಲ್ಲಿ ಬರ್ತದಲ್ಲ ಸಂಕೇತ ಅದು. ಇದು ಫೈರ್ ಅನ್ನೋದು ಪ್ಯೂರಿಫಿಕೇಶನ್, ಶುದ್ಧೀಕರಣ ಮಾಡ್ತೈತೆ. ಅದು ಮನಸ್ಸನ್ನ, ದೇಹವನ್ನ, ಆತ್ಮವನ್ನ ಶುದ್ಧೀಕರಣ ಮಾಡುವ ಶಕ್ತಿ ಬೆಂಕಿಗಿದೆ. ಅದಕ್ಕಾಗಿನೇ ಹಿಂದಿನ ಕಾಲದಲ್ಲಿ ಈಗ ಸೀತಾ ಟೆಸ್ಟ್ ಹೆಂಗ್ ಆಗ್ಬೇಕು ಅಂತಂದ್ರೆ ನೀನು ಬೆಂಕಿ ಒಳಗಡೆ ಹೋಗಿ ನಿಲ್ಬೇಕು, ಬೆಂಕಿ ನೆನೆಸೊಡ್ಬಾರ್ದು ಅಂತಕ್ಕಂಥದ್ದು. ಈ ಬೆಂಕಿಯನ್ನ ಮನುಷ್ಯನ ಜಗತ್ತಿಗೆ ತಂದುಕೊಡ್ಬೇಕಾಗಿದೆ ಮತ್ತು ಅದರ ಜೊತೆಗೆ ಜ್ಞಾನವನ್ನ ತಂದುಕೊಡ್ಬೇಕಾಗಿದೆ. ಆದ್ರೆ ಈ ದೇವತೆ ದೇವರು ಒಂದು ನಿರ್ಬಂಧ ಹೇರಿರ್ತಾನೆ, ನೀನು ಇಲ್ಲಿಂದ ಬೆಂಕಿಯನ್ನ ಕಳ್ಳತನ ಮಾಡಬಾರ್ದು,
ಆದರೆ ಪ್ರೊಮಿಥಿಯಸ್ ದೇವರ ಒಂದು ನಿಯಮವನ್ನ ಉಲ್ಲಂಘನೆ ಮಾಡ್ತಾನೆ. ಅದು ಇದರ ಮೊದಲ ಇದು ಈ ನಾಟಕದ ಒಂದು ಪ್ಲಾಟ್ ಏನಂತಂದ್ರೆ ದೇವರ ನಿಯಮವನ್ನ ಉಲ್ಲಂಘನೆ ಮಾಡ್ತಾನೆ ಮತ್ತು ಪ್ರೀತಿಯಿಂದ ವಿಮೋಚನೆಯನ್ನ ಸಾಧಿಸ್ತಾನೆ. ಅಂದ್ರೆ ದೇವರ ನಿಯಮ ಉಲ್ಲಂಘನೆ ಮಾಡಿ ಮನುಷ್ಯರಿಗೆ ಬೆಂಕಿ ಮತ್ತು ಜ್ಞಾನವನ್ನು ನೀಡ್ತಾನೆ. ಸಂಘರ್ಷ ಎಲ್ಲಿದೆ ಅಂದ್ರೆ ಶೆಲ್ಲಿ ಹೇಳ್ತಾನೆ, ಪ್ರೀತಿ ಈ ಟಿರನಿ ಅಂತೀವಲ್ಲ ನಾವು, ಪ್ರಭುತ್ವ, ಪ್ರೀತಿಗೆ ಪ್ರಭುತ್ವವನ್ನು ಗೆಲ್ಲುವ ಶಕ್ತಿ ಇದೆ. ಪ್ರಭುತ್ವ ನಾವು ಹಿಂಸೆಯಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಪ್ರೀತಿಯಿಂದ ಪ್ರಭುತ್ವವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ನಾಟಕದಲ್ಲಿ ಅವನು ನಿರೂಪಿಸ್ತಾನೆ. ಮತ್ತು ಮಾನವನಿಗೆ ಸೆಲ್ಫ್ ಗವರ್ನೆನ್ಸ್, ಸ್ವ ಆಡಳಿತ ಮಾಡುವ ಒಂದು ಸಾಧ್ಯತೆದ ಬಾಗಿಲನ್ನ ತೆರೆದು ತೋರಿಸ್ತಾನೆ. ಪ್ರೊಮಿಥಿಯಸ್ ಅನ್ನ ಬಿಡುಗಡೆ ಅದು ಮನುಷ್ಯನ ಗೆಲುವಿನ ಸಂಕೇತವಾಗಿದೆ. ಈ ನಾಟಕದ ಕೊನೆಗೆ ಅವನು ವಿಮೋಚನೆ ಹೊಂತಾನೆ, ಅವನು ಬಿಡುಗಡೆ ಹೊಂತಾನೆ. ಒಂದು ಈ ಇಡೀ ಕವನದ ನಾಟಕದಲ್ಲಿರ್ತಕ್ಕಂಥ ಒಂದು ಮಹತ್ವದ ಒಂದು ಸಾಲನ್ನ ಹೇಳುವುದ್ರ ಮೂಲಕ ನಾನು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನೀವು ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ಅದು ಇದೇ ಪಿ.ಬಿ. ಶೆಲ್ಲಿಯ ವಿಷನ್ ಆಗಿತ್ತು. ಅವನ ದರ್ಶನ, ಅವನ ಲೋಕ ದರ್ಶನ, ಅವನ ಆಶಯ, ಅವನ ಕನಸುಗಾರಿಕೆ ಅಂದ್ರೆ ಇದೆ. ಅವನು ಹೇಳ್ತಾನೆ, ಲೈಫ್ ಮೇ ಚೇಂಜ್ ಬಟ್ ಇಟ್ ಮೇ ಫ್ಲೈ ನಾಟ್. ಜೀವನ ಬದಲಾಗಬಹುದು, ಆದರೆ ಜೀವನ ಹಾರಿ ಹೋಗುವುದಿಲ್ಲ, ಅಂದ್ರೆ ಸಂಪೂರ್ಣವಾಗಿ ಕೈ ತಪ್ಪುವುದಿಲ್ಲ. ಲೈಫ್ ಮೇ ಚೇಂಜ್ ಬಟ್ ಇಟ್ ಮೇ ಫ್ಲೈ ನಾಟ್. ಎರಡನೇ ಸಾಲು, ಹೋಪ್ ಮೇ ವ್ಯಾನಿಶ್ ಬಟ್ ಇಟ್ ಕ್ಯಾನ್ ಡೈ ನಾಟ್. ಹೋಪ್ ಅಂತೀವಲ್ಲ ನಾವು, ಯಾವುದನ್ನ ಆಸೆ ಅಥವಾ ಭರವಸೆ, ಅದು ಕಣ್ಮರೆ ಆಗ್ಬೋದು. ನಮ್ಮ ಆಸೆ, ನಮ್ಮ ಬಯಕೆ ಕಣ್ಮರೆ ಆಗ್ಬೋದು, ಆದರೆ ಅದು ಸತ್ತು ಹೋಗುವುದಿಲ್ಲ. ಹೋಪ್ ಮೇ ವ್ಯಾನಿಶ್ ಬಟ್ ಕ್ಯಾನ್ ಡೈ ನಾಟ್. ಮೂರನೇದು, ಟ್ರುತ್ ಬಿ ವೇಲ್ಡ್ ಬಟ್ ಸ್ಟಿಲ್ ಇಟ್ ಬರ್ನೆತ್. ಸತ್ಯವನ್ನ ನಾವು ಸತ್ಯದ ಮೇಲೆ ಮುಸುಕು ಹಾಕಬಹುದು, ಸತ್ಯವನ್ನ ಮುಚ್ಚಬಹುದು, ಸತ್ಯವನ್ನ ಬಚ್ಚಿಡಬಹುದು, ಆದರೆ ಸತ್ಯ ಯಾವತ್ತೂ ಬೆಂಕಿಯ ಹಾಗೆ ಸುಡ್ತಿರ್ತದೆ. ಭಾರತದ ಇತಿಹಾಸದಲ್ಲಿ ಅನೇಕ ರೀತಿಯ ಸತ್ಯಗಳನ್ನ ನಮ್ಮ ಅನೇಕ ಜನ ಬುದ್ಧಿವಂತರು, ತಜ್ಞರು ಶಿವರಾಜ್ ಯಾರವರು ರಿಮೂವ್ ಮಾಡ್ತೀನಿ ಮಾಡಿ. ಆನ್ಲೈನ್ ಕಾರ್ಯಕ್ರಮದಲ್ಲಿ ಈ ರೀತಿ ಡಿಸ್ಟರ್ಬೆನ್ಸ್ ಆಗ್ಬಿಟ್ರೆ ಮಾತಾಡೋರಿಗೆ ತೊಂದರೆ ಮತ್ತು ಕೇಳೋರಿಗೆ ತೊಂದರೆ. ಹೀಗಾಗಿ ಆಗಾಗ ಇವತ್ತಿನ ಕಾರ್ಯಕ್ರಮದಲ್ಲಿ 2-3 ಸಲ ಹೀಗೆ ಡಿಸ್ಟರ್ಬೆನ್ಸ್ ಆಯ್ತು. ಸ್ವಲ್ಪ ಅವ್ರು ಯಾರ್ದಾರ ಅವ್ರಿಗೆ ಕರೆ ಮಾಡಿ ಅವ್ರಿಗೆ ಸೂಚನೆ ಕೊಡಿ. ಟ್ರುತ್ ಬಿ ವೇಲ್ಡ್ ಬಟ್ ಸ್ಟಿಲ್ ಇಟ್ ಬರ್ನೆತ್. ಅಂದ್ರೆ ಯಾವುದೇ ದೇಶದ ಚರಿತ್ರೆಯಲ್ಲಿ ಅನೇಕ ರೀತಿಯ ಸತ್ಯಗಳ ಮೇಲೆ ನಸುಕು ಹಾಕುವ ಪ್ರಯತ್ನವನ್ನ ಮಾಡ್ತಿರ್ತಾರೆ, ಆದರೆ ಸತ್ಯ ಅದು ಪ್ರಕಟಗೊಳ್ತಾನೆ ಇರ್ತದೆ. ಸೊ ಭಾರತದ ಸಂದರ್ಭದಲ್ಲಿ ಅನೇಕ ರೀತಿಯ ಸತ್ಯಗಳನ್ನ ನಾವು ಹೊರಗೆ ತೆಗಿಬೇಕಾಗಿದೆ. ನಾವು ಹೊರಗೆ ತೆಗಿಬೇಕಾದ ಅಗತ್ಯ ಇಲ್ಲ. ಅದು ಸತ್ಯ ಅನ್ನೋದಾದ್ರೆ ಅದು ತಾನೇ ಅದು ಉರಿತದೆ. ಆವಾಗ ನಮ್ಮ ಲಕ್ಷ್ಯ ಅದ್ರ ಕಡೆ ಹೋಗ್ತದೆ ಅಂತ ಅನ್ನೋದು. ಕೊನೆಯ ಮಾತು ಹೇಳ್ತೇನೆ ಅವನು, ಲವ್ ರಿಪಲ್ಸ್ಡ್ ಬಟ್ ಇಟ್ ರಿಟರ್ನೇತ್ ಅಂತ ಅವನು. ಪ್ರೀತಿ ಅನ್ನೋದು ಹಿಂದೂಡಬಹುದು, ಆದ್ರೆ ಅದು ಮತ್ತೆ ಬರ್ತದೆ ಅಂತ ಹೇಳ್ತಾನೆ ಅವನು. ಸೊ ಕೊನೆಗೆ ಅವನಿಗೆ ಬದುಕಿನಲ್ಲಿ ವಿಶ್ವಾಸ, ಬಯಕೆಯಲ್ಲಿ ಕನಸಿನಲ್ಲಿ ಆಸೆಯಲ್ಲಿ ವಿಶ್ವಾಸ, ಸತ್ಯದಲ್ಲಿ ವಿಶ್ವಾಸ ಮತ್ತು ಪ್ರೀತಿಯಲ್ಲಿ ವಿಶ್ವಾಸ. ಯಾವ ಕವಿ ಪ್ರೀತಿಯಲ್ಲಿ ವಿಶ್ವಾಸ ಇಡುತ್ತಾನೆಯೋ, ಯಾವ ಕವಿ ಸತ್ಯ ಪ್ರತಿಪಾದನೆಯಲ್ಲಿ ವಿಶ್ವಾಸ ಇಡುತ್ತಾನೆಯೋ, ಯಾವ ಕವಿ ತನ್ನ ಕನಸಿನಲ್ಲಿ, ತನ್ನ ಬಯಕೆಯಲ್ಲಿ, ತನ್ನ ಆಸೆಯಲ್ಲಿ ವಿಶ್ವಾಸ ಇಡುತ್ತಾನೆಯೋ, ಯಾವ ಕವಿ ಜೀವನದಲ್ಲಿ ವಿಶ್ವಾಸ ಇಡುತ್ತಾನೆಯೋ, ಆ ಕವಿ, ಅವನ ಕಾವ್ಯ ಎಂದಿಗೂ
ಯಾವ ಕಾಲಕ್ಕೂ ಅಪ್ರಸ್ತುತ ಆಗುವುದಿಲ್ಲ, ಇರ್ರೆಲೆವೆಂಟ್ ಆಗುವುದಿಲ್ಲ. ಸೊ ಹೀಗಾಗಿ ನಮಗೆ, ನಿಮಗೆ, ನಮ್ಮ ಜನಾಂಗಕ್ಕೆ, ನಮ್ಮ ಭಾಷೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ನಾಗರಿಕತೆಗೆ ತುಂಬಾ ಅಗತ್ಯವಾಗಿ, ಅಪ್ಯಾಯಮಾನವಾಗಿ, ರೆಲೆವೆಂಟ್ ಆಗಿ ಕಾಣುವ ಪಿ.ವಿ. ಶೆಲ್ಲಿ ನನಗೆ ಬಹಳ ಪ್ರೀತಿಯ ಕವಿ. ಈ ಕವಿಯ ಬಗ್ಗೆ ಬಸಮ್ಮ ಅವರು 1 ಗಂಟೆಯ ಕಾಲ ಬಹಳ ಅದ್ಭುತವಾಗಿ ಮಾತನಾಡಿದ್ರು, ಬಹಳ ನಾನ್ ಸ್ಟಾಪ್ ಆಗಿ ಮಾತನಾಡಿದ್ರು. ಅವರ ಸಿದ್ಧತೆ ಮತ್ತು ಅವರ ಸೆನ್ಸ್ ಆಫ್ ಇನ್ವಾಲ್ವ್ಮೆಂಟ್, ಅವರ ಅಕಾಡೆಮಿಕ್ ಶಿಸ್ತು, ಸಾಹಿತ್ಯ ನಿಷ್ಠೆ, ಇದೆಲ್ಲ ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಮತ್ತು ಖುಷಿಯನ್ನ ತಂದಿದೆ. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಅವರೊಂದಿಗೆ ಚರ್ಚೆಯ ಸಂವಾದವನ್ನ ಮುಂದುವರಿಸಬಹುದು. ಧನ್ಯವಾದಗಳು ಸರ್. ಈಗ ವೇದಿಕೆ ಉಪನ್ಯಾಸಕರೊಂದಿಗೆ ಮುಕ್ತ ಚರ್ಚೆಗೆ ತೆರೆದುಕೊಳ್ಳಲಿದೆ. ಆಸಕ್ತರು ಹಲೋ, ನಮಸ್ಕಾರ ಸರ್. ಸರ್ ಮಾತಾಡಿ ಸರ್. ನನ್ನ ಹೆಸರು ಮೇಡಮ್, ನನ್ನ ಹೆಸರು ಕಲಂದರ್ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ನಾಯಕ ಜುಪಿಟರ್ಗೆ ಶಾಪ ಕೊಟ್ಟ ಬಗ್ಗೆ 3-4 ಕಡೆ ಹೇಳ್ತಾನೆ ಅವನು, ಇಂಥ ಶಾಪ ನಾನು ಕೊಡಬಾರ್ದಾಗಿತ್ತು ಅಂತ ಹೇಳಿ ಬಹಳ ಮಾನವೀಯತೆಯ ದೃಷ್ಟಿಯಿಂದನೇ ಹೇಳ್ಕೊಂತ ಬರ್ತಾನು. ಆದ್ರೆ ಮರ್ಕ್ಯುರಿ ಬಂದು ಮಧ್ಯಸ್ಥಿಕೆ ವಹಿಸಿ ನಿನ್ನ ಶಾಪ ವಾಪಸ್ ತಕ್ಕೋ, ಜುಪಿಟರ್ ಏನಿದಾನಲ್ಲ ಅವನ ಅಧಿಕಾರ ಅವ್ನು ನಡೆಸ್ತಾನೆ, ನಿನಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂದ್ರೂ ಒಪ್ಪೋದಿಲ್ಲ ಮೇಡಮ್. ಒಪ್ಪೋದಿಲ್ಲ ಸರ್. ವಾಪಸ್ ತಕೊಳ್ಳೋದಲ್ಲ. ಕಾರಣ ಏನ್ ಮೇಡಮ್? ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ ಸರ್? ವಾಯ್ಸ್ ಸ್ಪಷ್ಟತೆ ಇಲ್ಲ ಸರ್. ಹೌದ್ರಾ ಮೇಡಮ್? ಇದು ಇಲ್ಲಿ ನಾಯಕ ಜುಪಿಟರ್ಗೆ ಶಾಪ ಕೊಡ್ತಾನೆ. ಹೌದು ಸರ್. ಆ ಶಾಪ ಕೊಟ್ಟಿದ್ನ ತಪ್ಪು, ಮಾಡಬಾರ್ದಾಗಿತ್ತು, ನಾನು ಅಂತ ಶಾಪ ಕೊಡಬಾರ್ದಾಗಿತ್ತು ಅಂತ 3-4 ಸರಿ ಹೇಳ್ತಾನೆ ಇಲ್ಲಿ. ಹೌದು ಹೇಳ್ತಾನೆ ಸರ್, ಹೇಳ್ತಾನೆ. ಆದ್ರೆ ಅವನಿಗೆ ಸ್ಪಿರಿಚುವಲ್ ರಿಯಲೈಸೇಷನ್ ಆಗ್ತಾ ಇದೆ ಸರ್. ಅವನೇ ಮಾಡೋದು ನನಗೆ ಗಿಲ್ಟ್ ಆಗ್ತಾ ಇದೆ ಸರ್. ಹೌದು. ಆದ್ರೆ ಮರ್ಕ್ಯುರಿ ಬಂದು ಮಧ್ಯಸ್ಥಿಕೆ ವಹಿಸಿ ನೀನು ಆ ಶಾಪನ ವಾಪಸ್ ತಕ್ಕೋ, ಅವನು ಜುಪಿಟರ್ ತನ್ನ ಪಾಡಿ ತನ್ನ ಅಧಿಕಾರ ನಡೆಸ್ತಾನೆ, ನಿನಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಅವನು ಒಪ್ಪೋದಿಲ್ಲ. ಇಲ್ಲ ಸರ್, ಮರ್ಕ್ಯುರಿ ಬಂದು ಶಾಪ ಹಿಂತೆಗೆದುಕೊಳ್ಳಿಕ್ಕೆ ಹೇಳೋದಿಲ್ಲ, ಅವನ ಜೀವನ ರಹಸ್ಯ ಬಗ್ಗೆ ಹೇಳಲಿಕ್ಕೆ ಹೇಳ್ತಾನೆ ಸರ್. ಯಾರ ಜೀವನ ರಹಸ್ಯ? ಜುಪಿಟರ್ ಜೀವನ ರಹಸ್ಯ ಸರ್. ಅವನಿಗೆ ಯಾರಿಂದ ಅವನತಿ ಬರುತ್ತೆ ಅದನ್ನ ಹೇಳುವಂತ. ಮರ್ಕ್ಯುರಿ ಜುಪಿಟರ್ನೇ ಕಳ್ಸಿರ್ತಾನಲ್ಲ ಮೇಡಮ್. ಮರ್ಕ್ಯುರಿ ಸರ್ ಅವನಿಗೆ ಜೀವನ ರಹಸ್ಯ ಹೇಳಲಿಕ್ಕೆ ಕೇಳ್ತಾನೆ. ಅದನ್ನ ಹೇಳಿಲ್ಲ ಅಂದ್ರೆ ಫ್ಯೂರೀಸ್ಗಳು ನಿನ್ನನ್ನ ಕಾಡ್ತಾವೆ ಅಂತ ಹೇಳಿ ದಬ್ಬಾಳಿಕೆ ಅಂದ್ರೆ ಅವನಿಗೆ ಹೆದರ್ಸ್ತಾ ಇದ್ದಾನೆ ಸರ್. ಅಲ್ಲಿ ಅವನು ಶಾಪ ವಾಪಸ್ ತೆಗೆದುಕೊಳ್ಳು ಅಂತ ಹೇಳೋದಿಲ್ಲ ಸರ್. ಸರಿ, ಥ್ಯಾಂಕ್ ಯು ಮೇಡಮ್. ಆದ್ರೆ ಅವನು ತಾನೇ ಸ್ಪಿರಿಚುವಲ್ ರಿಯಲೈಸೇಷನ್ ಆಗ್ತಾ ಇದೆ. ಅವನು ರಿಪೆಂಟ್ ಮಾಡ್ಕೊಂಡು ಅವನು ದ್ವೇಷ ಮಾಡ್ತಾನೆ ಅಂದ್ರೆ ನಾನು ಹಾಗೆ ಮಾಡಬಾರ್ದು, ನಾನು ಪ್ರೇಮದಿಂದ ಕರುಣೆಯಿಂದ ಆತನನ್ನ ಗೆಲ್ಬೇಕು ಅಂತೇಳಿ ಆತ ಅವನ ತರ ಮಾಡೋದಿಲ್ಲ. ಅಂದ್ರೆ ಇದು ಕ್ರಿಶ್ಚಿಯನ್ ಥಿಯಾಲಜಿಯಲ್ಲಿ ಅವರು ದ್ವೇಷ ಮಾಡಿದ್ರೆ ನಾವು ದ್ವೇಷ ಮಾಡಬೇಕು ಅಲ್ಲ, ನಾವು ಪ್ರೀತಿಸ್ಬೇಕು ಅಂತಕ್ಕಂತ ಒಂದು ಮಾತನ್ನ ಇಲ್ಲಿ ನಾವು ನೋಡ್ಬೋದು ಸರ್. ಸರಿ, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾವುದೇ ಪ್ರಶ್ನೆಗಳು ಇಲ್ಲದಿದ್ದರೆ ನಾವು ಈ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಈಗ ವಂದನಾ ಸರ್ ಮಾತಾಡಿ ಸರ್. ಮೇಡಮ್ ಸೌಂಡ್ ಕೇಳಿಸ್ತಾ ಇಲ್ಲ ಸರ್. ಮೇಡಮ್ ಸೌಂಡ್ ಆಡಿಬಲ್ ಇಲ್ಲ ಸರ್ ತಮ್ಮದು.
ಕೇಳಿಸ್ತಾ ಇಲ್ಲ ಸರ್, ಸೌಂಡ್ ಕೇಳಿಸ್ತಾ ಇಲ್ಲ. ಸರ್ ನಿಮ್ ಹತ್ರ ನೆಟ್ವರ್ಕ್ ಸಮಸ್ಯೆ ಇದೆ ಅನ್ಸುತ್ತೆ ಸರ್, ನಿಮ್ಮ ಆಡಿಯೋ ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಸರ್. ಮೇಡಮ್ ಓಕೆ ಪ್ಲೀಸ್. ಶಿವರಾಜ್ ಮುಗಿಸ್ಬಿಡಿ, ಕಮ್ಯುನಿಕೇಟ್ ಆಗದೆ ಇದ್ರೆ. ಸರಿ ಸರ್, ಸರಿ ಸರ್. ಒಂದು ನಾವು ಕಾರ್ಯಕ್ರಮದ ಒಂದು ಕೊನೆಯ ಘಟ್ಟದಲ್ಲಿದ್ದೇವೆ. ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಶ್ರೀಮತಿ ಬಸಮ್ಮ ಬಾಗೋಜಿ, ಇಂಗ್ಲಿಷ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ವಂದನೆಗಳು ಮೇಡಮ್. ಥ್ಯಾಂಕ್ ಯು ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ, ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ ಹಾಗೂ ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ.